ಆಫರ್ ಕೊಡಿ ಸರ್. ಹಾಂ, ಕಡಿಮೆ ಹೇಳಿ ಪ್ರೈಸು. ಕಡಿಮೆ ಇಲ್ಲ, ಹಾಂ, ಜಾಸ್ತಿ ಬಿಡಲ್ಲ. ಜಾಸ್ತಿ ಬೇಡ. 85,000 ಗಾಡಿ ಕೊಡ್ತೀನಿ ಸರ್. 85,000 ರೂಪಾಯಿಗೆ 22 ಮಾಡಲ್ ಎರ್ಟಿಗಾ CNG ಜೊತೆ ಜಸ್ಟ್ 50,000 ಓಡಿದೆ. ಇದು ಸಿಂಗಲ್ ಓನರ್. ಈ ಆಲ್ಟೋ K10 ಜಸ್ಟ್ 62,000 ಓಡಿದೆ ಅಷ್ಟೇ. K10 ಬರೀ 56,000 ಓಡಿದೆ. 22 ಮಾಡಲ್ ಡೀಸೆಲ್ ಕ್ರೆಟಾ, ಡೀಸೆಲ್ ಸ್ವಿಫ್ಟ್ ಇದೆ ನೋಡಿ, ಡೀಸೆಲ್ ಪೋಲೋ. ಇದು ಕೂಡ ಸಿಂಗಲ್ ಓನರ್ ಇಯಾನ್, ಜಸ್ಟ್ 34,000 ಓಡಿದೆ ಅಷ್ಟೇ. ಇದು ಕೂಡ ಸಿಂಗಲ್ ಓನರ್ ಇನೋವಾ ಕ್ರಿಸ್ಟಾ, ಲಿಕ್ವಿಡ್ ಜಸ್ಟ್ 24,000 ಓಡಿದೆ. ಇದು ಕೂಡ ಡೀಸೆಲ್ i20. ಆಲ್ಟೋ 800 ಜಸ್ಟ್ 46,000 ಓಡಿದೆ. ಇಯಾನ್ ಜಸ್ಟ್ 34,000 ಓಡಿದೆ. ಸಿಂಗಲ್ ಓನರ್ ಡೀಸೆಲ್ ಕ್ರೆಟಾ, ಸಿಂಗಲ್ ಓನರ್ ಕ್ರೆಟಾ, ಸಿಂಗಲ್ ಓನರ್ ಕ್ರೆಟಾ. ಇದು ಸಿಂಗಲ್ ಓನರ್ ಡೀಸೆಲ್ ಕ್ರೆಟಾ, ಮೂನ್ ರೂಫ್ ಸಮೇತ. ಸಿಂಗಲ್ ಓನರ್ ಗ್ರ್ಯಾಂಡ್ i10 ಈಕ್ವಿಡ್ ಜಸ್ಟ್ 24,000 ಅಷ್ಟೇ ಓಡಿದೆ. ಇದು ಕೂಡ ಸಿಂಗಲ್ ಓನರ್ ಟೊಯೋಟಾ ಗ್ಲಾನ್ಸಾ ವಿತ್ CNG 50,000 ಅಷ್ಟೇ ಓಡಿದೆ. ಇದು ಸಿಂಗಲ್ ಓನರ್ ಆಲ್ಟೋ 800 ಜಸ್ಟ್ 65,000 ಓಡಿದೆ ಅಷ್ಟೇ. ಇದು ಸಿಂಗಲ್ ಓನರ್ ವರ್ಣ, ಅದರಲ್ಲೂ ಡೀಸೆಲ್ ನೋಡಿ. ಇದು ಸ್ಟ್ಯಾಂಡ್ i10 ಜಸ್ಟ್ 62,000 ಓಡಿದೆ. ಅದು ಸಿಂಗಲ್ ಓನರ್, ಜಸ್ಟ್ 47,000 ಅಷ್ಟೇ ಓಡಿದೆ. ಇದು ಸಿಂಗಲ್ ಓನರ್ ಆಗಿರ್ತಕ್ಕಂಥ ಡೀಸೆಲ್ ಪೋಲೋ ನೋಡಿ. ಇದು ಈ ಗಾಡಿ ಜಸ್ಟ್ 52,000 ಓಡಿದೆ i10. 22 ಮಾಡಲ್ ಸಿಂಗಲ್ ಓನರ್ ನೆಕ್ಸಾನ್, ಇದು ಸಿಂಗಲ್ ಓನರ್ ನ್ಯಾನೋ, ಇದು ಕೂಡ ಸಿಂಗಲ್ ಓನರ್ ನ್ಯಾನೋ. ಸಿಂಗಲ್ ಓನರ್ ಡೀಸೆಲ್ ಅಮೇಜ್ ಕೂಡ ಅವೈಲೇಬಲ್ ಇದೆ ನೋಡಿ. ಸಿಂಗಲ್ ಓನರ್ ಬಲೆನೋ ನೋಡಿ, ಡೀಸೆಲ್ ಟಾಪ್ ಅಂಡ್ ಎರ್ಟಿಗಾ ನೋಡಿ, ಡೀಸೆಲ್ ನೆಕ್ಸಾನ್. ಸಿಂಗಲ್ ಓನರ್ ಸ್ವಿಫ್ಟ್ ಯಾರಾದ್ರೂ ಹುಡುಕ್ತಾ ಇದ್ದೀರಾ? ಆಪಲ್ ಶೇಪು. ಈ ಬಿಸ್ನೆಸ್ ಅಲ್ಲಿ ಏನ್ ಗೊತ್ತಾ ಸರ್, ನಂಬಿಕೆ. ಒಂದ್ಸಲ ನಂಬಿಕೆ ಬಿಸ್ನೆಸ್ಸು ಯಾವುದು ನಾವು ಕಿಲೋಮೀಟರ್ ತಿರುಗಿಸ್ಬಾರ್ದು, ಮೀಟರ್ ಟ್ಯಾಂಪರ್ ಮಾಡಬಾರ್ದು, ಆಕ್ಸಿಡೆಂಟ್ ಗಾಡಿಗಳು ಮಾಡಬಾರ್ದು. ಏನು ಗೊತ್ತಾ, 4 ಗಾಡಿ ಮಾಡಿದ್ರು ಅದು ಏನು ಗೊತ್ತಾ, ನಮಗೆ ಇವತ್ತು ಗೊತ್ತಾಗಲ್ಲ. ನಾವು ಮಾಡ್ತಾ ಹೋಗ್ತಾ ಫ್ಯೂಚರ್ಗೆ ನಾವು ವಿಡಿಯೋ ಮಾಡೋದೇ ಬೇಡ, ಆಟೋಮೆಟಿಕ್ ಬಿಸ್ನೆಸ್ ಗ್ರೋತ್ ಆಗ್ತಾ ಇರುತ್ತೆ. ಫೋನ್ ಮೇಲೆ ಫೋನ್ ಬರ್ತಾ ಇರ್ತವೆ, ಅವರು ಇವರು ಫೋನ್ ಮಾಡ್ತಾನೆ ಇರ್ತಾರೆ. ಒಂದು ಸಲ ನೇಮ್ ಹಾಳು ಮಾಡ್ಕೊಂಡ್ಬಿಟ್ರೆ, ಆದ್ರೆ ಯಾಕೆ ಅಂತ ದುಡ್ಡು ಮಾಡಬೇಕು? ಸ್ವಲ್ಪ ಜಾಸ್ತಿ ರೇಟ್ ಅಂದ್ರು ಬೇಕಾದ್ರೆ ನೋಡಿ, CNG ವೆಹಿಕಲ್ ಹೋಗಿ ತಂದೆ, ಈಗ ಒಳ್ಳೆ ಗಾಡಿ ನೋಡ್ಕೊಂಡು ತಂದಿರ್ತೀನಿ. CNG ವೆಹಿಕಲ್ ನಮ್ಗೆ ಒಳ್ಳೆ ಗಾಡಿ 30,000 ಓಡಿದೆ, ಕಸ್ಟಮರ್ಗೆ ಒಳ್ಳೆ ಗಾಡಿ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಹೋಗಿ ತಂದಿರ್ತೀವಿ. ಚೆನ್ನಾಗಿದೆ ಅಂದರೆ ನಾವು ಅಷ್ಟು ಹೋಗಿ ತಂದ್ಬಿಡ್ತೀವಿ. ತೊಗೊಂಡೋದ್ರೆ ಬೈಕೊಳ್ಳಲ್ಲ, ಒಳ್ಳೆ ಗಾಡಿ ಕೊಟ್ಟ ಮಾತಂಗೆ ಆಡ್ತೀವಿ ಸರ್. ಸುಮ್ಮನೆ ತೂಕವಾಗಿ ಮಾತಾಡ್ತೀವಿ. ಡೀಸೆಲ್ ಪೋಲೋ, ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಇದೆ. ಇದು ಸಿಂಗಲ್ ಓನರ್ 3,40,000 ರೂಪಾಯಿ ಕೊಟ್ಬಿಡ್ತೀನಿ. ಎಲ್ಲ ಪಿನ್ ಶೋರೂಮ್ ಅಲ್ಲೇ ಮಾಡಿಸಿರೋ ಡಾಕ್ಟ್ರು. ಇದು ಕೂಡ ಸಿಂಗಲ್ ಓನರ್ ಇಯಾನ್, ಜಸ್ಟ್ 34,000 ಓಡಿದೆ ಅಷ್ಟೇ. ಇದು ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಈ ಗಾಡಿಗೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫೈನಲ್ ಟು ಫೈನಲ್ 3,25,000 ರೂಪಾಯಿ ಗಾಡಿ. ಈ ಕ್ವಿಡ್ ಜಸ್ಟ್ 24,000 ಓಡಿದೆ. ಬರೀ 24,000 ಓಡಿದ ಒಂದು ಕ್ವಿಡ್ ಇದೆ ನಮ್ಮ ಹತ್ರ. 17 ಮಾಡಲ್ 17 ಮಾಡಲು 3 ಲಕ್ಷ ಬರೀ 20,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. 3,20,000 ರೂಪಾಯಿಗೆ ಡೀಸೆಲ್ ಸ್ವಿಫ್ಟ್ ಇದೆ ನೋಡಿ. PDI 11 ಮಾಡಲ್ ಸರ್. ಇದು ಡೀಸೆಲ್ ವೆಹಿಕಲ್ 80,000 ಓಡಿದೆ. ಫೈನಲ್ ಟು ಫೈನಲ್ 3,30,000 ರೂಪಾಯಿ ಗಾಡಿ ಕೊಟ್ಬಿಡ್ತೀವಿ. ಗ್ರ್ಯಾಂಡ್ i10 ಜಸ್ಟ್ 62,000 ಓಡಿದೆ. ಅದು ಸಿಂಗಲ್ ಓನರ್. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಈ ಯುಗಾದಿ ಆಫರ್ಗೆ ಅಂತ 4,60,000 ರೂಪಾಯಿಗೆ 18 ಮಾಡಲು ಕೊಡ್ತಾ ಇದೀನಿ ಸರ್. 4,60,000 ರೂಪಾಯಿಗೆ ಸಿಂಗಲ್ ಓನರ್ 18 ಮಾಡಲ್ ಸಿಗುತ್ತೆ ನೋಡಿ. ಅದರಲ್ಲೂ ಜಸ್ಟ್ 62,000 ಓಡಿರ್ತಕ್ಕಂಥ ವೆಹಿಕಲ್. ಇದು ಕೂಡ ಸಿಂಗಲ್ ಓನರ್ ಟೊಯೋಟಾ ಗ್ಲಾನ್ಸಾ, ಜಸ್ಟ್ 65,000 ಓಡಿದೆ ಅಷ್ಟೇ. ಇದು 2019 ಮಾಡಲು ಗ್ಲಾನ್ಸಾ ಸರ್. ಇದು ಬಟ್ ಯುಗಾದಿ ಆಫರ್ಗೆ 6,80,000 ರೂಪಾಯಿ ಗಾಡಿ ಕೊಡ್ತೀವಿ. ಸಿಂಗಲ್ ಓನರ್ ವರ್ಣ, ಅದರಲ್ಲೂ ಡೀಸೆಲ್ ನೋಡಿ. ಇದು ಸಿಂಗಲ್ ಓನರ್ ಸರ್. ಇದು 12 ಮಾಡಲು 74,000 ಓಡಿದೆ. 3,95,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ. 3,95,000ಕ್ಕೆ ಕಡಿಮೆ ಓಡಿರ್ತಕ್ಕಂಥ ಡೀಸೆಲ್ ವೆಹಿಕಲ್, ಅದರಲ್ಲೂ ಸಿಂಗಲ್ ಓನರ್ ನೋಡಿ. ಸಿಂಗಲ್ ಓನರ್ ಬಲೆನೋ ನೋಡಿ, 47,000 ಅಷ್ಟೇ ಓಡಿದೆ. ಇದು ಸಿಂಗಲ್ ಓನರ್ ಓಡಿರೋದೇ 47,000 ಸರ್. ಪ್ರೈಸ್ ನಾವು ಇನ್ನೂ 15,000 ಕಮ್ಮಿ 6,65,000 ರೂಪಾಯಿಗೆ ಕೊಟ್ಬಿಡ್ತೀನಿ ಹೋಗಿ ಸರ್. 6,65,000ಕ್ಕೆ ಸಿಂಗಲ್ ಓನರ್ 18 ಮಾಡಲ್ ಸಿಗುತ್ತೆ ನೋಡಿ. ಜಸ್ಟ್ 47,000 ಓಡಿರ್ತಕ್ಕಂಥ ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ. ಈ ಗಾಡಿ ಜಸ್ಟ್ 52,000 ಓಡಿದೆ i10. 2014 ಮಾಡಲು 3,30,000 ರೂಪಾಯಿ ಕೊಟ್ಬಿಡ್ತೀವಿ. 3,30,000 ರೂಪಾಯಿಗೆ ಜಸ್ಟ್ 52,000 ಓಡಿರ್ತಕ್ಕಂಥ i10 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಹೋಗಿ. 22 ಮಾಡಲ್ ಸಿಂಗಲ್ ಓನರ್ ನೆಕ್ಸಾನ್ ಡಾರ್ಕ್ ಎಡಿಷನ್ 2022 ಮಾಡಲ್ ಸರ್. ಇದು 10,000 ಓಡಿದೆ ಅಷ್ಟೇ. ಏನ್ ಸರ್ 10,000 ಓಡಿದೆ ಅಷ್ಟೇ. 10,000 ಓಡಿದೆ. 10 ಲಕ್ಷ ಕೊಟ್ಬಿಡ್ತೀವಿ ಸರ್. 10 ಲಕ್ಷಕ್ಕೆ ನೋಡಿ, ಜಸ್ಟ್ 10,000 ಓಡಿರ್ತಕ್ಕಂಥ ಡಾರ್ಕ್ ಎಡಿಷನ್ ನೆಕ್ಸಾನ್, ಅದರಲ್ಲೂ ಟಾಪ್ ಎಂಡ್ ವಿತ್ ಸನ್ರೂಫ್ ಬರ್ತಕ್ಕಂಥ ವೆಹಿಕಲ್ ಸಿಗುತ್ತೆ ನೋಡಿ. 5 i10 ಇದೆ ಸರ್. 5 i10 ಇದೆಯಾ? 5 i10 ಇದೆ. 5 i10 ಬರೀ 56,000 ಓಡಿದೆ. ಸಿಂಗಲ್ ಓನರ್. ಯುಗಾದಿ ಆಫರ್ಗೆ 2,20,000 ರೂಪಾಯಿಗೆ ಗಾಡಿ ಕೊಡ್ತೀವಿ ಸರ್. ಆಲ್ಟೋ 800 ಜಸ್ಟ್ 46,000 ಓಡಿದೆ. ಸಿಂಗಲ್ ಓನರ್ ಗಾಡಿ 2018 ಮಾಡಲ್ 3,60,000 ರೂಪಾಯಿಗೆ ಕೊಟ್ಬಿಡ್ತೀವಿ. ಸಿಂಗಲ್ ಓನರ್ ಡೀಸೆಲ್ ಕ್ರೆಟಾ, ಎಲ್ಲ ಡೀಸೆಲ್. ಯುಗಾದಿ ಆಫರ್ಗೆ 8,20,000 ರೂಪಾಯಿಗೆ ಕ್ರೆಟಾ SX ಟಾಪ್ ಎಂಡ್ ವರ್ಷನ್ ಕೊಡ್ತಾ ಇದೀವಿ. ಸಿಂಗಲ್ ಓನರ್ ಕ್ರೆಟಾ ಮೂನ್ ರೂಫ್ ಸಮೇತ ಸರ್. ಇದು 2022 ಓಡಿರೋದು ಬರೀ 34,000 ಓಡಿದೆ. ಬಟ್ ಯುಗಾದಿ ಆಫರ್ಗೆ 17,20,000 ರೂಪಾಯಿಗೆ ಗಾಡಿ ಕೊಡ್ತಾ ಇದೀನಿ ಸರ್. ಅದರಲ್ಲೂ ಜಸ್ಟ್ 34,000 ಡೀಸೆಲ್ ಅಲ್ಲಿ ಓಡಿದೆ. ಟಾಪ್ ಎಂಡ್ ವರ್ಷನ್ ಕೊಡ್ತಾ ಇದೀನಿ. 22 ಮಾಡಲ್ CNG ಜೊತೆ ಜಸ್ಟ್ 50,000 ಓಡಿದೆ. ಇದು ಸಿಂಗಲ್ ಓನರ್. ಯುಗಾದಿ ಆಫರ್ಗೆ 11,80,000 ರೂಪಾಯಿಗೆ ಟಾಪ್ ಎಂಡ್ ವರ್ಷನ್ ಪ್ಲಸ್ ಕೊಡ್ತಾ ಇದೀನಿ. 11 ಲಕ್ಷ ಲೋನೇ ಆಗುತ್ತೆ. 22 ಮಾಡಲ್ ಡೀಸೆಲ್
ಕ್ರೆಟಾ ಓಡಿರೋದು 30,000 ಓಡಿದೆ. ಹಾ. ಟಾಪ್ ಎಂಡ್ ಇದು. ಫೈನಲ್ ಟು ಫೈನಲ್ ಈ ಗಾಡಿ ನಾವು 13 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. ಟೈಟನ್ ಜಸ್ಟ್ 69,000 ಓಡಿದಷ್ಟೇ. ಈ ಯುಗಾದಿ ಆಫರ್ಗೆ 2,85,000 ರೂಪಾಯಿ ಗಾಡಿ ಕೊಡ್ತೀವಿ. 2,85,000 ಆಗುತ್ತಾ? 2.5 ಲೋನ್ ಆಗ್ಬಿಡುತ್ತೆ. ಜಸ್ಟ್ ಒಂದು 34,000 ತಂದ್ರೆ ಗಾಡಿ ಕೊಟ್ಬಿಡ್ತೀವಿ. ಇದು ಸಿಂಗಲ್ ಓನರ್ ನ್ಯಾನೋ, ಇದು ಕೂಡ ಸಿಂಗಲ್ ಓನರ್ ನ್ಯಾನೋ. ಸರ್ ಓಡಿರೋದು 14,000. ಜಸ್ಟ್ 14,000 ಓಡಿದ್ಯಾ? 14,000. 16 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಅಮೇಜ್ ಕೂಡ ಅವೈಲೇಬಲ್ ಇದೆ ನೋಡಿ. 25,000 ಓಡಿದೆ ಡೀಸೆಲ್. ಹಾ. ಯುಗಾದಿ ಆಫರ್ಗೆ ಹಾ. 3,85,000 ರೂಪಾಯಿ ಗಾಡಿ. 3,85,000ಕ್ಕೆ ನೋಡಿ. ಅದರಲ್ಲೂ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್, ಅದರಲ್ಲೂ Single owner ಗಾಡಿ. ಡೀಸೆಲ್ ಟಾಪ್ ಅಂಡ್ ಎರ್ಟಿಗಾ ನೋಡಿ. ಆಫರ್ 6,25,000 ರೂಪಾಯಿ ಗಾಡಿ ನೋಡಿ, ಅದರಲ್ಲೂ ಸಿಂಗಲ್ ಓನರ್. ಹೌದು. ಡೀಸೆಲ್ ನೆಕ್ಸಾನ್ 2022 ಮಾಡಲ್ ಸರ್. ಓಡಿರೋದೇ 24,000 ಓಡಿದೆ. 24,000. ಸಿಂಗಲ್ ಓನರ್ ಟಾಪ್ ಅಂಡ್ ವರ್ಷನ್. S variant, XZ plus. ಹೊಸ ವೆಹಿಕಲ್ ಬಂದಿದ್ದು 16,000 ಪ್ರೈಸ್. 11,25,000 ರೂಪಾಯಿಗೆ ಗಾಡಿ ಕೊಡ್ತೀವಿ. ಹಾ. 11 ಲಕ್ಷ ಲೋನೇ ಮಾಡಿಸ್ಕೊಡ್ತೀವಿ. ಸಿಂಗಲ್ ಓನರ್ ಸ್ವಿಫ್ಟ್ ಯಾರಾದ್ರೂ ಹುಡುಕ್ತಾ ಇದೀರಾ? ಆಪಲ್ ಶೇಪ್ ಸರ್ ಇದು 2021 ಮಾಡಲ್ VXI ಆಪ್ಷನ್ ಅಲ್ಲಿ ಸರ್. ಇದು ಓಡಿರೋದೇ ಬರೀ 22,000. 20,000 ಹೊಡಿದ್ಯಾ? ಬರೀ 22,000 ಸಿಂಗಲ್ ಓನರ್. ಆದ್ರೆ ಯುಗಾದಿ ಆಫರ್ಗೆ 6,65,000 ರೂಪಾಯಿ ಗಾಡಿ ಕೊಟ್ಬಿಡ್ತೀವಿ. 6,65,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಇದು ಕೂಡ ಸಿಂಗಲ್ ಓನರ್ ಇನೋವಾ ಕ್ರಿಸ್ಟಾ 2018 ಮಾಡಲು ವಿ ವರ್ಷನ್. ಕ್ರಿಸ್ಟಾ ಯುಗಾದಿ ಆಫರ್ಗೆ 17,75,000 ರೂಪಾಯಿಗೆ. ಈ ಆಲ್ಟೋ ಕೇಟನ್ ಜಸ್ಟ್ 62,000 ಹೊಡಿದೆ ಅಷ್ಟೇ. ಆಲ್ಟೋ ಕೇಟನ್ CNG ಇದೆ ಸರ್ ಗಾಡಿನಲ್ಲಿ. ಏನ್ ಸರ್ CNG ಇದೆಯಾ? ಹೌದು CNG ಇದೆ. Leather CNG ಸರ್ ಮೈಲೇಜ್ ಎಲ್ಲ 30-32 ಬರುತ್ತೆ. ಇದು ಕೂಡ ಡೀಸೆಲ್ i20. ಹೌದು ಡೀಸೆಲ್. ಗಾಡಿ ನೋಡಿ ಸರ್ ಹೆಂಗಿದೆ. ಗಾಡಿನ ನಾವು 2,65,000 ರೂಪಾಯಿ ಗಾಡಿ. 2,65,000ಕ್ಕೆ ಡೀಸೆಲ್ ವೇರಿಯಂಟ್, ಅದರಲ್ಲೂ 11 ಮಾಡಲು. ಎಲ್ಲ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್. ನಮ್ಮ ಹತ್ರ ಯಾವ್ದು ಆಕ್ಸಿಡೆಂಟ್ ಆಗಿರೋದಲ್ಲ, ಒರಿಜಿನಲ್ ಇರ್ತಾವ ಗಾಡಿಗಳು. 2014 ಮಾಡಲ್. ಮಾರ್ಕೆಟ್ ಅಲ್ಲೆಲ್ಲ ನಿಮಗೆ 9.5 ಕಮ್ಮಿ ಸಿಗಲ್ಲ. 7,80,000ಕ್ಕೆ ಯುಗಾದಿ ಆಫರ್ಗೆ ಗಾಡಿ ಕೊಟ್ಬಿಡ್ತೀನಿ ಸರ್. 14 ಮಾಡಲ್ ಸಿಗುತ್ತೆ ನೋಡಿ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಓಕೆ, ಡೀಸೆಲ್ ಇಂಜಿನ್ ಬರೀ ಓಡಿರೋದೇ 68,000. 16 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 68,000 ಓಡಿರ್ತಕ್ಕಂಥ ಡೀಸೆಲ್ ಇಂಜಿನ್ ಬರ್ತಕ್ಕಂಥ, ಅದರಲ್ಲೂ ಹೋಂಡಾ ಸಿಟಿ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. 5,80,000 ರೂಪಾಯಿಗೆ. ಹೌದು ಸಿಂಗಲ್ ಓನರ್. 6,60,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ. 8 ಸೀಟರ್ ವೆಹಿಕಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಯುಗಾದಿ ಆಫರ್ಗೆ 5,20,000 ರೂಪಾಯಿ ಗಾಡಿ ಕೊಡ್ತೀನಿ. ಡೀಸೆಲ್ ಗಾಡಿ ಸರ್ ಇದು. ಡೀಸೆಲ್ ಡೀಸೆಲ್ ನಮ್ ಕಡೆಯಿಂದ 2 ವರ್ಷ ಗ್ಯಾರಂಟಿ. 2 ವರ್ಷ ಗ್ಯಾರಂಟಿ ಇಂಜಿನ್. 76,000 ಓಡಿದೆ. ಹೌದು ಸರ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಇದು. 6,85,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ. 6,85,000ಕ್ಕೆ ಬರೀ 86,000 ಕಿಲೋಮೀಟರ್ ಡೀಸೆಲ್ ಅಲ್ಲಿ ಓಡಿರ್ತಕ್ಕಂಥ 16 ಮಾಡಲ್ ಸಿಗುತ್ತೆ ನೋಡಿ. XCV 540ಗೆ ಕ್ಲೋಸ್ ಆಗುತ್ತೆ ನೋಡಿ ಸರ್. ಇದು 140 ಕೊಟ್ರೆ ಕಸ್ಟಮರ್ ಕೊಡ್ತಾರೆ. 1,40,000 ರೂಪಾಯಿಗೆ. ಹೌದು ಡೀಸೆಲ್. ಡೀಸೆಲ್ ಸೆಕೆಂಡ್ ಓನರ್ 2009 ಮಾಡಲ. 9 ಮಾಡಲ ಸರ್. ಓಹೋ ಕೇಳೋರು ಪೆಟ್ರೋಲ್ ರಿಡ್ಜ್ ಇದೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ರಿಡ್ಜ್ 2.5 ಕೊಟ್ಬಿಡ್ತೀವಿ ಹೋಗಿ ಸರ್. 2.5 ಲಕ್ಷಕ್ಕೆ ರಿಡ್ಜ್ ಕೊಡ್ತೀರಾ? ಅದ್ರಲ್ಲಿ ಸಿಂಗಲ್ ಓನರ್ ಜಸ್ಟ್ 70,000 ಓಡಿದೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಸರ್. ಬಟ್ ಯುಗಾದಿ ಆಫರ್ಗೆ 3,20,000 ರೂಪಾಯಿಗೆ 25,000 ಗಾಡಿ ಕೊಡ್ತಾ ಇದ್ದೀನಿ. 4,25,000ಕ್ಕೆ 19 ಮಾಡಲು ಈಕೋ. ಅದ್ರಲ್ಲೂ ಈಕೋ AC 22 ಮಾಡಲು ನಮ್ಮ ಹತ್ರ ಈಕೋ 20,000 ಹೊಡಿರೋದು. AC 5 ಸೀಟರ್ ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಜಸ್ಟ್ 20,000 ಓಡಿದೆ ಇದು. ಬರೀ 20,000 ಹೊಡಿದೆ ಸಿಂಗಲ್ ಓನರ್ ಗಾಡಿ. 0 ಡೌನ್ ಪೇಮೆಂಟ್ 5,25,000 ಲೋನ್ ಹಾಕ್ಸ್ಕೊಟ್ಬಿಡ್ತೀನಿ. 5,25,000ಕ್ಕೆ ಲೋನ್ ಹಾಕ್ಸ್ಕೊಟ್ಬಿಡ್ತೀನಿ. ಇನ್ನೊಂದು ಈಕೋ ಇದೆ ಬನ್ನಿ ತೋರಿಸ್ತೀನಿ. ಈ ಈಕೋ ಬಂದು ಸರ್ CNG ಇದೆ. ಬರೀ 30,000 ಹೊಡಿದೆ. CNG ಇದೆ ಸಿಂಗಲ್ ಓನರ್. ನೋಡಿ ಹಿಂದೆಗಡೆ CNG ಇದೆ ನೋಡಿ. CNG ಕಂಪನಿ ಬರುತ್ತೆ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. 40,000 ಹೊಡಿದೆ ಸರ್. ಜಸ್ಟ್ 40,000 ಹೊಡಿದೆ. 40,000 ಹೊಡಿದೆ. ಓಕೆ, ಯುಗಾದಿ ಆಫರ್ಗೆ 3,30,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ. 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 3 ಲಕ್ಷ ಲೋನ್ ಆಗುತ್ತೆ. ಐಲೈನ್ ಇದು. ಐಲೈನ್ ಸಿಂಗಲ್ ಓನರ್ 15 ಮಾಡಲ್ ಪೋಲೋ. ಈ ಯುಗಾದಿ ಆಫರ್ಗೆ 5 ಲಕ್ಷ ಕೊಟ್ಬಿಡ್ತೀನಿ. 5 ಲಕ್ಷಕ್ಕೆ ಕೊಟ್ಬಿಡ್ತೀವಿ ಸರ್. ಸಿಂಗಲ್ ಓನರ್ 60,000 ಓಡಿದೆ. ಕಮ್ಮಿ ರೇಟ್ ಅಲ್ಲಿ ಬೇಕು ಸರ್, ನಮ್ಗೊಂದು ಚುಕ್ ಬೇಕು ಅಂತಾರಲ್ಲ. ನಾನು ಯುಗಾದಿ ಆಫರ್ಗೆ ಯಾರು ಕೊಟ್ಟಿಲ್ಲ ಸರ್. 1,60,000 ರೂಪಾಯಿಗೆ ಶಿಫ್ಟ್ ಕೊಡ್ತಿದ್ದೀನಿ ಸರ್. 1,60,000 ರೂಪಾಯಿ ಡೀಸೆಲ್ ವೆಹಿಕಲ್. ಹೌದು ಅದ್ರಲ್ಲೂ ಸ್ವಿಫ್ಟ್ ನೋಡಿ. ಬರೀ ಓಡಿರೋದು 72,000. 2012 ಸಿಂಗಲ್ ಓನರ್ ಗಾಡಿ ಸರ್. ಆದ್ರೆ ಯುಗಾದಿಗೆ ಆಫರ್ ಇಟ್ಟಿದೀವಿ. ಫೈನಲ್ ಟು ಫೈನಲ್ 2,75,000ಕ್ಕೆ i20 ಕೊಡ್ತೀವಿ ಸರ್. 2,75,000ಕ್ಕೆ ಅದರಲ್ಲೂ 12 ಮಾಡಲು ಯುಗಾದಿ ಆಫರ್ ಸಮೇತ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ ನೋಡಿ. ಇದು i20 ಸಿಂಗಲ್ ಓನರ್. ಫೈನಲ್ 2.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತಾರೆ ಸರ್. 2.5 ಲಕ್ಷಕ್ಕೆ ಅದರಲ್ಲೂ ಸಿಂಗಲ್ ಓನರ್ i20 ಸಿಗುತ್ತೆ ನೋಡಿ. ಯುಗಾದಿ ಆಫರ್ಗೆ 5 ಲಕ್ಷ ಗಾಡಿ ಕೊಟ್ಬಿಡ್ತೀನಿ. 5 ಲಕ್ಷಕ್ಕೆ 17 ಮಾಡಲ್. ಅಲ್ಲೇನೋ ಸರ್, ನೀವು ಬರೀ 25,000 ತಂದ್ರೆ 470 ಲೋನೇ ಮಾಡಿಸ್ಕೊಡ್ತೀನಿ. 470 ಲೋನೇ ಆಗ್ಬಿಡುತ್ತೆ ಅಂತ ನೋಡಿ. ಗ್ಲಾನ್ಸಾ ಬರೀ 20,000 ಹೊಡಿದೆ. ಜಸ್ಟ್ 20,000 ಹೊಡಿದೆ ಇದು. ಬಟ್ ಯುಗಾದಿ ಆಫರ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ ಸರ್. 7,65,000ಕ್ಕೆ 22 ಮಾಡಲ್ ಗಾಡಿ ಕೊಡ್ತೀನಿ. 7,65,000 ಸಿಗುತ್ತೆ ನೋಡಿ. ಅದರಲ್ಲಿ 22 ಮಾಡಲ್ ಸಿಂಗಲ್ ಓನರ್ 20,000 ಹೊಡಿದೆ. ಜಸ್ಟ್ 20,000 ಓಡಿರ್ತಕ್ಕಂಥ ವೆಹಿಕಲ್ ನೋಡಿ. ಇಲ್ಲೇನ್ ಪ್ರೈಸ್ ಹೇಳ್ತೀರಾ? ತಲೆ ಕೆಡಿಸ್ಕೊಂಬೇಡಿ, ಒಂದೇ ಪ್ರೈಸ್ ಇಲ್ಲ, ಇಲ್ಲಿ ಕಡಿಮೆ ಆಗುತ್ತೆ. ನಮಸ್ತೆ ಕರ್ನಾಟಕ, ಹೈ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ನಾವು ಫಾರ್ ದ ಫಸ್ಟ್ ಟೈಮ್ VH ಕಾರ್ಸ್ ಬಂದಿದ್ದೀವಿ. ನಮ್ ಜೊತೆ ಧನಂಜಯ್ ಸರ್ ಇದ್ದಾರೆ. ಸರ್ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಧನಂಜಯ್ ಸರ್ ಹೇಗಿದ್ದೀರಾ? ಸರ್ ಆರಾಮಾಗಿದ್ದೀನಿ. ಚೆನ್ನಾಗಿದ್ದೀರಾ? ಯುಗಾದಿ ಹಬ್ಬಕ್ಕೆ ಆಫರ್ ಮೇಲೆ ಆಫರ್ ಕೊಟ್ಟಿದ್ದೀರಾ ಅಂತಾನೆ ಹೇಳ್ಬೋದು. ನಾನು ತುಂಬಾ ಚಾನೆಲ್ ಅಲ್ಲಿ ನಿಮ್ಮ ವಿಡಿಯೋ ನೋಡಿದ್ದೀನಿ. ಸೊ ಈ ತರ ಆಫರ್ ಯಾವ ಚಾನೆಲ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಯುಗಾದಿ ಆಫರ್ ಒಳ್ಳೆ ಆಫರ್ ಕೊಟ್ಟಿದ್ದೀರಾ. ನಾನು ಈ ಸಲ ಯುಗಾದಿಗೆ
ಒಂದು ಸಿಂಗಲ್ ಅವರ ವೆಹಿಕಲ್ ತರಿಸಿದ್ದೀನಿ ಸರ್. ಎಲ್ಲ ಸಿಂಗಲ್ ಅವರ ಗಾಡಿನೇ ತರಿಸಿದ್ದೀನಿ, ಹಾ. ಬಟ್ ಕಡಿಮೆ ಕಿಲೋಮೀಟರ್ ಓಡಿರೋ ತರಿಸಿದ್ದೀನಿ. ಹೌದು ಹೌದು, ಆಸ್ಟೆಂಟ್ ಫ್ರೀ ವೆಹಿಕಲ್ ಕಡಿಮೆ ಕಿಲೋಮೀಟರ್ ಓಡಿರೋಂಥ ವೆಹಿಕಲ್ಸೇ ಈ ಯುಗಾದಿಲಿ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಬಟ್ ಹಾಗಾಗಿ ಸುಮಾರು ವೆಹಿಕಲ್ ಎಲ್ಲ ಸಿಂಗಲ್ ಓನರ್ ಬರೀ 20,000 30,000 ಓಡಿರುವಂಥ ವೆಹಿಕಲ್ಸ್ ಕೂಡ ತರಿಸಿದ್ದೀನಿ. ಓಕೆ ಮತ್ತೆ ಒಳ್ಳೊಳ್ಳೆ ಕ್ರೆಟಾಗಳು ತರಿಸಿದ್ದೀನಿ, ಹೌದು ಮತ್ತೆ ಇನ್ನೋವಾ ಕ್ರಿಸ್ಟಾ ತರಿಸಿದ್ದೀನಿ, ಮತ್ತೆ ಬ್ಲಾಕ್ ಕಲರ್ ಡಾರ್ಕ್ ಅಡಿಷನ್ ಕೇಳಂತ ಟಾಟಾ ನೆಕ್ಸಾನ್ ಆಗಿರ್ಬೋದು, ಮತ್ತೆ ಡೀಸೆಲ್ ಬೇಕು ಅಂತ ಕೇಳಿದಂತ ಟಾಟಾ ನೆಕ್ಸಾನ್ ಎಲ್ಲ ಸನ್ರೂಫ್ ವೆಹಿಕಲ್ ತರಿಸಿದ್ದೀನಿ ಸರ್. ಓಕೆ, ನಿಮಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಪ್ರೀಮಿಯಂ ಕ್ಲಾಸ್ ವೆಹಿಕಲ್ಸ್ಗಳು ಎಲ್ಲಿ ಸಿಗುತ್ತೆ, ಸಿಂಗಲ್ ಓನರ್ ವೆಹಿಕಲ್ ಕಡಿಮೆ ಓಡಿರೋ ವೆಹಿಕಲ್ ಎಲ್ಲಿ ಸಿಗುತ್ತೆ ಅಂತ ತುಂಬ ಕನ್ಫ್ಯೂಷನ್. ಬಿಕಾಸ್ ತುಂಬ ಕಡೆ ನಿಮ್ಗೆ ವಿಡಿಯೋನೇ ಅವೈಲಬಲ್ ಇರಲ್ಲ. ಅಂಥದ್ರಲ್ಲಿ VH ಕಾರ್ಸಲ್ಲಿ ಅಂಥ ಗಾಡಿಗಳು, ಅಂಥ ಮಾಡೆಲ್ ಕಾರ್ಗಳು, ಅಂಥ ಕಂಡೀಷನಲ್ಲಿರೋ ವೆಹಿಕಲು VH ಕಾರ್ಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಶೋರೂಮ್ ಇನ್ ಬೆಂಗಳೂರು ಅಂತಾನೆ ಹೇಳ್ಬೋದು. ಅದು ನಾಗರಬಾವಿ ಸರೌಂಡಿಂಗ್ ಅಲ್ವಾ ನಿಮ್ದು? ಸರೌಂಡಿಂಗ್ ಅಲ್ಲಿ ನಮ್ಮದು ಇಲ್ಲೇ ನಿಯರೆಸ್ಟ್ ಯೂನಿವರ್ಸಿಟಿಗೆ ತುಂಬಾ ಹತ್ರ ಇದೆ ನಮ್ಮ ಶೋರೂಮ್. ಉಳ್ಳಾಳ್ ಮೇನ್ ರೋಡ್ ಅಲ್ಲಿ ಇದೆ ನಮ್ಮ ಶೋರೂಮ್. ಓಕೆ, ಇಲ್ಲಿ ಕೆಂಗೇರಿಗೆ ಹತ್ರ ಬರುತ್ತೆ, ಆ ಕಡೆ ಬಂದ್ರೆ ಮಾಗಡಿ ರೋಡಿಗೆ ಹತ್ರ ಬರುತ್ತೆ. ಓಕೆ, ನಿಯರೆಸ್ಟ್ ಯೂನಿವರ್ಸಿಟಿಗೆ ತುಂಬಾ ಹತ್ರ ಇದೆ ಸರ್. ಯೂನಿವರ್ಸಿಟಿ ತುಂಬಾ ಹತ್ರ ಇದೆ. ಮೆಟ್ರೋ ಬಂದು ಯೂನಿವರ್ಸಿಟಿ ಮೆಟ್ರೋ, ಜ್ಞಾನ ಭಾರತಿ ಮೆಟ್ರೋ ಇದೆಯಲ್ಲ, ಜಸ್ಟ್ ಅಲ್ಲಿಂದ ಒಂದು 2.5 ಕಿಲೋಮೀಟರ್ ಮುಂದೆ ನಮ್ಮ ಶೋರೂಮ್ ಸಿಗುತ್ತೆ. ಓಕೆ, ನಮ್ಮ VH ಕಾರ್ಸ್ ಅಲ್ಲಿ ಸುಮಾರು ಎಲ್ಲಾ ತರ ಸಿಂಗಲ್ ಓನರ್ ಗಾಡಿಗಳು, ಕಡಿಮೆ ಓಡಿರೋಂಥ ವೆಹಿಕಲ್, ಆಸ್ಟೆಂಟ್ ಫ್ರೀ ವೆಹಿಕಲ್ಗಳು ಸಿಗ್ತವೆ. ಮತ್ತೆ ನಮ್ಮ ಕಡೆಯಿಂದ ಒಂದು ಸರ್ವಿಸ್ ಫ್ರೀ ಇರುತ್ತೆ. ಮತ್ತೆ 7 years ವೆಹಿಕಲ್ಸ್, ಎಲ್ಲಾ ವೆಹಿಕಲ್ಸ್ಗೂ ಇಂಜಿನ್ ವ್ಯಾರಂಟಿ ಇರುತ್ತೆ. ನಮ್ಮ ಇಂಜಿನ್ ವ್ಯಾರಂಟಿ ಎಲ್ಲ ವೆಹಿಕಲ್ಸ್ ಸಿಗುತ್ತೆ. ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಅಂತೂ ಇದ್ದೇ ಇರುತ್ತೆ. ಬಟ್ ನಾವೆಲ್ಲ 99% ಚೆಕ್ ಮಾಡಿ ಗಾಡಿ ತಂದಿರ್ತೀವಿ ಸರ್. ಓಕೆ, ವೆಹಿಕಲ್ ನಮ್ಮ ಹತ್ರ ತಗೊಂಡೋದ್ಮೇಲೆ ಕಸ್ಟಮರ್ ಬೈಕೊಂಬಾರ್ದು. ಬಟ್ ಒಳ್ಳೆ ವೆಹಿಕಲ್ ಸಿಕ್ಕಿದೆ ಅಂತ 4 ಜನಕ್ಕೆ ಅವರು ಹೇಳಬೇಕು, ಅವ್ರು ಹೇಳ್ಬಿಟ್ಟು ರೆಫರ್ ಮಾಡಿ ಕಳಿಸ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಅದು ಸರ್, ಬಿಸ್ನೆಸ್ ಆಗದೆ ಮೌತ್ ಟು ಮೌತ್ ಹೋದ್ರೆ ಮಾತ್ರ. ನೀವು ಯಾವ್ದೋ ಒಂದು ಚೆನ್ನಾಗಿರೋ ಗಾಡಿ ಕೊಟ್ಬಿಟ್ರೆ ಅವರು ಹರಡ್ ಬಿಡ್ತಾರೆ, ಅಯ್ಯೋ VH ಕಾರ್ಸ್ಗೆ ಹೋಗ್ಬೇಡಪ್ಪ, ಚೆನ್ನಾಗಿರಲ್ಲ ಗಾಡಿಗಳು ಅಂತ. ಸೊ ಗಾಡಿಗಳು ಚೆನ್ನಾಗಿದ್ರೆ ಮಾತ್ರ 4 ಜನ ನಿಮ್ಗೂ ರೆಫರ್ ಮಾಡ್ತಾರೆ. ಇವತ್ತು ನಾನ್ ನನ್ನ ಮನೆಗೆ ತಂದೆ, ನಮ್ಮ ಮನೆಗೆ ಹೆಂಗ್ ತಗೊಂಡೋಗ್ತೀನೋ ಕಾರು ಅದೇ ತರ ನೋಡ್ಕೊಂಡೇ ತರ ಸರ್. ಯಾಕೆಂದ್ರೆ ನಾನ್ ನೋಡ್ಕೊಂಡೆ ತಂದ್ರೇನೆ ನಾನು ಬೇರೆಯವ್ರಿಗೆ ಕೊಡಕ್ಕೆ, ನಾನೇ ಸರಿ ಇಲ್ದಿರತ್ತಂದ್ರೆ ನನ್ನ ಕಸ್ಟಮರ್ನ ನಾನು ಇದು ಮಾಡಕ್ ಆಗೋದಿಲ್ಲ, ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ ನೋಡಿ. ಇವ್ರು ನಮ್ಮ ನಂಬೋದು ಇಲ್ಲ ಕಸ್ಟಮರ್, ಮತ್ತೆ ಇನ್ನೊಬ್ರಿಗೆ ಹೇಳೋದು ಇಲ್ಲ ಅವರು. ಆಗ ಕಸ್ಟಮರ್ ಕಳ್ಕೊಳಕ್ ರೆಡಿ ಇಲ್ಲ. ಬಟ್ ಒಳ್ಳೆ ವೆಹಿಕಲ್ಸ್ ತಂದಿದ್ದೀನಿ, ಶೋರೂಮ್ ಹಿಸ್ಟ್ರಿ ವೆಹಿಕಲ್, ಕಡಿಮೆ ಓಡಿರೋಂಥ ವೆಹಿಕಲ್ಸ್ ತಂದಿದ್ದೀನಿ. ಬಟ್ ನಮ್ಮ ಹತ್ರ ಎಲ್ಲರಿಗಿಂತ ನೀವು ಜಾಸ್ತಿ ಹೇಳ್ತೀರಾ ಅನ್ಕೊಂಡ್ರೆ ನಮ್ಮ ಹತ್ರ ಒಳ್ಳೆ ವೆಹಿಕಲ್ ಸಿಗ್ತಾ ಇದೆ. ಕಡಿಮೆ ಓಡಿರೋ ವೆಹಿಕಲ್, ಕ್ವಾಲಿಟಿ ತಕ್ಕಂತೆ ರೇಟ್ ಇರುತ್ತೆ. ನಮಗೂ ಏನ್ ಕಮ್ಮಿ ಬಂದಿರಲ್ಲ, ನಮಗೂ 10-20% ಲಾಭ ಇಲ್ದ್ರೆ ನಾವು ಕೊಡಲ್ಲ. ಬಟ್ ನಮ್ಮಲ್ಲಿ ಈ ಯುಗಾದಿ ಆಫರ್ಗೆ ಒಂದು ಒಳ್ಳೆ ಆಫರ್ ಕೊಡ್ತಾ ಇದೀನಿ ಸರ್. ನನ್ನ ಕಡೆಯಿಂದ ಫುಲ್ ಟ್ಯಾಂಕ್ ಫ್ಯೂಯಲ್ ಫ್ರೀ ಇದೆ. ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು. ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ, ಪೆಟ್ರೋಲ್ ಫ್ರೀ, ಮತ್ತೆ RTO ಚಾರ್ಜಸ್ ಫ್ರೀ ಇರುತ್ತೆ. ಮತ್ತೆ ಯಾವುದೇ ತರ ಹಿಡನ್ ಚಾರ್ಜಸ್ಗಳು ಇರಲ್ಲ. ನಾನು ಏನ್ ಹೇಳ್ತೀನಿ ವಿಡಿಯೋದಲ್ಲಿ ಅದೇ ಪ್ರೈಸ್ ಇರುತ್ತೆ. ಅದರಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್, ಪೆಟ್ರೋಲ್ ಫ್ರೀ ಇರುತ್ತೆ. ನೋಡಿ, ನೀವು ಡೈರೆಕ್ಟ್ ಆಗಿ ಬಂದ್ರೆ ನಿಮ್ಗೆ ಈ ತರ ಆಫರ್ಗಳು ಸಿಗೋದಿಲ್ಲ. ನಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಯಾವ ತರ ಆಫರ್ ಎಲ್ಲ ಇರುತ್ತೆ ನೋಡಿ. ಅವಳು ಒಳಗಡೆ ಬೋರ್ಡ್ ಹಾಕಿದ್ದಾರೆ, 2% ಕಮಿಷನ್ ಪ್ಲಸ್ ನಿಮ್ಗೆ ಇದೆಲ್ಲ ಡೀಸೆಲ್ ಗೀಸೆಲ್ ಎಲ್ಲ ಹಾಕೇ ಇಲ್ಲ ಅವರು. ಆಮೇಲೆ RTO ಚಾರ್ಜಸ್ ಎಕ್ಸ್ಟ್ರಾ 5,000 ರೂಪಾಯಿ ಅಂತ ಡೈರೆಕ್ಟ್ ಆಗಿ ಬಂದವರಿಗೆ. ನಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಕಡಿಮೆ ಸಿಗುತ್ತೆ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ 4 ಕಡೆ ಎಲ್ಲಿ ಚೆನ್ನಾಗಿರೋ ವೆಹಿಕಲ್ ಸಿಗುತ್ತೆ, ಯಾವ ತರ ವೆಹಿಕಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒನ್ ಟಾಪ್ ಸೊಲ್ಯೂಷನ್ ನಮ್ಮ ಯೂಟ್ಯೂಬ್ ಚಾನಲ್ ಅಂತಾನೆ ಹೇಳ್ಬೋದು. ಸೊ VH ಕಾರ್ಸ್ ಅಲ್ಲಿ ಒಂದ್ಸಲ ಬಂದು ವಿಸಿಟ್ ಮಾಡಿ. ನಮ್ಮ ಧನಂಜಯ್ ಸರ್ ಒಳ್ಳೆ ಕೋಆಪರೇಟ್ ಮಾಡ್ತಾರೆ, ನಿಮ್ಗೆ ಒಳ್ಳೆ ಗಾಡಿ ತಗೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಈ ಸಲ ಯುಗಾದಿ ಹಬ್ಬಕ್ಕೆ ಇಲ್ಲಿಂದ ಒಂದು ಗಾಡಿ ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಕೂಡ ಹಬ್ಬ ಆಚರಿಸಿ ಅಂತ ಹೇಳ್ತೀನಿ. ಏನ್ ಹೇಳ್ತೀರಾ ಸರ್? ಹೌದು, ನಾನು ಗ್ರಾಹಕರಿಗೆ ಒಳ್ಳೆ ವೆಹಿಕಲ್ ಕೊಡೋದೇ ನಮ್ಮ ಉದ್ದೇಶ ಆಗಿದೆ. ನಮ್ಮ ಹತ್ರ ಡಾಕ್ಯುಮೆಂಟೇಶನ್ಸ್ ಕರೆಕ್ಟ್ ಆಗಿರುತ್ತೆ, ನಮ್ಮ ಹತ್ರ ವೆಹಿಕಲ್ಸ್ ಪರ್ಫೆಕ್ಟ್ ಆಗಿರ್ತದೆ, ನಮ್ಮ ಹತ್ರ ಸರ್ವಿಸ್ ಚೆನ್ನಾಗಿರುತ್ತೆ. ನೀವು 4 ಜನಕ್ಕೆ ರೆಫರ್ ಮಾಡೋ ಅಂತ ವೆಹಿಕಲ್ಸ್ಗಳು ತಂದಿದ್ದೀವಿ. ನೀವು ತಗೊಂಡೋದ್ಮೇಲೆ ನಿಮಗೆ ಏನಾದ್ರು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೇನಾದ್ರು ಫೋನ್ ಮಾಡಿದ್ರೆ ನಾವು ನಿಮಗೆ ಎಕ್ಸ್ಚೇಂಜ್ ಮೇಲೆ ಬೇರೆ ವೆಹಿಕಲ್ ಕೊಡ್ತೀವಿ. ಎಕ್ಸ್ಚೇಂಜ್ ಮೇಲೆ ಬೇರೆ ವೆಹಿಕಲ್ ಸಿಗುತ್ತಾ? ಬೇರೆ ವೆಹಿಕಲ್ ಕೊಡ್ತೀವಿ ಸರ್. ಇವರಿಗೆ ಇಷ್ಟ ಆಗಿಲ್ಲ ಅಂದ್ರೆ, ನನಗೆ ನಮ್ಮ ಮನೇಲಿ ಒಪ್ತಾ ಇಲ್ಲ, ಈ ಕಲರ್ ನನಗೆ ಇಷ್ಟ ಆಗ್ತಾ ಇಲ್ಲ, ನನಗೆ ಎಕ್ಸ್ಚೇಂಜ್ ತಗೊಂಡು ಬೇರೆ ವೆಹಿಕಲ್ ಕೊಡಿ ಅಂದ್ರೆ ನಾನು ಎಕ್ಸ್ಚೇಂಜ್ ಮಾಡ್ಕೊಳಕ್ಕೂ ರೆಡಿ ಇದ್ದೀನಿ. ಬಟ್ ನಾನು ನಿಮಗೆ 100% ಜಿನೇನ್ ವೆಹಿಕಲ್ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ನನ್ನ ನಂಬಿ ನೀವು ಬರ್ಬೋದು. ನಾನು ಒಳ್ಳೆ ವೆಹಿಕಲ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ ಸರ್ ಗ್ರಾಹಕರಿಗೆ. ಬಟ್ ತುಂಬಾ ಚೆನ್ನಾಗಿರೋ ವೆಹಿಕಲ್ಸ್ಗಳು ತಂದಿದ್ದೀನಿ. ನಾನು ಸೆಲೆಕ್ಟ್ ಮಾಡಿ ತಗೊಂಬಂದಿರೋದು ಗಾಡಿಗಳನ್ನ. ಯಾಕೆಂದ್ರೆ ನಾನು ಸೇಲ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಟಫ್ ಇದೆಯಲ್ಲ. ಈ ಎಂಟರ್ ನಮ್ಮ ಹತ್ರ ಬರಕ್ ಮುಂಚೆ ಒಂದು 20 ಶೋರೂಮ್ ಸಿಗ್ತವೆ. ಹೌದು, ಇದು ಕೊನೆ ಶೋರೂಮ್. ಹಾಗಾಗಿ ನಾನೆಲ್ಲ ಒಳ್ಳೆ ವೆಹಿಕಲ್ಸ್ ತಂದಿದ್ದೀನಿ. ಈ ಸಲ ಯುಗಾದಿಗೆ ಯಾರ್ಯಾರು ಕಾರ್ ನೋಡ್ಬೇಕು, ತಗೊಬೇಕು ಅನ್ನೋರಿಗೆ
ನಮ್ಮ ಹತ್ರ ಬ್ರ್ಯಾಂಡ್ ನ್ಯೂ ವೆಹಿಕಲ್ಗಳಿದಾವೆ, ಬಂದು ನೋಡಿ ತಗೊಳ್ಳಿ. ಡೆಫಿನೆಟ್ ಆಗಿ ಎಲ್ಲ ವಿಡಿಯೋಗಳು ನೋಡಿರ್ತೀರಾ, ಆಲ್ರೆಡಿ ನಾನು ಇಂಟ್ರೋದಲ್ಲಿ ಕೂಡ ಹಾಕಿರ್ತೀನಿ. ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ. ಡೆಫಿನೆಟ್ ಆಗಿ ಪ್ರೈಸ್ ಏನಿದೆ ಅದು ಬಾರ್ಗಿನ್ ಪ್ರೈಸ್ ಆಗಿರುತ್ತೆ. ನಿಮ್ಗೆ ಒಂದು ಪ್ರೈಸ್ ಅಂತ ಹೇಳಿದ್ರೆ ಯಾವುದೇ ಕಡೆ ಹೋದ್ರೂ ಫಿಕ್ಸ್ಡ್ ಪ್ರೈಸ್ ಅಂತೂ ಇದ್ದೇ ಇರಲ್ಲ, ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಎರಡವೆಲ್ಲ ತಿಂದು ಒಳ್ಳೆ ಮಾತಾಡಿ. ಮತ್ತೆ ಈ ಸಲ ಹೊಸ್ತಾಡ್ಕೋ ಜೋರಾಗಿರುತ್ತೆ. ಈ ಕಾರ್ಸ್ ಆಡೋರು ಇದಾಡೋರೆಲ್ಲ ತುಂಬಾ ಜೋರಾಗಿರ್ತದೆ, ಸ್ವಲ್ಪ ಕಡಿಮೆ ಮಾಡಿ. ಹೌದು, ಯುಗಾದಿನ ಈ ಹೊಸ ವರ್ಷದ ಪ್ರಯುಕ್ತ ಹೊಸ ವರ್ಷ ಆಚರಣೆಯಲ್ಲಿ ಎಲ್ಲರೂ ಇರ್ತಾರೆ. ನಮಗೆ ಈ ಹೊಸ ವರ್ಷ ಬರೋದೇ ಈ ಯುಗಾದಿಗೆ. ಈ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ನಾವು ಹೊಸ ಕಾರ್ ಬೇಕು ಅನ್ನೋರಿಗೆ ಒಳ್ಳೆ ಕಾರ್ ನನ್ನ ಹತ್ರ ಇದೆ, ಬನ್ನಿ ನಮ್ಮ ಹತ್ರ ಒಳ್ಳೆ ಮಾತಾಡೋಣ, ಒಳ್ಳೆ ಕಾರ್ ಕೊಡೋಣ, ನಗ್ನಗ್ತಾ ವ್ಯವಹಾರ ಮಾಡೋಣ. ಮತ್ತೆ ನಾವ್ ಎಲ್ಲಾ ಬ್ಯಾಂಕ್ಸ್ ನಮ್ಮ ಹತ್ರ ಟೈಪ್ ಇರುತ್ತೆ, ಎಲ್ಲರಿಗೂ ಲೋನ್ ಮಾಡ್ಕೊಡ್ತೀವಿ, ಎಲ್ಲಾ ಬ್ಯಾಂಕ್ಸ್ ಅಲ್ಲೂ ಲೋನ್ ಮಾಡ್ಕೊಡ್ತೀವಿ. ಆಮೇಲೆ ಸಿಬಿಲ್ ಇಲ್ಲ ಕಡಿಮೆ ಇದ್ರೂ ನಾವು ಲೋನ್ ಮಾಡ್ಕೊಡ್ತೀವಿ ಖಂಡಿತ. ಸೂಪರ್, ಅದು ಕೂಡ ಫೆಸಿಲಿಟಿ ಇದೆ ನೋಡಿ. ಸಿಬಿಲ್ ಇಲ್ಲ ಅಂದ್ರೂ ನಿಮಗೆ ಲೋನ್ ಆಗಿಬಿಡುತ್ತೆ ಆರಾಮಾಗಿ. ಸೊ ಒಂದ್ಸಲ ಬಂದು ವಿಸಿಟ್ ಮಾಡಿ, ನಮ್ಮ ಧನಂಜಯ್ ಸರ್ VH ಕಾರ್ಸಿಂದ ಈ ಥರ ಇರುತ್ತೆ. ಒಂದ್ಸಲ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್, ಒಳ್ಳೆದಾಗಲಿ ಎಲ್ಲರೂ. ಸ್ಟಾರ್ಟ್ ಮಾಡೋಣ ಸರ್. ಮೊದಲಿಗೆ ನಮ್ಮ ಜೊತೆ ಈಕೋಗಳಂತೂ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು VH ಕಾರ್ಸಲ್ಲಿ ಅಲ್ವಾ? ಹೌದು ಸರ್. ನಮ್ಮ ಹತ್ರ ನೋಡಿ 2019 ಮಾಡಲ್ ಇದೆ, ಸಿಂಗಲ್ ಓನರ್, ಬರೀ 40,000 ಓಡಿದೆ. ಸಿಂಗಲ್ ಓನರ್ ಗಾಡಿ ಸರ್. ಎಲ್ಲ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್. ಆಲ್ಮೋಸ್ಟ್ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ವಿ, ಎಲ್ಲ ಸಿಂಗಲ್ ಓನರ್ ವೆಹಿಕಲ್ ಜಾಸ್ತಿ ಇರೋದು. ಮೆಜಾರಿಟಿ 90% ಇದು ಸಿಂಗಲ್ ಓನರ್ ಆಗುತ್ತೆ. ಮಾಡಲ್ ಏನಂದ್ರೆ 2019 ಮಾಡಲು 40,000 ಓಡಿದೆ. 5 ಸೀಟರ್ AC ಗಾಡಿ ಇದು. ಓಕೆ, ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೆನೆನ್ಸ್ ಗಾಡಿ. ಓಕೆ, ವೆಲ್ ಮೇಂಟೈನ್ ಆಗಿರೋ ಗಾಡಿ. ನಮ್ಮ ಹತ್ರ ಯಾವ್ದು ಆಕ್ಸಿಡೆಂಟ್ ಆಗಿರೋದಲ್ಲ, ಒರಿಜಿನಲ್ ಇರ್ತಾವೆ ಗಾಡಿಗಳು. ಓಕೆ, ಹಾಗಾಗಿ ಇದು ನಾವು ಬೆಸ್ಟ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಸರ್. 4.5 ಹೇಳ್ತಾ ಇದೀವಿ. 4,25,000 ಗಾಡಿ ಕೊಡ್ತಾ ಇದೀವಿ. 4,25,000 19 ಮಾಡಲು ಈಕೋ, ಅದ್ರಲ್ಲೂ ಈಕೋ AC. ಸೂಪರ್. ಅದ್ರಲ್ಲೂ AC ಬರತಕ್ಕಂತ ಮೇಲ್ಗಡೆ ಏನ್ ಸರ್ ಕ್ಯಾರಿಯರ್ ಫಿಟ್ ಮಾಡಿದಾಗಿರೋಂತ ವೆಹಿಕಲ್. ಟೈರ್ ಪ್ರೊಫೈಲ್ ಎಲ್ಲ ಓಕೆ, ಒಂದು 60% ಟೈರ್ ಇದೆ. ನೆಕ್ಸ್ಟ್ ಇನ್ನೊಂದು ಈಕೋ ಇದೆಯಲ್ಲ ಸರ್? ಇನ್ನೊಂದು 22 ಮಾಡಲು ನಮ್ಮ ಹತ್ರ ಈಕೋ 20,000 ಹೊಡಿರೋದು. AC 5 ಸೀಟರ್ ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಜಸ್ಟ್ 20,000 ಹೊಡಿದೆ ಇದು. ಬರೀ 20,000 ಹೊಡಿದೆ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಅದ್ರಲ್ಲೂ. ಓಕೆ, ಸೂಪರ್. ನೋಡಿ ಟೈರ್ ಪ್ರೊಫೈಲ್ ಎಲ್ಲ ಬ್ರ್ಯಾಂಡ್ ನೇಮ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಗಾಡಿಗೂ ನಾವು ಇಂಟೀರಿಯರ್ ತೋರ್ಸಕ್ಕಾಗಲ್ಲ. 20,000 ಜಸ್ಟ್ ಹೊಡಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ಫೈನಲ್ ಟು ಫೈನಲ್ 5.5 ಬೇಕು ಅಂತೀರಿ, ಬಟ್ ಯುಗಾದಿ ಆಫರ್ಗೆ 5,25,000 ಗಾಡಿ ಕೊಡ್ತಾ ಇದೀನಿ. 0 ಡೌನ್ ಪೇಮೆಂಟ್, 5.25 ಲೋನ್ ಹಾಕ್ಸ್ಕೊಟ್ಬಿಡ್ತೀನಿ. 5,25,000ಕ್ಕೆ ಲೋನ್ ಹಾಕ್ಸ್ಕೊಟ್ಬಿಡ್ತೀನಿ. ಫುಲ್ ಝೀರೋ ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್ ಅಲ್ಲಿ 22 ಮಾಡಲ್. 22. ಓಕೆ, ಜಸ್ಟ್ 20,000 ಹೊಡಿದೆ. ಓಕೆ, ಹಾಗೆ ನಮ್ಮ ಹತ್ರ ಈಕೋ ಇನ್ನೊಂದು ಕೇಳಿದವರಿಗೆ ಅಲ್ಲಿದೆ ಸರ್. ಇನ್ನೊಂದು ಈಕೋ ಇದೆ, ಬನ್ನಿ ತೋರಿಸ್ತೀನಿ. ಓಕೆ, ಈ ಈಕೋ ಬಂದು ಸರ್ CNG ಇದೆ. CNG ಇದೆಯಾ? ಹೌದು, ಬರೀ 30,000 ಹೊಡಿದೆ. CNG ಇದೆ, ಜಸ್ಟ್ 30,000 ಹೊಡಿದೆ ಇದು. CNG ಇದೆ. ಓಕೆ, ವಿತ್ CNG ಜಸ್ಟ್ 30,000 ಹೊಡಿದೆ ನೋಡಿ. ಸಿಂಗಲ್ ಓನರ್. 22 ಮಾಡಲ್. ಓಕೆ, 22. ಇದು ಕೂಡ ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಆಗಿದೆ. ಇಂಟೀರಿಯರ್ ನೋಡಬಹುದು ಯಾವ ತರ ಇದೆ ಅಂತ, ಎಲ್ಲ ಚೆನ್ನಾಗಿದೆ ನೋಡಿ. ಎಲ್ಲಾ ಗಾಡಿಗೂ ಇಂಟೀರಿಯರ್ ಇದೇ ತರ ಬರುತ್ತೆ. ಬಟ್ ಇದು ಕೂಡ 22 ಮಾಡಲು ನೋಡಬಹುದು. ಬ್ಯಾಕ್ ಸೈಡ್ ಸ್ಪೇಸ್ ಎಲ್ಲ ಬರುತ್ತೆ. CNG ಇದೆ ನೋಡಿ, CNG ಕಂಪನಿ ಬರುತ್ತೆ. ಇಷ್ಟು ಸ್ಪೇಸ್ ನಿಮಗೆ ಖಾಲಿ ಸ್ಪೇಸ್ ಬರುತ್ತೆ. ಏನೋ ಲಗೇಜ್ ಹೋಗಂಗಿದ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ಎಷ್ಟು ಬರ್ಬೋದು ಸರ್? CNG ನಿಮಗೆ 25 ಗ್ಯಾರಂಟಿ ಬರುತ್ತೆ ಸರ್. 25 ಬರುತ್ತೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ನಾವು 5.5 ಲಕ್ಷ ಫೈನಲ್ ಬೇಕು. ಒಂದು 10,000 ಕಮ್ಮಿ ಕೊಡ್ತೀನಿ. ಫುಲ್ ಇದು 0 ಡೌನ್ ಪೇಮೆಂಟ್ ಅಲ್ಲಿ. 5,15,000ಕ್ಕೆ 22 ಮಾಡಲು CNG ವೆಹಿಕಲ್ ಜಸ್ಟ್ 30,000 ನೋಡಿದೆ. ಅದರಲ್ಲೂ ಸಿಂಗಲ್ ಓನರ್ ಬರುತ್ತೆ ನೋಡಿ. ಓಮ್ನಿ ಬೇಕು ಅನ್ನೋರಿಗೆ ಓಮ್ನಿ ಕೂಡ ಅವೈಲೇಬಲ್ ಇದೆ. ಹೌದು, ಓಮ್ನಿ ಇದೆ ಸರ್. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. 18 ಮಾಡಲ್ ಸಿಂಗಲ್ ಓನರ್. ಹೌದು, 18 ಮಾಡಲ್ ಸಿಂಗಲ್ ಓನರ್. 8 ಸೀಟರ್. ಪೆಟ್ರೋಲ್ ಅಂಡ್ ಗ್ಯಾಸ್ ಎರಡು ಇದೆ ಈ ಗಾಡಿನಲ್ಲಿ. ಪೆಟ್ರೋಲ್ ಅಂಡ್ ಗ್ಯಾಸ್ ಎರಡು ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬರುತ್ತೆ. 40,000 ಓಡಿದೆ ಸರ್. ಜಸ್ಟ್ 40,000 ಓಡಿದೆ. 40,000 ಓಡಿದೆ. ಓಕೆ, ತುಂಬಾ ಕಡಿಮೆ ಓಡಿರ್ತಕ್ಕಂಥ ವೆಹಿಕಲ್ ಗಳೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು VH ಕಾರ್ಸ್ ಅಲ್ಲಿ ಅಲ್ವಾ? ಹೌದು ಸರ್. ಪ್ರೈಸ್ ಏನ್ ಹೇಳ್ತೀರಾ ಸರ್? ಇದು ಪ್ರೈಸ್ 3,65,000 ಬೇಕು. ಬಟ್ ಈ ಯುಗಾದಿ ಆಫರ್ಗೆ 3,30,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ. 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 3 ಲಕ್ಷ ಲೋನೇ ಆಗುತ್ತೆ. 30,000 ತಂದ್ರೆ ಸಾಕು. ಜಸ್ಟ್ 30,000 ಓಡಿರೋ ಮಾಡಲ್ ಏನಂದ್ರಿ? 2018 ಸಿಂಗಲ್ ಓನರ್. 18 ಸಿಂಗಲ್ ಓನರ್ ಸಿಗುತ್ತೆ ನೋಡಿ. ನೆಕ್ಸ್ಟ್ ನ್ಯಾನೋ. ಸರ್ ನ್ಯಾನೋ ಇದೆ ನಮ್ಮ ಹತ್ರ. 2015 ಮಾಡಲ್ ಟ್ವಿಸ್ಟ್, ನ್ಯಾನೋ ಟ್ವಿಸ್ಟ್. ಇದು 15 ಟ್ವಿಸ್ಟ್ ಅಂದ್ರೆ ಟಾಪ್ ಎಂಡ್ ಬರುತ್ತೆ. ನಿಮಗೆ ಎಲ್ಲಾ ಫೀಚರ್ಸ್ ಬರುತ್ತೆ. ಸರ್ ಓಡಿರೋದು 14,000. ಜಸ್ಟ್ 14,000 ಹೊಡಿದ್ಯಾ? 14,000. ಅದರಲ್ಲೂ ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಓಕೆ, ಸೂಪರ್. ಅದರಲ್ಲೂ ಸಿಂಗಲ್ ಓನರ್. ಎಲ್ಲಾ ತರ ಆಪ್ಷನ್ಸ್ ಇದರಲ್ಲೂ ಬಂದಿರುತ್ತೆ. ಎಲ್ಲಾ ತರ ಆಪ್ಷನ್ಸ್ ಬರುತ್ತೆ. ಇದು ಟಾಪ್ ಎಂಡ್, ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. AC ಎಲ್ಲ ಬರುತ್ತೆ. ಮ್ಯಾನ್ಯುವಲ್. ಪ್ರೈಸ್ ಸರ್ ಪ್ರೈಸ್ 2.5 ಹೇಳ್ತಾ ಇದೀವಿ. 2,20,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ. 2,20,000 ಆಗುತ್ತೆ ಈ ಗಾಡಿ. ಅದರಲ್ಲೂ ಸಿಂಗಲ್ ಓನರ್ ನೋಡಿ. ಜಸ್ಟ್ 14,000 ಹೊಡಿದೆ. ಬೇಡ, ನನಗೆ ಆಟೋಮೆಟಿಕ್ ಬೇಕು ಅನ್ನೋರಿಗೆ ನಮ್ಮ ಹತ್ರ ಒಂದು 16 ಮಾಡಲ್ ಆಟೋಮೆಟಿಕ್ ಇದೆ ಸರ್. 16 ಮಾಡಲು ಆಟೋಮೆಟಿಕ್. ಅದರಲ್ಲೂ ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ, ಓಡಿರೋದೇ 40,000. ಶೋರೂಮ್ ಹಿಸ್ಟ್ರಿ, ಟಾಪ್ ಅಂಡ್ ಟ್ವಿಸ್ಟ್. ಇದು ಜಸ್ಟ್ 40,000 ಓಡಿರ್ತಕ್ಕಂಥ 16 ಮಾಡಲು ಸಿಂಗಲ್ ಓನರ್ ನೋಡಿ. ಅದರಲ್ಲೂ ಆಟೋಮೆಟಿಕ್ ವೇರಿಯಂಟ್. ಪ್ರೈಸ್
ಸರ್ ಪ್ರೈಸ್ ನಾವು 270 ಬೇಕು ಅಂತ ಇದೀವಿ, ಬಟ್ ಈ ಯುಗಾದಿಗೆ ಆಫರ್ ಇಟ್ಟಿದೀವಿ. 2,20,000 ಗಾಡಿ ಕೊಟ್ಬಿಡ್ತಾ 2,20,000 ರೂಪಾಯಿಗೆ ಇಷ್ಟು, ಅದು ಟಾಪ್ ಎಂಡ್. ನೆಕ್ಸ್ಟ್ ವೋಲ್ಕ್ಸ್ ವ್ಯಾಗನ್, ಹಾಗೆ ನಮ್ಮ ಹತ್ರ ವೋಲ್ಕ್ಸ್ ವ್ಯಾಗನ್ ಪೋಲೋ ಟಾಪ್ ಅಂಡ್ ಐಲೈನ್ ಇದೆ ಸರ್. ಹೈಲೈನ್ ಇದು ಐಲೈನ್ ಸಿಂಗಲ್ ಓನರ್, ಇದು ಸಿಂಗಲ್ ಓನರ್ 15 ಮಾಡಲ್. 15 ಮಾಡಲ್ ಸಿಂಗಲ್ ಓನರ್ ನೋಡಿ ಪೋಲೋ. ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಬರುತ್ತೆ, ಹೈಲೈನ್ ವೇರಿಯಂಟ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ, ಲೆದರ್ ಸೀಟ್ಸ್ ಬರ್ತಕ್ಕಂಥ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC, ಡ್ಯೂಯಲ್ ಏರ್ ಬ್ಯಾಗು, ಮತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಡಿ ಕಟ್ ಸ್ಟೇರಿಂಗ್ ವೀಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಪ್ರೈಸ್ ಸರ್ ಪ್ರೈಸ್ ನಾವು 5,50,000 ಹೇಳ್ತಾ ಇದೀವಿ. ಈ ಯುಗಾದಿ ಆಫರ್ ಗೆ 5 ಲಕ್ಷ ಕೊಟ್ಬಿಡ್ತೀನಿ. 5 ಲಕ್ಷಕ್ಕೆ ಕೊಟ್ಬಿಡ್ತೀವಿ ಸರ್. ಅದು ಮಾಡಲು 15 ಮಾಡಲ್ ಸಿಂಗಲ್ ಓನರ್, 15 ಮಾಡಲ್, ಅದರಲ್ಲೂ ಸಿಂಗಲ್ ಓನರ್, 60,000 ಓಡಿದೆ, ಜಸ್ಟ್ 60,000 ಓಡಿದೆ. ಪೆಟ್ರೋಲ್ ವೆಹಿಕಲ್. ಓಕೆ, ಇದು ಸರ್ ಇದು 2021 ಮಾಡಲ್ VXI ಆಪ್ಷನ್ ಅಲ್ಲ ಸರ್. ಇದು 21 ಮಾಡಲ್ ಓಡ್ರದೆ ಬರೀ 22,000. 20,000 ಓಡಿದ್ಯಾ? ಬರೀ 22,000 ಸಿಂಗಲ್ ಓನರ್. ಓಕೆ, ಅದರಲ್ಲೂ ಸಿಂಗಲ್ ಓನರ್, ಜಸ್ಟ್ 20,000 ಓಡಿದ. ಬ್ಲೂ ಕಲರ್ ನೋಡಿ, ಅದರಲ್ಲೂ ಟೈರ್ ಪ್ರೊಫೈಲ್, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಮೇಂಟೈನ್ ಆಗಿದೆ ಗಾಡಿ ಅಂತ. ಪ್ರೈಸ್ ಸರ್ ಪ್ರೈಸ್ ನಾವು ಯುಗಾದಿ ಆಫರ್ ಗೆ 7,500 ಹೇಳ್ತಾ ಇರೋದು, ಆದ್ರೆ ಯುಗಾದಿ ಆಫರ್ ಗೆ 6,65,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ. 6,65,000ಕ್ಕೆ ಅದರಲ್ಲೂ 21 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ. ಹೌದು ಸರ್. ಸೂಪರ್. ನೆಕ್ಸ್ಟ್ ಹಾಗೆ ನಮ್ಮ ಹತ್ರ ಸರ್ ಎರ್ಟಿಗಾ ಕೇಳೋರ್ಗೆ ZDI 1 ಲಕ್ಷ ಓಡಿದೆ. ZDI ಶೋರೂಮ್ ಹಿಸ್ಟ್ರಿ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್ ಸರ್. ಇದು ಅದರಲ್ಲೂ ಡೀಸೆಲ್ ವೆಹಿಕಲ್, 2014 ಮಾಡಲ್. ಇದು ಟಾಪ್ ಎಂಡ್ ವೆಹಿಕಲ್, ಟೈರ್ ಪ್ರೊಫೈಲ್ ಎಲ್ಲ ಬ್ರ್ಯಾಂಡ್ ನೇಮ್ ಆಗಿದೆ, ಮ್ಯಾಗ್ವಿಲ್ ಬರುತ್ತೆ, ಎಲ್ಲ ಬರ್ತಕ್ಕಂಥ ವೆಹಿಕಲ್. ಡೀಸೆಲ್ ವೇರಿಯಂಟ್ ಬರುತ್ತೆ, ಡೀಸೆಲ್ ವೇರಿಯಂಟ್, ಇಂಟೀರಿಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಅದು ZDI ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ, ಲೆದರ್ ಸೀಟ್ಸ್ ಬರ್ತಕ್ಕಂಥ ಪ್ರೀಮಿಯಂ ವೆಹಿಕಲ್ ಅಂತಾನೆ ಹೇಳ್ಬೋದು. ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ, 20+ ಮೈಲೇಜ್ ಆರಾಮಾಗಿ ಬರುತ್ತೆ. 7 ಸೀಟರ್ ವೆಹಿಕಲ್, 7 ಸೀಟರ್ ವೆಹಿಕಲ್, ಟಾಪ್ AC ಎಲ್ಲ ಬರುತ್ತೆ. ಓಕೆ, ABS ಎಲ್ಲ ಇರ್ತಕ್ಕಂಥ ವೆಹಿಕಲ್ ZDI. ಎಷ್ಟು ಹೇಳ್ತೀರಾ ಸರ್? ಇದು ನಾವು 7 ಲಕ್ಷ ಹೇಳ್ತಾ ಇದೀವಿ, ಆದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ದೀಪಾವಳಿ ಆಫರ್ 6,25,000 ರೂಪಾಯಿ ಗಾಡಿ. ಯುಗಾದಿ ಆಫರ್ 6,25,000 ರೂಪಾಯಿಗೆ ZDI ಎರ್ಟಿಗಾ ಡೀಸೆಲ್ ಸಿಗುತ್ತೆ ನೋಡಿ, ಅದರಲ್ಲೂ ಸಿಂಗಲ್ ಓನರ್. ಹೌದು. ಎಷ್ಟು ಓಡಿದೆ ಸರ್ ಇದು? ಸರ್ ಓಡಿರೋದೇ 95,000 ಓಡಿದೆ ಸರ್. 95,000 ಜಿನ್ಯೂನು ರೆಕಾರ್ಡ್ ಜೊತೆಗೆ. ಓಕೆ, ಸೂಪರ್. ನೆಕ್ಸ್ಟ್ ಓಕೆ, ಹಾಗೆ ಇನ್ನೋವಾ ನೋಡೋರಿಗೆ ಅದರಲ್ಲೂ ಫ್ಯಾನ್ಸಿ ಮ್ಯಾಗ್ವಿಲ್ ಎಲ್ಲ ಇರ್ತಕ್ಕಂಥ ವೆಹಿಕಲ್, ವಿ ವೇರಿಯಂಟ್, 2014 ಮಾಡಲು ಸರ್. ಇದು 14 ಮಾಡಲು GX ವೈಟ್ ಕಲರ್ ಗಾಡಿ ನೋಡಿ. ನಿಮಗೆ ಆಫ್ಟರ್ ಮಾರ್ಕೆಟ್, ನಿಮಗೆ ಒಳ್ಳೆ ಫ್ಯಾನ್ಸಿ ಅಲೈಸ್, ಮತ್ತೆ ಹೊಸ ಟೈರ್, ಶೋರೂಮ್ ಸರ್ವಿಸ್ ಎಲ್ಲ ಆಗಿದೆ ಸರ್. ಈ ಗಾಡಿ ಶೋರೂಮ್ ಸರ್ವಿಸ್ ಆಗಿದೆ. ಎಷ್ಟು ಓಡಿದೆ ಗಾಡಿ? ಶೋರೂಮ್ ಸರ್ವಿಸ್ ಎಲ್ಲ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. 1 ಲಕ್ಷ ಓಡಿದೆ ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ ಎಲ್ಲ ಇದೆ ಸರ್. ಓಕೆ, GX ಮಾಡಲು ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಓಕೆ ಸರ್, ಫೈನಲ್ ಟು ಫೈನಲ್ ಮಾರ್ಕೆಟ್ ಅಲ್ಲೆಲ್ಲ ನಿಮಗೆ 9,500 ಕಮ್ಮಿ ಸಿಗಲ್ಲ. 7,80,000ಕ್ಕೆ ಯುಗಾದಿ ಆಫರ್ಗೆ ಗಾಡಿ ಕೊಟ್ಬಿಡ್ತೀನಿ ಸರ್. 7,80,000 ರೂಪಾಯಿಗೆ ಇನ್ನೋವಾ G ವೇರಿಯಂಟ್ ಸಿಗುತ್ತೆ. 2.5 ಮಾಡಲ್ ಏನಂದ್ರೆ 2014 ಮಾಡಲ್, 14 ಮಾಡಲ್ ಸಿಗುತ್ತೆ ನೋಡಿ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. 7,500 ಹೇಳಿದ್ರಾ? 7,80,000 ಕೊಡ್ತೀನಿ. 7,80,000 ರೂಪಾಯಿಗೆ ನೋಡಿ. ನೆಕ್ಸ್ಟ್ ಹೋಂಡಾ ಸಿಟಿ ಹುಡುಕೋರಿಗೆ ಒಂದು ಹೋಂಡಾ ಸಿಟಿ ಕೂಡ ಅವೈಲೇಬಲ್ ಇದೆ ಸರ್. ಹೋಂಡಾ ಸಿಟಿ 2016 ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ಸರ್. ಇದು 16 ಮಾಡಲ್. ಹೌದು, ಹೈಟೆಕ್ ಇದು. ವಿಟೆಕ್. ಹೌದು ಸರ್, ವಿಟೆಕ್ ವೇರಿಯಂಟ್ ಬರುತ್ತೆ. ಓಕೆ, ಡೀಸೆಲ್ ಇಂಜಿನ್, ಬರೀ ಓಡ್ರದೆ 68,000. 68,000 ಅಷ್ಟೇ ಡೀಸೆಲ್ ಓಡಿದೆ. 68,000 ಓಡಿದೆ ಸರ್. ಎಷ್ಟು 68,000 ಡೀಸೆಲ್ ಅಲ್ಲಿ ಓಡಿದೆ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಅದರಲ್ಲೂ ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ನ ವಿಟೆಕ್ ಇಂಜಿನ್ ಬರ್ತಕ್ಕಂಥ ಹೋಂಡಾ ಸಿಟಿ ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್, ಫೈನಲ್ ಟು ಫೈನಲ್ 6,500 ಹೇಳ್ತಾ ಇದೀವಿ. ಬಟ್ ಈ ಯುಗಾದಿಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ಬೇಕು ಅಂತ 5,80,000 ರೂಪಾಯಿಗೆ 2016 ವಿಟೆಕ್ ಟಾಪ್ ಎಂಡ್ ವರ್ಷನ್ ಹೋಂಡಾ ಸಿಟಿ ವೈಟ್ ಕಲರ್, ಬರೀ ಓಡ್ರದೆ 68,000. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್. 5,500,000 ಲಕ್ಷ ಲೋನೇ ಆಗುತ್ತೆ, ಬಂದ್ರೆ ಮಾಡ್ಕೊಡ್ತೀನಿ. 5,500,000 ಲಕ್ಷ ಲೋನೇ ಆಗಿರ್ತಕ್ಕಂಥ 16 ಮಾಡಲ್ ಸಿಂಗಲ್ ಓನರ್, ಜಸ್ಟ್ 68,000 ಓಡಿರ್ತಕ್ಕಂಥ ಡೀಸೆಲ್ ಇಂಜಿನ್ ಬರ್ತಕ್ಕಂಥ ID ಟೆಕ್ ಇಂಜಿನ್ ಇರ್ತಕ್ಕಂಥ ವೆಹಿಕಲ್. ಅದರಲ್ಲೂ ಹೋಂಡಾ ಸಿಟಿ ಯಾರೆಲ್ಲ ಹುಡುಕ್ತಾ ಇದ್ದೀರಾ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. 5,80,000 ರೂಪಾಯಿಗೆ. ಹೌದು. ಓಕೆ, ನೆಕ್ಸ್ಟ್ ಒಂದು ಇನ್ನೋವಾ ಇದೆ ನೋಡಿ. ಇನ್ನೊಂದು ಇನ್ನೋವಾ ಕೇಳೋರ್ಗೆ ಇನ್ನೊಂದು GX ನಮ್ಮ ಹತ್ರ ಇದೆ. ಓಕೆ, 2011 ಮಾಡಲ್, ಸಿಂಗಲ್ ಓನರ್. ಸಿಂಗಲ್ ಓನರ್? ಹೌದು, ಸಿಂಗಲ್ ಓನರ್ 11 ಮಾಡಲ್ ಗಾಡಿ ಇದೆ ನಮ್ಮ ಹತ್ರ. ಸಿಂಗಲ್ ಓನರ್ ನೋಡಿ. ಅದರಲ್ಲೂ ಇನ್ನೋವಾ ಸಿಂಗಲ್ ಓನರ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. ಎಷ್ಟು ಓಡಿದೆ ಸರ್ ಇದು? ಸರ್ ಓಡಿರೋದೇ 160 ಸರ್. 1,60,000.
ಲೆದರ್ ಸೀಟ್ಸ್ ಎಲ್ಲ ನೋಡಿ ಹೊಸದಾಗಿ ಹಾಕ್ಸ್ಕೊಂಡಿದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಆಮೇಲೆ ಎಕ್ಸ್ಟೀರಿಯರ್ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. VH ಕಾರ್ಸ್ ಅಲ್ಲಿ ಯಾವುದೇ ಗಾಡಿ ತಗೊಳ್ಳಿ ಪ್ರೀಮಿಯಂ ಕಂಡೀಷನ್ ಇರುತ್ತೆ, ಯಾವುದೇ ತರ ಆಕ್ಸಿಡೆಂಟ್ ಹಿಸ್ಟ್ರಿಗಳು ಇರೋದಿಲ್ಲ ಅಂತಾನೆ ಹೇಳ್ಬೋದು. 1,60,000 ಕಡಿಮೆ ಆಕ್ಚುಲಿ. ಇಂಥ ಗಾಡಿಗಳೆಲ್ಲ 7-8 ಲಕ್ಷ ಆರಾಮಾಗಿ ಓಡುತ್ತೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ. ಪ್ರೈಸ್ ಏನ್ ಹೇಳ್ತೀರಾ ಸಿಂಗಲ್ ಓನರ್? ಸರ್ ಸಿಂಗಲ್ ಓನರ್ ಗಾಡಿ ಫೈನಲ್ ಟು ಫೈನಲ್ 6,60,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ ಸರ್. 6,60,000ಕ್ಕೆ ಸಿಂಗಲ್ ಓನರ್, ಅದರಲ್ಲಿ ಇನೋವಾ 8 ಸೀಟರ್ ವೆಹಿಕಲ್, 8 ಸೀಟರ್. ಸೂಪರ್. ನೆಕ್ಸ್ಟ್ ಸರ್ ನಮ್ಮ ಹತ್ರ ಹಾಗೆ ಇನ್ನೊಂದು ನೋಡ್ತಾ ಇರ್ಬೋದು, ಕಾಫಿ ಕಲರ್, ಬ್ರೌನ್ ಕಲರ್ ಇದೆ, ಡಸ್ಟರ್ ಬ್ರೌನ್ ಕಲರ್ ಡಸ್ಟರ್ ಇದೆ. ಓಕೆ, ತುಂಬಾ ಚೆನ್ನಾಗಿದೆ ಸರ್, ವೆಲ್ ಮೇಂಟೆನೆನ್ಸ್ ಗಾಡಿ. ಪ್ರೊಫೈಲ್ ಅದರಲ್ಲೂ ಟಾಪ್ ಎಂಡ್ ಮೋಡ್ ಬರುತ್ತೆ. 80 PS 110 PS 185 PS ಇದು 185 PS ಅಂದ್ರೆ ಇದು ಬರುತ್ತೆ. ಟಾಪ್ ಎಂಡ್ ಮೋಡ್ ಬರುತ್ತೆ. ಟಚ್ ಸ್ಕ್ರೀನ್ RXZ ಸರ್ ಇದು ಬರುತ್ತೆ. ಓಕೆ, RXZ ಟಾಪ್ ಎಂಡ್ ವರ್ಷನ್. ಓಕೆ ಸರ್ ಓಡಿರೋದೇ ಇದು ಗಾಡಿ 1 ಲಕ್ಷ ಓಡಿದೆ. ಡೀಸೆಲ್ ವೆಹಿಕಲ್, 1 ಲಕ್ಷ ಡೀಸೆಲ್ ಅಲ್ಲಿ ಓಡಿದೆ. ಈ ಗಾಡಿ ಕೂಡ ನಾವು 4-5 ಲಕ್ಷಕ್ಕೆ ಏನ್ ಬರ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಆಗತಕ್ಕಂತ ವೆಹಿಕಲ್. ಡೀಸೆಲ್ ವೇರಿಯಂಟ್. ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದು? ಸರ್ ಪ್ರೈಸ್ 5.5 ಹೇಳ್ತಾ ಇದೀವಿ. ಯುಗಾದಿ ಆಫರ್ಗೆ 5,20,000 ರೂಪಾಯಿ ಗಾಡಿ ಕೊಡ್ತೀನಿ. 5,20,000ಕ್ಕೆ. ಮಾಡಲ್ ಏನಂದ್ರಿ? 2015 ಮಾಡಲ್, ಸಿಂಗಲ್ ಓನರ್. ಅದ್ರಲ್ಲೂ ಸಿಂಗಲ್ ಓನರ್ ನೋಡಿ, 15 ಮಾಡಲು 5,20,000 ಆಗುತ್ತೆ. ಯುಗಾದಿ ಆಫರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒಂದು ಯಾರಾದ್ರೂ ಇಟಿಯೋಸ್ ಹುಡುಕ್ತಾ ಇದ್ರೆ ನೋಡಿ, ತುಂಬಾ ಜನ ಇಟಿಯೋಸ್ ಹುಡುಕ್ತಾ ಇರ್ತೀರಾ. 12 ಮಾಡಲ್ ಸರ್, 12 ಮಾಡಲು ಬರೀ 76,000 ಓಡಿದೆ. ಜಸ್ಟ್ 76,000 ಓಡಿದೆ. 12 ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ, ಬಟ್ ಗಾಡಿ ಮಾತ್ರ ವೆಲ್ ಮೇಂಟೈನ್ ಡೀಸೆಲ್ ಗಾಡಿ ಸರ್ ಇದು. ಡೀಸೆಲ್. ಓಕೆ, ಸೂಪರ್. ನೋಡಿ ತುಂಬಾ ಜನ ಡೀಸೆಲ್ ಹುಡುಕ್ತಾ ಇರ್ತೀರಾ. ಮಾರ್ಕೆಟ್ ಅಲ್ಲಿ ತುಂಬಾ ರೇರ್ಲಿ ಅವೈಲೇಬಲ್, ಯಾರು ಸೇಲ್ ಮಾಡಲ್ಲ. ನಮ್ಮ ಕಡೆಯಿಂದ 2 ವರ್ಷ ಗ್ಯಾರಂಟಿ. 2 ವರ್ಷ ಗ್ಯಾರಂಟಿ ಇಂಜಿನ್ಗೆ. ಓಕೆ, ಸೂಪರ್. ನೋಡಿ ಇಂಜಿನ್ಗೂ ಗ್ಯಾರಂಟಿ ಇರುತ್ತೆ ಅಂತ ನೋಡಿ. ಬಾಡಿ ಪ್ರೊಫೈಲ್ ನೋಡ್ಬೋದು ಯಾವ ತರ ಇದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಪ್ರೊಫೈಲ್ ಇದೆ. ಎಕ್ಸ್ಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ಕೂಡ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ಕುಶನ್ ಫಿನಿಶ್ ಅಲ್ಲಿ ಸೀಟ್ಸ್ ಇದೆ. ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ಅದರಲ್ಲೂ ಡೀಸೆಲ್ ವೆಹಿಕಲ್ 12 ಮಾಡಲು ಸಿಂಗಲ್ ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಪ್ರೈಸ್ 4,500 ಹೇಳ್ತಾ ಇದೀವಿ. ಬಟ್ ಯುಗಾದಿ ಆಫರ್ಗೆ 4,15,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. 4,15,000 ರೂಪಾಯಿಗೆ ಸಿಂಗಲ್ ಓನರ್ ಡೀಸೆಲ್ ಸಿಗ್ತಾ ಇದೆ. ಸೆಕೆಂಡ್ ಓನರ್ ಡೀಸೆಲ್ ಸಿಗ್ತಾ ಇದೆ ನೋಡಿ. ಜಸ್ಟ್ 76,000 ಓಡಿದೆ ಡೀಸೆಲ್ ಅಲ್ಲಿ. ಅದ್ರಲ್ಲೂ ಹಾಗೆ ನಮ್ಮ ಹತ್ರ ಆಟೋಮೆಟಿಕ್ ಕೇಳೋರಿಗೆ ನಮ್ಮ ಹತ್ರ ಒಂದು CRV ಬಂದಿದೆ ಸರ್. ಓಕೆ, CRV ಆಟೋಮೆಟಿಕ್ ಟಾಪ್ ಎಂಡ್ ವರ್ಷನ್ ಇದೆ. ಓಕೆ, V ವರ್ಷನ್ ಟಾಪ್ ಎಂಡ್. ಓಕೆ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಅದರಲ್ಲೂ ಟಾಪ್ ಎಂಡ್ ಮಾಡಲ್ V ವರ್ಷನ್ ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ ವೇರಿಯಂಟ್ ಸರ್ ಇದು. ಅದ್ರ ನೋಡಿ ಬ್ಲೂ ಪಂಕ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಆಟೋಮೆಟಿಕ್ ವೇರಿಯಂಟ್. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಪ್ರೈಸ್ ನಾವು ಫೈನಲ್ ಟು ಫೈನಲ್ 3,500 ಹೇಳ್ತಾ ಇದೀವಿ. ಬಟ್ ಯುಗಾದಿ ಆಫರ್ಗೆ 3,20,000 ರೂಪಾಯಿಗೆ ಆಟೋಮೆಟಿಕ್ 2007 ಮಾಡಲ್ ಸೆಕೆಂಡ್ ಓನರ್ CRV ಕೊಡ್ತಾ ಇದೀನಿ ಸರ್. ಪೆಟ್ರೋಲ್ ಅದರಲ್ಲೂ CRV ದೊಡ್ಡ ವೆಹಿಕಲ್ ನೋಡಿ, ಒಂಥರ ಆಡಿ ತರ ಕಾಣಿಸುವಂತ ವೆಹಿಕಲ್. ಜಸ್ಟ್ ನಿಮ್ಗೆ 3,20,000 ರೂಪಾಯಿಗೆ ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ. ಹೋಂಡಾ CRV. ನೆಕ್ಸ್ಟ್ XUV500 ಯಾರಾದ್ರೂ ಹುಡುಕ್ತಾ ಇದ್ರೆ ಅದು ಕೂಡ ನೋಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಬಾಡಿ ಲೈನ್ ಮತ್ತೆ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇರ್ತಕ್ಕಂಥ ಬಟನ್ಸ್ ಎಲ್ಲ ನ್ಯೂ ಆಗಿರ್ತಕ್ಕಂಥ ವೆಹಿಕಲ್ ಸಿಗುತ್ತೆ ಸರ್. ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್ ಮಾಡಲು 2016 ಸಿಂಗಲ್ ಓನರ್ 86,000 ಓಡಿದೆ ಸರ್. ಜಸ್ಟ್ 86,000 ಡೀಸೆಲ್. W6 ಇದು. W6 ವೇರಿಯಂಟ್ ನೋಡಿ, 86,000 ಡೀಸೆಲ್ ಓಡಿದೆ. ತುಂಬಾ ಚೆನ್ನಾಗಿದೆ ಅಲ್ಲ, ವೆಲ್ ಮೇಂಟೆನೆನ್ಸ್ ಆಗಿದೆ ಗಾಡಿ. ಓಕೆ, 16 ಮಾಡಲು ನೋಡಿ. ಅದರಲ್ಲೂ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್, AC, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ವೆಯ್ಟ್ ಮೇಂಟೈನ್ ಆಗಿರ್ತಕ್ಕಂಥ ನ್ಯೂ ಶೇಪ್ ಬರ್ತಕ್ಕಂಥ ಗ್ರಿಲ್ಸ್ ನೋಡಿ. ಅದರಲ್ಲೂ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ ಬಂದು ನಾವು 7,500 ಹೇಳ್ತಾ ಇದೀವಿ ಫೈನಲ್. ಬಟ್ ಯುಗಾದಿ ಆಫರ್ಗೆ 6,85,000 ರೂಪಾಯಿ ಗಾಡಿ ಕೊಟ್ಬಿಡಿ. 6,85,000ಕ್ಕೆ ಸಿಂಗಲ್ ಓನರ್ ಬರೀ 86,000 ಕಿಲೋಮೀಟರ್ ಡೀಸೆಲ್ ಅಲ್ಲಿ ಓಡಿರ್ತಕ್ಕಂಥ 16 ಮಾಡಲ್ ಸಿಗುತ್ತೆ ನೋಡಿ. XUV500 W6 ವೇರಿಯಂಟ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಹಾಗೆ ನಮ್ಮ ಹತ್ರ 2012 ಮಾಡಲು 90,000 ಓಡಿರ್ತಕ್ಕಂಥ W6 ಮಾಡಲು ಗಾಡಿ. ಜಸ್ಟ್ 90,000 ಓಡಿದೆ ಇದು. ಬರೀ 90,000 ಓಡಿದೆ. XUV500 12 ಮಾಡಲು. ಓಕೆ, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಇದು. ಓಕೆ, ಇದು ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸರ್? ಇದು ಸೆಕೆಂಡ್ ಓನರ್ ಗಾಡಿ. ಇದು ಕಸ್ಟಮರ್ ವೆಹಿಕಲ್. ಕಸ್ಟಮರ್ ತುಂಬಾ ವೆಲ್ ಮೇಂಟೆನೆನ್ಸ್ ಮಾಡಿ ಕಸ್ಟಮರ್ 5,500,000 ಲಕ್ಷ ಕಮ್ಮಿ ಕೊಡ್ತಾ ಇಲ್ಲ ಸರ್. 5,500,000 ಲಕ್ಷ ಬೇಕೇ ಬೇಕು ಅಂತ ಇದ್ರೆ ಬಂದ್ರೆ ಒಂದು 10,000 ರೂಪಾಯಿ ಕಮ್ಮಿ ಮಾಡಿಸ್ಕೊಡ್ತೀನಿ. ಡೈರೆಕ್ಟ್ RC ಪೇಮೆಂಟ್ ಇರುತ್ತೆ. ಜಸ್ಟ್ RC ಪೇಮೆಂಟ್ 5,500,000 ಲಕ್ಷ ಕಸ್ಟಮರ್ ಹೇಳ್ತಾ ಇದ್ದಾರೆ. ಇದು ಕಸ್ಟಮರ್ ವೆಹಿಕಲ್ ಆಗಿರುತ್ತೆ. ಇದು ಸೆಕೆಂಡ್ ಓನರ್ ಆಗಿದೆ ಅಲ್ವಾ? ಸೆಕೆಂಡ್ ಓನರ್ ಆಗಿದೆ. ಇದು ಮಾಡಲ್ ಏನಂದ್ರೆ 12 ಮಾಡಲ್. 90,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಎಲ್ಲ. ಓಕೆ, ಎಲ್ಲ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ ನೋಡಿ. ಇದು ಓಲ್ಡ್ ಶಿಪ್ ಬರುತ್ತೆ, ಇದು ನ್ಯೂ ಶೇಪ್ ಬರುತ್ತೆ. ಡೆಫಿನೆಟ್ಲಿ ಆಗಿ ಕಸ್ಟಮರ್ ಬಂದ ತಕ್ಷಣ 5,500,000 ಲಕ್ಷ ನಾನು ಇದು ಕೊಡೋ ಬದಲು ಈ ಗಾಡಿ ತಗೊಂಡಿದ್ದೀನಿ ಅಂತಾರೆ. ಸೊ ಏನು ಮಾಡಕ್ಕಾಗಲ್ಲ. ಬೇಕು ಅಂತ ಅವ್ರಿಗೆ ಆಫರ್ ಬರ್ತಾ ಇದೆ ಅಂತೆ. ಓಕೆ, ನಾವು ಒಂದು 5, 10, 5, 20 ಕೇಳಿದ್ ಕೊಟ್ಟಿಲ್ಲ. ಬಟ್ ಒಂದು 540 ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. 540ಗೆ ಕ್ಲೋಸ್ ಆಗುತ್ತೆ ನೋಡಿ. 12 ಮಾಡಲು ಅದರಲ್ಲೂ ನಿಮಗೆ. ನೆಕ್ಸ್ಟ್ ಇದು ಯಾವ್ದು ಸರ್? ಸರ್ ನಮ್ಮ ಹತ್ರ ಇನ್ನೊಂದು ಫೋರ್ಡ್
ಫೋರ್ಡ್ ಫಿಯೆಸ್ಟಾ ಕೇಳೋರಿಗೆ ಮಾತ್ರ 9 ಮಾಡಲ್ ಒಂದು ಗಾಡಿ ಇದೆ. 9 ಮಾಡಲು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲು ಮತ್ತೆ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಬರ್ತಕ್ಕಂಥ ವೆಹಿಕಲ್. ಗಾಡಿ ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು 140 ಕೊಟ್ರೆ ಕಸ್ಟಮರ್ ಕೊಡ್ತಾರೆ. 1,40,000 ರೂಪಾಯಿಗೆ ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ 1,40,000 ರೂಪಾಯಿಗೆ ಡೀಸೆಲ್ ಫಿಯೆಸ್ಟಾ ಸಿಗುತ್ತೆ ನೋಡಿ. ಅದರಲ್ಲೂ ಸೆಕೆಂಡ್ ಓನರ್ 2009 ಮಾಡಲ. 9 ಮಾಡಲ ಸರ್? ಓಹೋ 9 ಮಾಡಲ್ ಅಂತ ನೋಡಿ. 6 ಮಾಡಲೇ ಆ ಪ್ರೈಸ್ ಯಾರು ಕೊಡಕ್ ರೆಡಿ ಇಲ್ಲ. ಹಾಗೆ ನಮ್ಮ ಹತ್ರ ಸರ್ ರಿಡ್ಸ್ ಕೇಳೋರು. ಪೆಟ್ರೋಲ್ ರಿಡ್ಸ್ ಇದೆ, ಸಿಂಗಲ್ ಓನರ್. ಸಿಂಗಲ್ ಓನರ್ ರಿಡ್ಸ್? ಓಕೆ, ಸಿಂಗಲ್ ಓನರ್ ರಿಡ್ಸ್, ಅದರಲ್ಲೂ ಸಿಂಗಲ್ ಓನರ್ ನೋಡಿ. ಆಮೇಲೆ ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಅಂದ್ರೆ ಬ್ರ್ಯಾಂಡ್ ನ್ಯೂ ಅಂತ ಹೇಳಕ್ಕಾಗಲ್ಲ, ಒಂದು 60-70% ಇದೆ. ಎಲ್ಲ ಇದೆಯಾ? ಎಲ್ಲ ಇದೆ, ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಇದೆ. ಓಕೆ. ಸಿಂಗಲ್ ಓನರ್ ಓಡಿರೋದು 70,000. 70,000 ಅಷ್ಟೇ? 70,000 ಓಡಿದೆ ಅಷ್ಟೇ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ಜಸ್ಟ್ 70,000 ಓಡಿರ್ತಕ್ಕಂಥ ರಿಟ್ಸ್. ಫ್ರೆಶ್ ಇನ್ಶೂರೆನ್ಸ್ ಇದೆ. 2.5 ಕೊಟ್ಬಿಡ್ತೀವಿ ಹೋಗಿ ಸರ್. 2.5 ಲಕ್ಷಕ್ಕೆ ರಿಟ್ಸ್ ಕೊಡ್ತೀರಾ? ಅದರಲ್ಲಿ ಸಿಂಗಲ್ ಓನರ್ ಜಸ್ಟ್ 70,000 ಓಡಿದೆ. 70,000 ರೂಪಾಯಿ ಕೊಟ್ಬಿಡ್ತೀವಿ. ಸೂಪರ್ ಸರ್. ಹಾಗೆ ಇನ್ನೊಂದು ಸ್ವಿಫ್ಟ್ ಕೂಡ ಅವೈಲೇಬಲ್ ಇದೆ. ಇದು ಯಾವುದು ಸರ್? ಸರ್ ಈಗ ಈ ಬಡವರ ಬಾದಾಮಿ ಕಮ್ಮಿ ರೇಟಲ್ಲಿ ಬೇಕು ಸರ್, ನಮ್ಗೊಂದು ಶಿಫ್ಟ್ ಬೇಕು ಅಂತಾರಲ್ಲ, ನಾನು ಯುಗಾದಿ ಆಫರ್ಗೆ 2006 ಮಾಡೋದು 6 ಮಾಡಲು ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿರೋಂಥ ವೆಹಿಕಲ್ ಮತ್ತು ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಇರೋಂಥ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಟಚಿಂಗ್ ಸಿಸ್ಟಮ್, ಎಸಿ, ಯಾರು ಕೊಟ್ಟಿಲ್ಲ ಸರ್. 1,60,000 ರೂಪಾಯಿಗೆ ಶಿಫ್ಟ್ ಕೊಡ್ತಿದ್ದೀನಿ ಸರ್. 1,60,000 ರೂಪಾಯಿ ಜಸ್ಟ್ ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಡೀಸೆಲ್ ವೆಹಿಕಲ್. ಹೌದು, ಅದ್ರಲ್ಲೂ ಸ್ವಿಫ್ಟ್. ಸೂಪರ್, ಒಳ್ಳೆ ಪ್ರೈಸ್ ಇದೆ ನೋಡಿ. ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಡೀಸೆಲ್ ವೆಹಿಕಲ್. ಬಾಡಿ ಲೈನ್ ನೋಡಿ, ಬರೀ ಓಡಿರೋದು 72,000 ಅಷ್ಟೇನಾ ಡೀಸೆಲ್ ಅಲ್ಲಿ? ಡೀಸೆಲ್ ಪೆಟ್ರೋಲ್ ಇದು. ಪೆಟ್ರೋಲ್ 72,000 VXI ಇದು. ಜಸ್ಟ್ 72,000 ಮಿಡ್ ವೇರಿಯಂಟ್ ಬರುತ್ತೆ ನೋಡಿ. 1,60,000 ರೂಪಾಯಿಗೆ ಸ್ವಿಫ್ಟ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ i20 ಸರ್. i20 2012 ಮಾಡಲ್ ಸರ್ ಇದು. 2012 ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಇದು? ಹೌದು. ಓಕೆ, ಇದು ಕೂಡ ಸಿಂಗಲ್ ಓನರ್. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, MRF ಟೈರ್ ಪ್ರೊಫೈಲ್ ಬರ್ತಕ್ಕಂಥದ್ದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅಂತಾನೆ ಹೇಳ್ಬೋದು. ಎಕ್ಸ್ಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ಬಂತು ಅಂದ್ರೆ ಕುಷನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ. ಕಂಪನಿ ವಿಡಿಯೋ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ 2012 ಸಿಂಗಲ್ ಓನರ್ 70,000 ಓಡಿದೆ ಸರ್. 3.5 ಹೇಳ್ತಾ ಇದೀವಿ, ಆದ್ರೆ ಯುಗಾದಿಗೆ ಆಫರ್ ಇಟ್ಟಿದೀವಿ. ಫೈನಲ್ ಟು ಫೈನಲ್ 2,75,000ಕ್ಕೆ i20 ಕೊಡ್ತೀವಿ ಸರ್. 2,75,000ಕ್ಕೆ ಅದರಲ್ಲೂ 12 ಮಾಡಲು ಯುಗಾದಿ ಆಫರ್ ಸಮೇತ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ ನೋಡಿ. i20 ಅದರಲ್ಲೂ ಸಿಂಗಲ್ ಓನರ್. ಸೂಪರ್. ನೆಕ್ಸ್ಟ್ 800 ಒಂದಿದೆ, ಬಡವರ ಬಾದಾಮಿ. ಆವಾಗ ಏನು ಓಮಿನಿ ತೋರಿಸಿದ್ವಿ, ಅದೇ ತರ ಫ್ಯಾಮಿಲಿ ವೆಹಿಕಲ್ ಹುಡುಕೋದಾದ್ರೆ ಬಡವರ ಬಾದಾಮಿನೇ ಇದೆ. ಕಲಿಯಕ್ಕೆ ಅನ್ಬೋದು, ಇಲ್ಲಾಂದ್ರೆ ಗೂಡ್ಸ್ ಗಾಡಿ ಮಾಡ್ಕೊಂತಾರೆ ಕೆಲವರು. ಓಕೆ, ತುಂಬಾ ಒಳ್ಳೆ ಗಾಡಿ 800 ಸರ್. ನಮ್ಮ ಹತ್ರ 2001 ಮಾಡಲ್ ಇದು. ಸೆಕೆಂಡ್ ಓನರ್, ಫುಲ್ ಸರ್ವಿಸ್ ಆಗಿದೆ, ₹1 ಖರ್ಚಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ, ನೋಡಬಹುದು. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡಿ ಯಾವ ತರ ಮೇಂಟೈನ್ ಆಗಿದೆ. ಮಿಂಟ್ ಕಂಡೀಷನ್ ಅಲ್ಲಿ ಗಾಡಿ ಇದೆ. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅಂತಾನೆ ಅನ್ಸಲ್ಲ, ಆ ತರ ಇದೆ ಅಂತಾನೆ ಹೇಳ್ಬೋದು. ಆಗಿನ ಟೈಮಲ್ಲಿ ನಿಮಗೆ ಶೋರೂಮ್ ಅಲ್ಲಿ ಯಾವ ತರ ಗಾಡಿ ಇತ್ತು ಅದೇ ತರ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಪ್ರೈಸ್ ಏನ್ ಹೇಳ್ತೀರಾ ಸರ್? ಪ್ರೈಸ್ ನಾವು 1,10,000 ಹೇಳ್ತಾ ಇದೀವಿ. ಬಟ್ ದೀಪಾವಳಿ ಆಫರ್ಗೆ 85,000 ಗಾಡಿ ಕೊಡ್ತೀನಿ ಸರ್. 85,000 ರೂಪಾಯಿಗೆ? ಅದರಲ್ಲೂ 800 ಸಿಗುತ್ತೆ ನೋಡಿ ನಿಮಗೆ. ಮಾರುತಿ ಸುಜುಕಿ 800 ಸಿಗುತ್ತೆ. ಸೆಕೆಂಡ್ ಓನರಾ? ಸೆಕೆಂಡ್ ಓನರ್ ಆಗಿದೆ. i20 ಇದು i20 ಸಿಂಗಲ್ ಓನರ್ ಇದು. ಓಕೆ, ಇದು ಸಿಂಗಲ್ ಓನರ್. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಸಮೇತ ಬರುತ್ತೆ, ನೋಡ್ಬೋದು. ಎಕ್ಸ್ಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಏನು ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ 2009 ಮಾಡಲು ಕಸ್ಟಮರ್ ಬಿಟ್ಟು ಹೋಗಿದ್ದಾರೆ ಸೇಲ್ಗೆ. ಇದರಲ್ಲಿ ಸ್ವಲ್ಪ ಬಂಪರ್ ಒಂದು ಪೇಂಟ್ ಮಾಡ್ಕೊಬೇಕು ಅಷ್ಟೇನೆ. ಓಕೆ ಸರ್, ಅವ್ರ ಕಸ್ಟಮರ್ ಫೈನಲ್ ಟು ಫೈನಲ್ 2.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತಾರೆ ಸರ್. 2.5 ಲಕ್ಷಕ್ಕೆ ಅದರಲ್ಲೂ ಸಿಂಗಲ್ ಓನರ್ i20 ಸಿಗುತ್ತೆ ನೋಡಿ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್. i10ಗಳು ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕಡಿಮೆ ಇಲ್ಲ. ಚಿಕ್ಕ ಫ್ಯಾಮಿಲಿಗೆ ಹುಡುಕೋಂಗಿದ್ರೆ 2 i10 ಇದೆ. ಒಂದಲ್ಲ ಎರಡಲ್ಲ 5 i10 ಇದೆ ಸರ್. 5 i10 ಇದೆಯಾ? 5 i10 ಇದೆ. ಓಕೆ, ಅದರಲ್ಲಿ ಮೊದಲೇದು ಒಂದು ಸಿಲ್ವರ್ ಕಲರ್ ಇದೆಯಲ್ಲ ಸರ್? ಹೌದು ಸರ್, ಸಿಂಗಲ್ ಓನರ್. ಏನ್ ಸರ್ ಸಿಂಗಲ್ ಓನರ್? ಹೌದು, 2009 ಮಾಡಲು ಸಿಂಗಲ್ ಓನರ್ 52,000 ಓಡಿದೆ. ಜಸ್ಟ್ 52,000 ಓಡಿದೆ. ಓಕೆ, 2009 ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಸಿಲ್ವರ್ ಕಲರ್ ಗಾಡಿ, ವೆಲ್ ಮೇಂಟೆನೆನ್ಸ್, ಓಡಿರೋದೇ ಕಡಿಮೆ ಇದು. ಓಕೆ, ತುಂಬಾ ಕಡಿಮೆ ಓಡಿದೆ. ನೋಡಬಹುದು ಬ್ರ್ಯಾಂಡ್ ನ್ಯೂ ಬಾಡಿ ಲೈನ್ ಇದೆ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಯಾವ ತರ ಮೇಂಟೈನ್ ಆಗಿರ್ಬೋದು ಅಂತ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಕುಷನ್ ಫಿನಿಶ್ ಸೀಟ್ ಇದೆ, AC ಇದೆ, ಮ್ಯಾನ್ಯುವಲ್ ವೇರಿಯಂಟ್ ಇದಾಗಿರುತ್ತೆ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಸರ್ ಪ್ರೈಸ್ 2.5 ಫೈನಲ್ ಬೇಕು. ಬಟ್ ಯುಗಾದಿ ಆಫರ್ಗೆ 2,20,000 ರೂಪಾಯಿಗೆ ಗಾಡಿ ಕೊಡ್ತೀವಿ ಸರ್. 2,20,000 ರೂಪಾಯಿ ಕೊಡ್ತೀರಾ? ಅದರಲ್ಲೂ ಜಸ್ಟ್ 56,000 ಓಡಿರ್ತಕ್ಕಂಥ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ ನೋಡಿ. i10 ಸಿಗುತ್ತೆ. ನೆಕ್ಸ್ಟ್ ಮೆರೂನ್ ಕಲರ್ ಅಲ್ಲಿ i10 ಕೇಳೋರಿಗೆ ಮೆರೂನ್ ಕಲರ್ i10 ಇದೆ. 2014 ಮಾಡಲು. ಇದು ಓಡಿರೋದು ಬಹಳ ಕಡಿಮೆ ಸರ್, 42,000 ಓಡಿದೆ. 42,000 14 ಮಾಡಲ್ ಓಡಿದೆ. ಅದರಲ್ಲೂ ಎಷ್ಟು ಓನರ್ ಆಗಿದೆ ಸರ್? ಸರ್ ಇದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಬಾಡಿ ಲೈನ್ ಎಲ್ಲ ನೋಡಬಹುದು ಯಾವ ತರ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಟಚ್
ಟಚ್ ಸ್ಕ್ರೀನ್ ಬರಲ್ಲ, ನಾರ್ಮಲ್ ಸಿಸ್ಟಮ್ ಬರುತ್ತೆ ಮತ್ತೆ ಮ್ಯಾನ್ಯುವಲ್ ವಾರಂಟಿ ಇದಾಗಿರುತ್ತೆ. ಬಾಡಿ ಲೈನ್ ಯಾವ ಗಾಡಿದೇ ಆಗಲಿ ಇಲ್ಲಿ ಸಿಗುವಂಥ ಎಲ್ಲ ಗಾಡಿಗಳು ಬಾಡಿ ಲೈನ್ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಗಾಡಿ ಯಾವ ಥರ ಮೇಂಟೈನ್ ಆಗಿರ್ಬೋದು ಅಂತ. ಪ್ರೈಸ್ ಏನು ಹೇಳ್ತೀರಿ ಸರ್ ಈ ಗಾಡಿಗೆ? 3 ಲಕ್ಷ ಬೇಕು, ಫೈನಲ್ 3.5 ಬೇಕು. ಬಟ್ ಯುಗಾದಿ ಆಫರ್ಗೆ 3,30,000 ರೂಪಾಯಿ ಕೊಟ್ಬಿಡ್ತೀವಿ. 3,30,000 ರೂಪಾಯಿಗೆ ಜಸ್ಟ್ ಎಷ್ಟು ಹೊಡಿದೆ ಸರ್? 52,000 ಹೊಡಿರ್ತಕ್ಕಂಥ i10, ಅದರಲ್ಲೂ 14 ಮಾಡಲ್. ಇನ್ನ ಚೂರು ಹೆಚ್ಚು ಕಡಿಮೆ ಮಾಡ್ತೀರಾ ಸರ್? ಬಂದ್ರೆ ಇನ್ನೊಂದು 10,000 ಹೆಚ್ಚು ಕಮ್ಮಿ ಮಾಡ್ತೀನಿ. 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 3 ಲಕ್ಷ ಲೋನೇ ಆಗ್ಬಿಡುತ್ತಾ? ಲೋನೇ ಮಾಡ್ಕೊಡ್ತೀನಿ 14 ಮಾಡಲ್ಗೆ. ಓಕೆ, 14 ಮಾಡಲ್ ಒಳ್ಳೆ ಲೋನ್ ಕೂಡ ಆಗ್ಬಿಡುತ್ತೆ ನಿಮಗೆ. ಅದರಲ್ಲೂ ಸಿಂಗಲ್ ಓನರ್ ಬಲೆನೋ ಯಾರಾದ್ರೂ ಹುಡುಕ್ತಾ ಇದ್ರೆ ನೋಡಿ, ಈ ಗಾಡಿ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಸರ್ ನಮ್ಮ ಹತ್ರ ಬಲೆನೋ ಆಲ್ಫಾ ಟಾಪ್ ಎಂಡ್ ಇದೆ ಸರ್. ಇದು AMT ಆಟೋಮೆಟಿಕ್ ವೇರಿಯಂಟ್ AMT ಬರುತ್ತೆ. ಟಾಪ್ ಎಂಡ್ ಮಾಡಲು, ಅಪೋಲೋ ಬ್ರಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ವಿಲ್ ಬರುತ್ತೆ ನಿಮಗೆ. ಎಲ್ಲಾ ತರ ಆಪ್ಷನ್ ಬರ್ತಕ್ಕಂತ ಯಾವ್ದು ಬರುತ್ತೆ? ಆಲ್ಫಾ ಬರುತ್ತೆ. ಆಲ್ಫಾ ವೇರಿಯಂಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ನೋಡಬಹುದು. 18 ಮಾಡಲ್ ಸರ್ ಇದು. 18 ಮಾಡಲು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರ್ತಕ್ಕಂತ, ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರ್ತಕ್ಕಂತ ಬಲೆನೋ ಸಿಗುತ್ತೆ ನಿಮಗೆ. 18 ಮಾಡಲು ಸಿಂಗಲ್ ಓನರ್. 18 ಮಾಡಲು ಸಿಂಗಲ್ ಓನರ್. ಓಡಿರೋದೇ 47,000. ಓಕೆ, 42,000 ಅಷ್ಟೇ ಹೊಡಿದ್ಯಾ? ಓಡಿರೋದೇ 47,000 ಹೊಡಿದೆ. 47,000 ಪೆಟ್ರೋಲ್ ವೆಹಿಕಲ್ ಸರ್ ಇದು. ಪೆಟ್ರೋಲ್ ವೆಹಿಕಲ್ 47,000, 18 ಮಾಡಲು, ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಪ್ರೈಸ್ ನಾವು 6,80,000 ಫೈನಲ್ ಟು ಫೈನಲ್ ಕೊಡ್ತೀವಿ ಸರ್. ಈಗ 6,80,000 ಫೈನಲ್ ಟು ಫೈನಲ್ ಆಗುತ್ತೆ. ಇನ್ನೊಂದು ಚೂರು ಹೆಚ್ಚು ಕಡಿಮೆ ಮಾಡಿ ಹೇಳ್ಬಿಡಿ ಸರ್. ಇವಾಗಲೇ ವರ್ಷನ್ ಅಲ್ವಾ ಸರ್, ಇದು ಶೋರೂಮ್ ಬೆಲೆ ನಿಮ್ಗೆ 12 ಚಿಲ್ಲರೆ ಇರ್ತದೆ. ಚೂರು ಹೇಳ್ಬಿಡಿ ಸರ್. ಯುಗಾದಿ ಸೆಲೆಬ್ರೇಟ್ ಮಾಡಿ. ಯುಗಾದಿ ಸೆಲೆಬ್ರೇಟಿಗೆ ನಾವು 7.5 ಹೇಳೋದು, 6,80 ಕೊಡ್ತೀನಿ. ಬಂದ್ರೆ ಸರ್ ಇನ್ನೂ 15,000 ಕಮ್ಮಿ, 6,65,000 ರೂಪಾಯಿಗೆ ಕೊಟ್ಬಿಡ್ತೀನಿ. ಹೋಗಿ ಸರ್, 6,65,000ಕ್ಕೆ ಸಿಂಗಲ್ ಓನರ್ 18 ಮಾಡಲ್ ಸಿಗುತ್ತೆ ನೋಡಿ. ಜಸ್ಟ್ 47,000 ಓಡಿರ್ತಕ್ಕಂಥ ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ. ಇಡೀ ಫ್ಯಾಮಿಲಿ ಓಡಾಡ್ಬೋದು. ನಮ್ಮ ಹತ್ರ ತಗೊಂಡ್ರೆ ಎಲ್ಲ ಶೋರೂಮ್ ಹಿಸ್ಟ್ರಿ ಇರ್ತದೆ, ಮತ್ತೆ ಆಸ್ಟೆಂಟ್ ಫೀ ಇರ್ತದೆ. ಎಲ್ಲಾ ವೆಹಿಕಲ್ಸ್ ಅದೇ ನಮ್ಮ ಹತ್ರ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್. ಓಕೆ, ನೆಕ್ಸ್ಟ್ ಇದೆ ಸರ್? ಸರ್ ಸಿಂಗಲ್ ಓನರ್ ಇನ್ನೊಂದು ಹೋಂಡಾ ಅಮೇಜ್ ಡೀಸೆಲ್ ಇದೆ ಸರ್. ಇದು ಸಿಂಗಲ್ ಓನರ್. ಹೌದು. ಓಕೆ ಸರ್, ಹೋಂಡಾ ಅಮೇಜ್ ಇದು ಬರೀ ನಮಗೆ 85,000 ಹೊಡಿದೆ ಡೀಸೆಲ್. ಡೀಸೆಲ್ ಅಲ್ಲಿ ಜಸ್ಟ್ 85,000 ಹೊಡಿದೆ ನೋಡಿ ಈಗ. ಟಾಪ್ ಎಂಡ್ ವರ್ಷನ್, ಅದರಲ್ಲೂ ಟಾಪ್ ಎಂಡ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಬ್ರಾಂಡ್ ನ್ಯೂ ಆಗಿದೆ. ನೋಡಬಹುದು, ಬಾಡಿ ಲೈನ್ ನೋಡಬಹುದು. ಲೈಟ್ ಬಲ್ಬ್ ಕಡಿಮೆ ಇದ್ರೂ ಉಳಿತಾ ಇದೆ ಗಾಡಿ. ಆ ರೇಂಜ್ ಕಲರ್ ಇದೆ ಸರ್, ಒಳ್ಳೆ ಕಲರ್. ಓಕೆ, ಒಳ್ಳೆ ಕಲರ್ ಕೂಡ ಚೆನ್ನಾಗಿದೆ. ಮೆಟಾಲಿಕ್, ಇದು ಮರೂನ್ ಕಲರ್. ಓಕೆ, ಟಚ್ ಸಿಸ್ಟಮ್ ಎಲ್ಲ ಇದೆ ನಿಮಗೆ, ಕಂಪನಿ ಫಿಟೆಡ್ ಬರುತ್ತೆ. ಸಿಂಗಲ್ ಓನರ್ ಜಸ್ಟ್ 85,000 ಓಡಿರ್ತಕ್ಕಂಥ ಡೀಸೆಲ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಸಿಂಗಲ್ ಓನರ್ VX 2013 ಮಾಡಲ್ ಡೀಸೆಲ್ ವೇರಿಯಂಟ್. ನಿಮಗೆ ಮೈಲೇಜ್ 25 ಬರುತ್ತೆ. 25 ಮೈಲೇಜ್, 25 ಬಂದೇ ಬರುತ್ತೆ ಮೈಲೇಜ್. ಓಕೆ, ಆಮೇಲೆ ನಮ್ಮ ಕಡೆಯಿಂದ ನಿಮಗೆ ಇಂಜಿನ್ ವ್ಯಾರಂಟಿ ಎಲ್ಲ ಇದಕ್ಕೆ ಸಿಗುತ್ತಾ? ಒಂದು ವರ್ಷ ನಮಗೆ ಇಂಜಿನ್ ವ್ಯಾರಂಟಿ ಇರುತ್ತೆ. 1.5 ವರ್ಷ ಇಂಜಿನ್ ವ್ಯಾರಂಟಿ ಸಿಗುತ್ತೆ ವಿತ್ ದ ಪ್ರೈಸ್. ವಿತ್ ಸರ್ ಪ್ರೈಸ್ ಇದು 4,35,000 ಫೈನಲ್ ಬೇಕು ಅಂತ ಇದೀವಿ. ಯುಗಾದಿ ಆಫರ್ ಗೆ 3,80,000 ರೂಪಾಯಿ ಗಾಡಿ. 3,85,000ಕ್ಕೆ ನೋಡಿ. ಅದರಲ್ಲೂ ಡೀಸೆಲ್ ವೆಹಿಕಲ್ 13 ಮಾಡಲ್, ಸಿಂಗಲ್ ಓನರ್. ಅದರಲ್ಲೂ ಜಸ್ಟ್ 85,000 ಹೊಡಿದೆ ನೋಡಿ. ಓಕೆ, ಸೂಪರ್, ಒಳ್ಳೆ ಪ್ರೈಸ್. ನೆಕ್ಸ್ಟ್ ಅದರಲ್ಲೂ ಡೀಸೆಲ್ ಅಲ್ಲಿ ವರ್ಣ ಹುಡುಕೋರಿಗೆ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್, ಸಿಂಗಲ್ 2012 ಮಾಡಲ್, 74,000 ಹೊಡಿದೆ. ಜಸ್ಟ್ 74,000 ಡೀಸೆಲ್ ಅಲ್ಲಿ ಓಡಿರ್ತಕ್ಕಂಥ ಸಿಂಗಲ್ ಓನರ್. ಅದರಲ್ಲೂ ವರ್ಣ ನೋಡಿ, ನೀವು ಕಡಿಮೆ ಓಡಿರೋ ವೆಹಿಕಲ್ ಎಲ್ಲಾದ್ರೂ ವರ್ಣ ಹುಡುಕ್ತಾ ಇದ್ರೆ, ಯಾಕಂದ್ರೆ ಫಾಸ್ಟ್ ಮೂವ್ಮೆಂಟ್ ಇರ್ತಕ್ಕಂಥ ವೆಹಿಕಲ್ ತುಂಬಾ ಕಡೆ ಎಲ್ಲರೂ ಜನ ಹುಡುಕ್ತಾ ಇರ್ತಾರೆ. ಅದರಲ್ಲೂ ನಮಗೆ ಡೀಸೆಲ್ ಬೇಕು ಅಂತ ಹುಡುಕ್ತಾರೆ, ಕಡಿಮೆ ಓಡಿರೋ ವೆಹಿಕಲ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ ಇದು 4.5 ಬೇಕು ಅಂತ ಇದೀವಿ. ಬಟ್ ಯುಗಾದಿ ಆಫರ್ಗೆ ಇದು ಫೈನಲ್ ಟು ಫೈನಲ್ 3,95,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ. 3,95,000ಕ್ಕೆ ಕಡಿಮೆ ಓಡಿರ್ತಕ್ಕಂಥ ಡೀಸೆಲ್ ವೆಹಿಕಲ್, ಅದರಲ್ಲೂ ಸಿಂಗಲ್ ಓನರ್ ನೋಡಿ, SX ವೇರಿಯಂಟ್. ಹಾಗೆ ನೆಕ್ಸ್ಟ್ ಒಂದು ಪೋಲೋ ಇದಾವೆ ಸರ್. ಸರ್ ಪೋಲೋ 2000 ಪೋಲೋ ಕೇಳೋರಿಗೆ ನಮ್ಮ ಹತ್ರ ಒಂದು ಒಳ್ಳೆ ಪೋಲೋ 2012 ಮಾಡಲು ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಇದೆ. ಇದು ಸಿಂಗಲ್ ಓನರ್, ಅದರಲ್ಲೂ ಡೀಸೆಲ್ ವೆಹಿಕಲ್, ಡಾಕ್ಟರ್ ಯೂಸ್ ಮಾಡಿರ್ತಕ್ಕಂಥ ವೆಹಿಕಲ್, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್. ಟ್ರೆಂಡ್ ಲೈನ್ ಸರ್ ಇದು. ಟ್ರೆಂಡ್ ಲೈನ್, ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬರುತ್ತೆ ನಿಮಗೆ. ಮ್ಯಾಗ್ವಿಲ್ ಒಂದೇ ಮಿಸ್ಸಿಂಗ್ ಇರುತ್ತೆ. ಕಂಪನಿ ಫಿಟೆಡ್ ಆಗಿ ಎಂತ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಅದೇ ಇರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಬಾಡಿ ಲೈನ್ ನೋಡಬಹುದು ಯಾವ ತರ ಇದೆ ಅಂತ. ಬಾಡಿ ಲೈನ್ ಕೂಡ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ಡಾಕ್ಟರ್ ಡ್ರಿವನ್ ವೆಹಿಕಲ್. ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ ಪ್ರೈಸ್ ನಾವು ಬಂದು ಜಾಸ್ತಿ ಹೇಳ್ತಾ ಇಲ್ಲ, 3,80,000 ಹೇಳ್ತಾ ಇದೀವಿ. ಬಟ್ ಯುಗಾದಿ ಆಫರ್ಗೆ 3,40,000 ರೂಪಾಯಿ ಕೊಟ್ಬಿಡ್ತೀನಿ. 3,40,000 ರೂಪಾಯಿಗೆ ಡೀಸೆಲ್, ಅದರಲ್ಲೂ ಸಿಂಗಲ್ ಓನರ್. ಹೌದು. ಓಕೆ, ಅದರಲ್ಲೂ ಪೋಲೋ ಸಿಗುತ್ತೆ ನೋಡಿ. ಟಾಪ್ ಎಂಡ್ ಅಂದ್ರೆ TDI ವೇರಿಯಂಟ್ ಬರುತ್ತೆ. ಲೋನೇ ಮಾಡ್ಕೊಡ್ತೀನಿ ಹೋಗಿ ಸರ್. ಓಕೆ, 3 ಲಕ್ಷ ಲೋನೇ ಆಗ್ಬಿಡುತ್ತಾ? ಓಕೆ, 3 ಲಕ್ಷ ಲೋನೇ ಆಗ್ಬಿಡುತ್ತೆ. ಶೋರೂಮ್ ಹಿಸ್ಟ್ರಿ ಇದೆ. ಹೌದಾ? ಶೋರೂಮ್ ಎಲ್ಲ ಪಿನ್ ಟು ಪಿನ್ ಶೋರೂಮ್ ಅಲ್ಲೇ ಮಾಡಿಸಿರೋ ಡಾಕ್ಟರ್. ಹೌದಾ? 20-30,000 ತಂದ್ರೆ ಸಾಕು, ಲೋನ್ ಆಗ್ಬಿಡುತ್ತೆ ನೋಡಿ. ಪಿನ್ ಟು ಪಿನ್ ಡ್ರಿವನ್ ಹಿಸ್ಟ್ರಿ ಇದೆ ನಿಮ್ಗೆ ಇದರಲ್ಲಿ. ಆದ್ರೆ ನೆಕ್ಸಾನ್ ನೋಡಿ ಯಾವ ತರ ಕಂಡೀಷನ್ ಅಲ್ಲಿ ಇದೆ. ಏನೋ ಒಂದು ಹೊಸ ಶೋರೂಮ್ ಅಲ್ಲಿ ನಿಂತಿದೆ ಗಾಡಿ ಅನ್ನೋ ತರ ಇದೆ. ಪ್ರೊಜೆಕ್ಟರ್, ಹೆಡ್ ಲ್ಯಾಂಪ್ಸ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲು ವಿತ್ ಸನ್ರೂಫ್ ಬರ್ತಕ್ಕಂಥ ವೆಹಿಕಲ್ ನೆಕ್ಸಾನ್. ಹೇಳಿ ಸರ್. ಸರ್ 2022 ಮಾಡಲ್ ಸರ್. ಓಡಿದೆ 24,000 ಓಡಿದೆ. 24,000 ಸಿಂಗಲ್ ಓನರ್, ಟಾಪ್ ಎಂಡ್ ವರ್ಷನ್. ಪೆಟ್ರೋಲಾ? ಎಕ್ಸಾಕ್ಟ್ ಪ್ಲಸ್ ಎಸ್ ವೇರಿಯಂಟ್. ಇದು ಎಸ್ ವೇರಿಯಂಟ್ ಎಕ್ಸಾಕ್ಟ್ ಪ್ಲಸ್. ಡೀಸೆಲ್ ಡೀಸೆಲ್ ಜಸ್ಟ್ ತುಂಬಾ ಕಡಿಮೆ ಡ್ರಿವನ್ ಆಗಿದೆ ನೋಡಿ. 24,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥ ನೆಕ್ಸಾನ್. ಅದರಲ್ಲೂ ಟಾಪ್ ಎಂಡ್ ಮಾಡಲು
ಓಕೆ ಸರ್ ಪ್ರೆಸೆಂಟ್ ಸರ್ವಿಸ್ ಆಗಿದೆ. ನೆಕ್ಸ್ಟ್ ನೀವು 40,000 ಗಂಟ ಇದು ಹೋಗಂಗೆ ಇಲ್ಲ ಶೋರೂಮ್ಗೆ. 40,000 ಗಂಟ ಶೋರೂಮ್ ಹೋಗಂಗಿಲ್ಲ. 40,000 ಅಂದ್ರೆ ಅವ್ರು ತಗೊಂಡವ್ರು ಒಂದು 22 ವರ್ಷ ಆದ್ರೂ ಇಟ್ಕೋಬಹುದಲ್ಲ ಆರಾಮಾಗಿ. 40,000 ಯಾರು ಓಡಿಸ್ತಾರೆ? ಪ್ರೆಸೆಂಟ್ ಸರ್ವಿಸ್ ಆಗೋಗಿದೆ. ಹೌದಾ? ಸರ್ವಿಸ್ ಆಗ್ಬಿಟ್ಟಿದೆ ನೋಡಿ. ಇನ್ನ 40,000 ಕಿಲೋಮೀಟರ್ ಏನು ತೊಂದರೆ ಇಲ್ಲ ನಿಮಗೆ. ಬಾಡಿ ಲೈನ್ ಸಿಂಗಲ್ ಸ್ಕಾಚ್ ಕಾಣಲಿ ಸಿಗಲ್ಲ. ವೆಲ್ ಮೇಂಟೈನ್ಡ್ ಆಗಿರತಕ್ಕಂಥ ವೆಹಿಕಲ್. ಅದರಲ್ಲೂ ಟಾಪ್ ಇನ್ ಮಾಡಲ್. ಮತ್ತೆ ನಿಮಗೆ ಸನ್ ರೂಫ್ ಎಲ್ಲ ಬರುತ್ತೆ. ಸನ್ ರೂಫ್ ಬರುತ್ತೆ, ಎಲ್ಲ ಬರುತ್ತೆ ಸರ್. ನೋಡಿ ಸನ್ ರೂಫ್ ಎಲ್ಲ ಬರುತ್ತೆ ನೋಡಿ. ಫ್ಲೋಟಿಂಗ್ ಹರ್ಮಾನ್ ಸ್ಪೀಕರ್ ಬರುತ್ತೆ ನಿಮಗೆ. ಅದರಲ್ಲೂ ಡೀಸೆಲ್ ವೇರಿಯಂಟ್, ನಿಮಗೆ ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ. ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮಗೆ. ಪ್ರೈಸ್ ಏನು ಹೇಳ್ತೀರಾ ಸರ್ ಈ ಗಾಡಿಗೆ? ಪ್ರೈಸ್ ಬಂದು ನಾವು ಹೊಸ ವೆಹಿಕಲ್ ಬಂದಿದ್ದು 16,500. ಬಟ್ ಇದು ನಾವು ಕೊಡ್ತಾ ಇರೋದು ಬೆಸ್ಟ್ ಪ್ರೈಸ್ 11,25,000 ರೂಪಾಯಿಗೆ ಗಾಡಿ ಕೊಡ್ತೀವಿ. 11 ಲಕ್ಷ ಲೋನೇ ಮಾಡಿಸ್ಕೊಡ್ತೀವಿ. 11 ಲಕ್ಷ ಲೋನೇ ಆಗ್ಬಿಡುತ್ತೆ. 11,25,000 ರೂಪಾಯಿಗೆ ಜಸ್ಟ್ 24,000 ಕಿಲೋಮೀಟರ್ ಓಡಿರ್ತಕ್ಕಂಥ ಟಾಪ್ ಎಂಡ್ ಮಾಡಲು ನೆಕ್ಸಾನು. ಅದರಲ್ಲೂ ಡೀಸೆಲ್ ಸಿಗುತ್ತೆ, ಮ್ಯಾನ್ಯುವಲ್ ವೇರಿಯಂಟ್, ಟಾಪ್ ಆಫ್ ದ ಲೈನ್ ವೇರಿಯಂಟ್ ಸಿಗುತ್ತೆ ನಿಮಗೆ. 2022 24,000 ಓಡಿದೆ. ಸಿಂಗಲ್ ಓನರ್ ಗಾಡಿ ಕೊಡ್ತೀವಿ. ಜಸ್ಟ್ ಸಿಂಗಲ್ ಓನರ್ ನೋಡಿ. ಸೂಪರ್ ಆಗಿ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಆವಾಗಲೇ ಏನು ಬಲೂನ್ ನೋಡಿದ್ವಿ, ಹಾಗೆ ಟೊಯೋಟಾ ವೇರಿಯಂಟ್ ಕೂಡ ಇದೆ. ಟೊಯೋಟಾ ಗ್ಲಾನ್ಸಾ ಇದೆ ನಿಮಗೆ. ಹೇಳಿ ಸರ್. ಟೊಯೋಟಾ ಗ್ಲಾನ್ಸಾ ಇದೆ ನನ್ನ ಹತ್ರ. ಒಂದಲ್ಲ 2 ಗ್ಲಾನ್ಸಾ ಇದೆ. ಓಕೆ 2019 ಮಾಡಲು ಗ್ಲಾನ್ಸಾ ಸರ್ ಇದು. ಸರ್ ಓಡಿರೋದು ಬರೀ 65,000. ಪೆಟ್ರೋಲ್ ವೇರಿಯಂಟ್, ಟಾಪ್ ಅಂಡ್ ವರ್ಷನ್. ಜಸ್ಟ್ 65,000 19 ಮಾಡಲು. ಸಿಂಗಲ್ ಓನರ್ ಸರ್. ಜಿ ವೇರಿಯಂಟ್ ಇದು. ಸಿಂಗಲ್ ಓನರ್ ನೋಡಿ. ಅದರಲ್ಲೂ ಟೊಯೋಟಾ ಗ್ಲಾನ್ಸಾ ಜಿ ವೇರಿಯಂಟ್ ಬರುತ್ತೆ. ಜಿ ವೇರಿಯಂಟ್ ಅಂದ್ರೆ ಮಿಡ್ ಬರುತ್ತೆ ಸರ್. ಮಿಡ್ ಅಲ್ಲಿ ಟಾಪ್ ಎಂಡ್. ಮಿಡ್ ಅಲ್ಲೇ ಟಾಪ್ ಎಂಡ್. ಏನು ಪುಷ್ ಬಟನ್ ಸ್ಟಾರ್ಟ್ ಇದೆಯಲ್ಲ ಸರ್, ಅದು ಇದೆಯಲ್ಲ ಸರ್. ಆದ್ಮೇಲೆ ವಿ ಬರುತ್ತೆ. ಓಕೆ ಜಿ ಆದ್ಮೇಲೆ. ಓಕೆ ಬಟ್ ಇದ್ರಲ್ಲೂ ಎಲ್ಲಾ ತರ ನಿಮಗೆ ಆಪ್ಷನ್ಸ್ ಬಂದ್ಬಿಡುತ್ತೆ. ಮ್ಯಾಗ್ವಿಲ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾಗ್ವಿಲ್ ಮತ್ತೆ ಬ್ರಾಂಡ್ ಟೈರ್, ಡಿಫಾಗರು, ವೈಪರು, ಪ್ರತಿಯೊಂದು ಆಪ್ಷನ್ ಬರ್ತಕ್ಕಂಥ ಟೊಯೋಟಾ ಗ್ಲಾನ್ಸಾ ಸಿಗುತ್ತೆ ನಿಮಗೆ. 19 ಮಾಡಲು ಸಿಂಗಲ್ ಓನರ್. ಪ್ರೈಸ್ ಏನು ಹೇಳ್ತೀರಿ ಸರ್? ಸರ್ ಪ್ರೈಸ್ ಬಂದು 7,500 ಹೇಳ್ತಾ ಇದೀವಿ. ಬಟ್ ಯುಗಾದಿ ಆಫರ್ಗೆ 6,80,000 ರೂಪಾಯಿ ಗಾಡಿ ಕೊಟ್ಬಿಡ್ತೀವಿ. ಏನು 6,80,000ಕ್ಕೆ 2019 ಮಾಡಲು ಸಿಂಗಲ್ ಓನರ್. ಹೌದು. ಜಸ್ಟ್ 69,000 ಓಡಿರ್ತಕ್ಕಂಥ ಟೊಯೋಟಾ ಗ್ಲಾನ್ಸಾ. ಹೌದು. ಸೂಪರ್ ಸರ್. ನೆಕ್ಸ್ಟ್ ಇದಾವ್ ಸರ್? ಸರ್ ನಮ್ಮ ಹತ್ರ ಇನ್ನೊಂದು ಬಲಿನೋ ಕೆಳಗೆ ಮಾರುತಿ ಬಲಿನೋ. ಓಕೆ ಬಲಿನೋ ಕೆಳಗೆ 2017 ಮಾಡಲ್ ಗಾಡಿ ಇದೆ ಸರ್ ನಮ್ಮ ಹತ್ರ. ಓಕೆ 17 ಮಾಡಲು. 17 ಮಾಡಲ್ ಡೆಲ್ಟಾ ಇದೆ ಸರ್. ಓಡಿರೋದು ಇದು 84,000 ಓಡಿದೆ. 84,000 ಕಿಲೋಮೀಟರ್ ಅಷ್ಟೇ ಓಡಿದೆ ನೋಡಿ. ಪ್ರತಿಯೊಂದು ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಸಿಗ್ತಾ ಇದೆ ನಿಮಗೆ. VH ಕಾರ್ಸ್ ಅಲ್ಲಿ ಯಾವುದೇ ತರ ಮುಚ್ಚುಮರೆ ಏನಿಲ್ಲ ಅಲ್ವಾ? ಏನಿದೆ ಓಡಿದೆ ಅದನ್ನೇ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಜೆನ್ಯೂನ್ ನೀಟಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಬ್ರಾಂಡ್ ನ್ಯೂ ಆಗಿ ಬರುತ್ತೆ. ಇಂಟರ್ನಲ್ ಟಚ್ ಸ್ಕ್ರೀನ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಪ್ರೈಸ್ ಏನ್ ಹೇಳ್ತೀರಾ ಸರ್ ಈ ಗಾಡಿಗೆ? ಸರ್ ಪ್ರೈಸ್ ನಾವು 5,500 ಹೇಳ್ತಾ ಇದೀವಿ. ಬಟ್ ಯುಗಾದಿ ಆಫರ್ಗೆ 5 ಲಕ್ಷ ಗಾಡಿ ಕೊಟ್ಬಿಡ್ತೀನಿ. 5 ಲಕ್ಷಕ್ಕೆ 17 ಮಾಡಲು. ಹೌದಾ? ಮಾಡಲು ಪೆಟ್ರೋಲ್ ವೇರಿಯಂಟ್ ಸರ್. ಜಸ್ಟ್ 24,000 ಓಡಿರ್ತಕ್ಕಂಥ ಬಲೇನೋ ಸಿಗುತ್ತೆ ನೋಡಿ. ಒಳ್ಳೆ ಪ್ರೈಸ್ ಇದೆ. 5 ಲಕ್ಷಕ್ಕೆ 17 ಮಾಡಲು ಯಾರು ಕೊಡ್ತಾರೆ? ಅದರಲ್ಲೂ ಬಲೇನೋ ಸರ್. ನೀವು ಬರೀ 25,000 ತಂದ್ರೆ 470 ಲೋನೇ ಮಾಡಿಸ್ಕೊಟ್ಟು 470 ಲೋನೇ ಆಗ್ಬಿಡುತ್ತೆ ಅಂತ ನೋಡಿ. ಸೂಪರ್. ನೆಕ್ಸ್ಟ್ ಇದು ಕ್ರೆಟಾ ಸರ್. ಸರ್ ನಮ್ಮ ಹತ್ರ ಕ್ರೆಟಾ ಕೆಲವರಿಗೆ ನಮ್ಮ ಹತ್ರ 3 ಗಾಡಿ ಇದೆ ಸರ್. ಮೂರ್ ಗಾಡಿ ಇದೆ. ಅದರಲ್ಲೂ 2 ಎಲ್ಲ ಡೀಸೆಲ್. ಎಲ್ಲ ಡೀಸೆಲ್ ಇದೆ. ಓಕೆ ಡೀಸೆಲ್ ಕ್ರೆಟಾಗಳಿದಾವೆ. ಅದರಲ್ಲೂ ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ. ಎಲ್ಲ ಸಿಂಗಲ್ ಓನರ್. ಸೂಪರ್. ಇದು ಡೀಸೆಲ್ ವೇರಿಯಂಟ್. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. 2015 ಮಾಡಲ್. ತುಂಬಾ ವೆಲ್ ಮೇಂಟೆನೆನ್ಸ್ ಮಾಡಿರೋಂತ ಒಬ್ರು ಕ್ರೆಟಾ, ಹುಂಡೈ ಕ್ರೆಟಾ. ಅದರಲ್ಲೂ ಟಾಪ್ ಎಂಡ್ ಮಾಡಲ್ SX ವೇರಿಯಂಟ್ ಬರುತ್ತೆ ಅಲ್ವಾ? ಓಕೆ ಅದರಲ್ಲಿ ಟಾಪ್ ಎಂಡ್ ಮಾಡಲು ನಿಮಗೆ ಆಗಿನ ಟೈಮಲ್ಲಿ ಇದೆ. ಟಾಪ್ ಎಂಡ್ ಮಾಡಲ್ ಆಗಿದೆ. ಡಾಕ್ಟರ್ ಮೇಂಟೈನ್ ಮಾಡಿರೋ ವೆಹಿಕಲ್ಸ್ ಇದು. ಓಕೆ ಸಿಸ್ಟಮ್ ಎಲ್ಲ ನೋಡಬಹುದು. ಕಂಪನಿ ಫೀಚರ್ ಬರುತ್ತೆ. ಮತ್ತೆ ಪುಷ್ ಬಟನ್ ಸ್ಟಾರ್ಟ್, ಲೆದರ್ ಸೀಟ್ಸ್ ಎಲ್ಲ ಬರ್ತಕ್ಕಂಥ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇರ್ತಕ್ಕಂಥ, ಡ್ಯುಯಲ್ ಏರ್ ಬ್ಯಾಗ್ ಇರ್ತಕ್ಕಂಥ ಮಿಂಟ್ ಕಂಡೀಷನ್ ವೆಹಿಕಲ್. ಈ ಕಲರ್ಗೆ ಪರ್ಟಿಕ್ಯುಲರ್ ಆಗಿ ತುಂಬಾ ಜನ ಹುಡುಕ್ತಾ ಇರ್ತಾರೆ. ಈ ಮಾಡೆಲ್ಗೆ ಅಷ್ಟೇ ಬೇಡಿಕೆ ಇದೆ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ಒಂದು ಗಾಡಿ 15 ಮಾಡಲ್ ಅಲ್ಲ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಓಡಿರೋದು ಬರೀ 70,000 ಓಡಿದೆ. 70,000 ಅಷ್ಟೇನಾ? ಬರೀ ಅಷ್ಟೇ. ಟಾಪ್ ಅಂಡ್ SX ಇದು. SX 70,000 ಶೋರೂಮ್ ಹಿಸ್ಟ್ರಿ ಇದೆ. ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಫೈನಲ್ ಟು ಫೈನಲ್ 8,500 ಹೇಳ್ತಾ ಇದೀವಿ. ಯುಗಾದಿ ಆಫರ್ಗೆ 8,20,000 ರೂಪಾಯಿಗೆ ಕ್ರೆಟಾ SX ಟಾಪ್ ಎಂಡ್ ವರ್ಷನ್ ಕೊಡ್ತಾ ಇದೀವಿ. 8,20,000ಕ್ಕೆ ಜಸ್ಟ್ 70,000. ಅದರಲ್ಲೂ ಡೀಸೆಲ್ ಅಲ್ಲಿ ಓಡಿರ್ತಕ್ಕಂಥ ಹುಂಡೈ ಕ್ರೆಟಾ ಟಾಪ್ ಎಂಡ್ SX ಬರುತ್ತೆ ನೋಡಿ. ಸೂಪರ್. ನೆಕ್ಸ್ಟ್ ಇನ್ನೊಂದು ಹುಂಡೈ ಕ್ರೆಟಾ ಬೇಕು ಅನ್ನೋರಿಗೆ ನೋಡಿ, ಬ್ಯಾಕ್ ಟು ಬ್ಯಾಕ್ ಅದನ್ನೇ ತೋರಿಸ್ಬಿಡ್ತೀವಿ. ಕ್ರೆಟಾ ಇನ್ನೊಂದು ವೈಟ್ ಕಲರ್ ಇದೆ, ಅಲ್ಲಿ ಒಂದು ವೈಟ್ ಕಲರ್ ಆ ಕಡೆ ನಿಂತ್ಕೊಂಡಿದೆ. ಎರಡು ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಮಾಡಲು ಸರ್ ಇದು 2022 SXO ಟಾಪ್ ಎಂಡ್ ವರ್ಷನ್ ಸರ್. ಇದು SXO ಟಾಪ್ ಎಂಡ್ ವರ್ಷನ್. ಓಕೆ ಇದರಲ್ಲಿ 23,80,000 ಇದೆ ರೇಟ್. ಇದು ಶೋರೂಮ್ ಅಲ್ಲಿ 23,80,000 ಇದೆ. ಫುಲ್ ಟಾಪ್ ಎಂಡ್ ವರ್ಷನ್. ಓಡಿರೋದು ಬರೀ 34,000 ಓಡಿದೆ. ಜಸ್ಟ್ 34,000 ಡೀಸೆಲ್ ಅಲ್ಲಿ ಓಡಿದ್ಯಾ? 34,000 ಓಡಿದೆ. ಓಕೆ ವೆಲ್ ಮೇಂಟೆನೆನ್ಸ್ ವೆಹಿಕಲ್, ವೈಟ್ ಕಲರ್ ಗಾಡಿ. ಓಕೆ ನೋಡಬಹುದು. ಮೂನ್ ರೂಫ್ ಸಮೇತ ಬರ್ತಕ್ಕಂಥ ವೆಹಿಕಲ್. ಮತ್ತೆ ವೆಂಟಿಲೇಟೆಡ್ ಸಿಸ್ಟಮ್ ನೋಡಬಹುದು. 9 ಇಂಚಿನ ಟಚ್ ಸ್ಕ್ರೀನ್ ಸಿಸ್ಟಮ್. ಜಸ್ಟ್ 34,000. ಮ್ಯಾನ್ಯಲ್ ವೇರಿಯಂಟ್ ಇದಾಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರ್ತಕ್ಕಂಥ SX
ಟಾಪ್ ಅಂಡ್ ವೇರಿಯಂಟ್ ಕರೆಕ್ಟಾ ಬರುತ್ತೆ ನಿಮ್ಗೆ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಸರ್ ಪ್ರೈಸ್ ಬಂದು ನಾವು 18 ಲಕ್ಷ ಹೇಳ್ತಾ ಇದ್ದೀವಿ. ಬಟ್ ಯುಗಾದಿ ಆಫರ್ಗೆ 17,20,000 ನಾನು ನಿಮಗೆ ಗಾಡಿ ಕೊಡ್ತಾ ಇದ್ದೀನಿ ಸರ್. 17,20,000ಕ್ಕೆ ಕರೆಕ್ಟಾ ಕೊಡ್ತೀರಾ? ಅದರಲ್ಲೂ ಜಸ್ಟ್ 34,000 ಡೀಸೆಲ್ ಅಲ್ಲಿ ಓಡಿದೆ. ಟಾಪ್ ಅಂಡ್ ವರ್ಷನ್ ಕೊಡ್ತಾ ಇದ್ದೀನಿ. ಟಾಪ್ ಅಂಡ್ ವಿತ್ ಮೂನ್ ರೂಫ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ನೆಕ್ಸ್ಟ್ ಇನ್ನೊಂದು ಕ್ರೆಟಾ ಇದೆ ನೋಡಿ, ಆ ಗಾಡಿನೂ ಕೂಡ ಕೇಳ್ಬಿಡೋಣ ನೋಡೋಣ ಸರ್. ಹಾಗೆ ಇನ್ನೊಂದು ಕ್ರೆಟಾ ಮಿಡಲ್ ವರ್ಷನ್ ಕೇಳೋರಿಗೆ ಸ್ವಲ್ಪ ಕಮ್ಮಿಲ್ ಕೊಡಿ ಅನ್ನೋರಿಗೆ ಇನ್ನೊಂದು 22 ಮಾಡಲು ಸೇಮ್ ಕಡಿಮೆ ಬೇಕಾ ಕ್ರೆಟಾ ನೋಡಿ. 22 ಮಾಡಲು ಸೇಮ್. ಇದು ಟಾಪ್ ಅಂಡ್ ಬರುತ್ತೆ, ಇದು ಮಿಡ್ ವೇರಿಯಂಟ್ ಬರುತ್ತೆ. ಮೂನ್ ರೂಫ್ ಸನ್ ರೂಫ್ ಮಿಸ್ಸಿಂಗ್ ಇರುತ್ತೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲು ಮತ್ತೆ ಅಪೋಲೋ ಟೈರ್ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸಿಸ್ಟಮ್ ಬಂದ್ಬಿಡುತ್ತೆ. ನಿಮಗೆ ಏನು ಟಾಪ್ ಎಂಡ್ ಅಲ್ಲಿ ಬರುತ್ತೆ ಅದೇ ತರ ಬಂದ್ಬಿಡುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಇದರಲ್ಲಿ ನಿಮಗೆ ಸೀಟ್ ಬಂದ್ಬಿಟ್ಟು ಲೆದರ್ ಸೀಟ್ಸ್ ಪ್ರೀಮಿಯಂ ಲೆದರ್ ಸೀಟ್ಸ್ ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ಮತ್ತೆ ನಿಮಗೆ ವೆಂಟಿಲೇಟೆಡ್ ಸೀಟ್ ಮಿಸ್ಸಿಂಗ್ ಇರುತ್ತೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ನೋಡಬಹುದು. ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ 2022 ಮಾಡಲು ಓಡಿರೋದು 30,000 ಓಡಿದೆ. ಇದು 30,000 ಓಡಿದೆ. EX ಟಾಪ್ ಎಂಡ್ ಇದು EX ಜಸ್ಟ್ 30,000 ಓಡಿರ್ತಕ್ಕಂಥ ವೆಹಿಕಲ್. ಇದು ಕೂಡ ಟಾಪ್ ಅಂಡ್ ಲಿಸ್ಟ್ ಗೆ ಸೇರುತ್ತೆ. ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ಲೆದರ್ ಸೀಟ್, ಮತ್ತೆ ನಿಮಗೆ ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಅಲಾಯ್ಸ್ ಎಲ್ಲ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ಲೈಕ್ ನಿಮ್ಗೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗ್ಬಿಡುತ್ತೆ. ಪ್ರೈಸ್ ಏನ್ ಹೇಳ್ತಾರೆ ಸರ್? ಸರ್ ಫೈನಲ್ ಟು ಫೈನಲ್ ಈ ಗಾಡಿ ನಾವು 13 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. 13 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್ ಜಸ್ಟ್ 30,000 ಓಡಿರ್ತಕ್ಕ ಕ್ರೆಟಾ, ಅದರಲ್ಲೂ EX ವೇರಿಯಂಟ್. ಹೌದು, ಸೂಪರ್ ಸರ್. ನೋಡಿ ಕ್ರೆಟಾಗಳಿಗೆ ಏನು ಕಡಿಮೆ ಇಲ್ಲ, ಅದರಲ್ಲೂ ಒಳ್ಳೊಳ್ಳೆ ಪ್ರೈಸ್. ಸರ್ ಬ್ಲಾಕ್ ನೆಕ್ಸಾನ್ ಬ್ಲಾಕ್ ನೆಕ್ಸಾನ್ ನೋಡಿ, ಮಾಫಿಯಾ ಲುಕ್ ಯಾರಿಗಾದ್ರೂ ಬೇಕು ಬ್ಲಾಕ್ ನೆಕ್ಸಾನ್ ತುಂಬಾ ಜನ ಹುಡುಕ್ತಾರೆ. ಫುಲ್ ಬ್ಲಾಕ್ ಅಂಡ್ ಬ್ಲಾಕ್ ಅಂತ. ಇಂಟೀರಿಯರು ಬ್ಲಾಕ್, ಎಕ್ಸ್ಟೀರಿಯರು ಬ್ಲಾಕ್, ಆಮೇಲೆ ಟೈರು ಬ್ಲಾಕ್, ಇದು ಬ್ಲಾಕ್. ಹೇಳಿ ಸರ್. ಸರ್ ಇದು ಬ್ಲಾಕ್ ಎಡಿಷನ್, ಡಾರ್ಕ್ ಎಡಿಷನ್ ಅಂತ. ಇದು ಡಾರ್ಕ್ ಎಡಿಷನ್, ಕಂಪ್ಲೀಟ್ ಬ್ಲಾಕ್ ಬರುತ್ತೆ. ಎಕ್ಸಾಕ್ಟ್ ಪ್ಲಸ್ ಡಾರ್ಕ್ ಎಡಿಷನ್, ಎಕ್ಸಾಕ್ಟ್ ಪ್ಲಸ್. ಅದರಲ್ಲೂ ನಿಮಗೆ ಸನ್ ರೂಫ್ ಬರ್ತಕ್ಕಂಥ ವೆಹಿಕಲ್ ನೋಡಬಹುದು. ಡಾರ್ಕ್ ಎಡಿಷನ್, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಟೈರ್ ಪ್ರೊಫೈಲ್ ಎಲ್ಲ ಬ್ರಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ಸ್ ನೋಡಬಹುದು. ಲೆದರ್ ಸೀಟ್ಸ್ ಕೂಡ ಪ್ರೀಮಿಯಂ ಆಗಿದೆ. ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, ಫ್ಲೋಟಿಂಗ್ ಹರ್ಮನ್ ಸ್ಪೀಕರ್ಸ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರ್ತಕ್ಕಂಥ ಮ್ಯಾನ್ಯುಯಲ್ ವೇರಿಯಂಟ್ ಆಗಿರುತ್ತೆ. ತುಂಬಾ ಜನ ಮ್ಯಾನ್ಯುಯಲ್ ವೇರಿಯಂಟ್ ಹುಡುಕ್ತೀರಾ, ಅದರಲ್ಲೂ ಇಷ್ಟಪಡ್ತೀರಾ. ನಾನು ಕೂಡ ಒಬ್ಬ ಮ್ಯಾನ್ಯುಯಲ್ ವೇರಿಯಂಟ್ ನ ಲವರ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಒಂದು ಗಾಡಿ ಡಾರ್ಕ್ ಎಡಿಷನ್. ಹೇಳಿ ಸರ್. ಸರ್ ಡಾರ್ಕ್ ಎಡಿಷನ್ 2022 ಮಾಡಲ್ ಸರ್ ಇದು. 22 ಮಾಡಲು 10,000 ಓಡಿದೆ ಅಷ್ಟೇ. ಏನ್ ಸರ್ 10,000 ಓಡಿದೆ ಅಷ್ಟೇ? 10,000 ಜಸ್ಟ್ 10,000 ಓಡಿದೆ ಅಂತ. ನೆಕ್ಸಾನ್ ಇದು ಬ್ಲಾಕ್ ಕಲರ್. ಡಾರ್ಕ್ ಎಡಿಷನ್ ಬ್ಲಾಕ್ ಕಲರ್ 10,000 ಓಡಿರೋದು. ಟಾಪ್ ಅಂಡ್ ವರ್ಷನ್ ಎಕ್ಸಾಕ್ಟ್ ಪ್ಲಸ್ ಟಾಪ್ ಅಂಡ್ ವರ್ಷನ್ ಡಾರ್ಕ್ ಎಡಿಷನ್. ಓಕೆ ಸರ್ ಫೈನಲ್ ಟು ಫೈನಲ್ 10,500,000 ಲಕ್ಷ ಬೇಕು. ಯುಗಾದಿ ಆಫರ್ಗೆ 10 ಲಕ್ಷ ಕೊಟ್ಬಿಡ್ತೀವಿ ಸರ್. 10 ಲಕ್ಷಕ್ಕೆ ನೋಡಿ ಜಸ್ಟ್ 10,000 ಓಡಿರ್ತಕ್ಕಂಥ ಡಾರ್ಕ್ ಎಡಿಷನ್ ನೆಕ್ಸಾನ್, ಅದರಲ್ಲೂ ಟಾಪ್ ಅಂಡ್ ವಿತ್ ಸನ್ ರೂಫ್ ಬರ್ತಕ್ಕಂಥ ವೆಹಿಕಲ್ ಸಿಗುತ್ತೆ ನೋಡಿ. ಸೂಪರ್. ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಗ್ಲಾನ್ಸಾ ನೋಡಬಹುದು. ಇಲ್ಲಿ ಗ್ಲಾನ್ಸಾ ಕೂಡ ಅವೈಲೇಬಲ್ ಇದೆ ಸರ್. 2022 ಮಾಡಲು ಗ್ಲಾನ್ಸಾ ಬರೀ 20,000 ಓಡಿದೆ. ಜಸ್ಟ್ 20,000 ಓಡಿದೆ ಇದು ನೋಡಿ. ಎಲ್ಲ ಕಡಿಮೆ ಸಿಂಗಲ್ ಓನರ್ ಓಡಿದೆ ನೋಡಿ. 22 ಮಾಡಲು ಜಸ್ಟ್ 20,000 ಓಡಿದೆ. ಅದು 10,000 ಓಡಿದೆ, ಇದು 20,000 ಓಡಿದೆ, ಅದು 30,000 ಓಡಿದೆ. ಎಂತ ಗಾಡಿಗಳೇ ಇದಾವೆ ಅಂತ ಹೇಳ್ಬೋದು. ಅದರಲ್ಲೂ 22 ಮಾಡಲು ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಇದು ಕೂಡ ಮ್ಯಾಗ್ವಿಲ್ ಎಲ್ಲ ನೋಡಬಹುದು. ಡೈಮಂಡ್ ಕಟ್ ಫಿನಿಶ್ ಅಲ್ಲಿ ಮ್ಯಾಗ್ವಿಲ್ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಬ್ರಾಂಡ್ ನ್ಯೂ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕಂಪನಿ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ನಮಗೆ ಕುಷನ್ ಫಿನಿಶ್ ಅಲ್ಲಿ ಸೀಟ್ ಎಲ್ಲ ಬರ್ತಕ್ಕಂಥ ಮ್ಯಾನ್ಯುಯಲ್ ವೇರಿಯಂಟ್ ಇದಾಗಿರುತ್ತೆ ನೋಡಬಹುದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ಟೊಯೋಟಾ ಗ್ಲಾನ್ಸಾ 22 ಮಾಡಲ್ ಸಿಂಗಲ್ ಓನರ್ 20,000 ಓಡಿರ್ತಕ್ಕಂಥ ವೆಹಿಕಲ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು ಎಲಿಫೆಂಟ್ ಗ್ರೇ ಇದು. ಸರ್ ಫೈನಲ್ 8,500,000 ಹೇಳ್ತಾ ಇದೀವಿ. ಬಟ್ ಯುಗಾದಿ ಆಫರ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ ಸರ್. ಸರ್ ಎಷ್ಟು? 7,65,000ಕ್ಕೆ 22 ಮಾಡಲ್ ಗಾಡಿ ಕೊಡ್ತೀನಿ. 7,65,000 ಸಿಗುತ್ತೆ ನೋಡಿ. ಅದರಲ್ಲಿ 22 ಮಾಡಲ್ ಸಿಂಗಲ್ ಓನರ್ 20,000 ಓಡಿದೆ. ಜಸ್ಟ್ 20,000 ಓಡಿರ್ತಕ್ಕಂಥ ವೆಹಿಕಲ್ ನೋಡಿ. ಎಲಿಫೆಂಟ್ ಗ್ರೇ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ತುಂಬ ಚೆನ್ನಾಗಿದೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ನನಗೆ ಗೊತ್ತಿಲ್ಲ ವಿಡಿಯೋದಲ್ಲ ಎಷ್ಟು ಜಸ್ಟಿಫಿಕೇಶನ್ ಮಾಡ್ಬೋದು ಕಾರ್ಗೆ ಅಂತ. ತುಂಬ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಬಂದರೆ ನೋಡಿದ್ರೆ ನೀವು ಬೇಡ ಅಂತ ಹೇಳಲ್ಲ. ಆ ಥರ ಒಂದು ಪ್ರೈಸ್ ಫಿಕ್ಸ್ ಮಾಡ್ಕೊಂಡು ತಗೊಂಡು ಹೋಗ್ತೀರಾ. ಇಲ್ಲೇನು ಪ್ರೈಸ್ ಹೇಳ್ತೀರಾ ತಲೆ ಕೆಡಿಸ್ಕೊಂಬೇಡಿ. ಒಂದೇ ಪ್ರೈಸ್ ಇಲ್ಲ, ಇಲ್ಲಿ ಕಡಿಮೆ ಆಗುತ್ತೆ ಅಲ್ವಾ ಸರ್? ಆಮೇಲೆ ನಮ್ಮ ಹತ್ರ ನೋಡಿ ಸರ್ ಎರ್ಟಿಗಾ ಸರ್. ಎರ್ಟಿಗಾ CNG ಸರ್. ಪೆಟ್ರೋಲ್ ವಿತ್ CNG ಕಂಪ್ನಿಯಿಂದ ಬರುತ್ತೆ. ಓಕೆ, ಪೆಟ್ರೋಲ್ ವಿತ್ CNG ಬರ್ತಕ್ಕಂಥ ವೆಹಿಕಲ್. 20+ ಮೈಲೇಜ್ ಆರಾಮ್ಸೆ. ನಮ್ಮ ಹತ್ರನೂ ಈ ಗಾಡಿ ಇದೆ. 30 ಮೈಲೇಜ್. 30 ಮೈಲೇಜ್ ಸರ್ ಬರುತ್ತೆ. ಲಾಂಗ್ 22 ಮಾಡಲು 7 ಸೀಟರ್ ವೆಹಿಕಲ್. ಸರ್ ಓಡಿರೋದು ಬರೀ 50,000 ಓಡಿದೆ. 50,000 CNG ಓಡಿದೆ ನೋಡಿ. 22 ಮಾಡಲ್. ಅದರಲ್ಲೂ 22 ಮಾಡಲು ಬ್ಲೂ ಕಲರ್. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್ ಇದು ಗಾಡಿ. ಇಂಟೀರಿಯರ್ ಅಲ್ಲಿ ಡ್ಯುಯಲ್ ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರ್ತಕ್ಕಂಥ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇರ್ತಕ್ಕಂಥ, ಡಿ ಕಟ್ ಸ್ಟೇರಿಂಗ್ ವೀಲ್ ಇರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಡ್ಯುಯಲ್ ಏರ್ ಬ್ಯಾಗ್ ನೋಡಬಹುದು. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಟಾಪ್ AC ಎಲ್ಲ ಬರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಎರ್ಟಿಗಾ ಯಾರಿಗೂ ಹೇಳೋದೇ ಬೇಡ. 8 ಜನ ಆರಾಮಾಗಿ ಓಡಬಹುದು. ಪ್ಲಸ್ ಟಾಪ್ ಎಂಡ್
ಟಾಪ್ ಎಂಡ್. ಹೌದು, ಓಕೆ ಸೂಪರ್. ನೋಡ್ಬೋದು ನಿಮಗೆ 30 ಮೈಲೇಜ್ ಬರ್ತಕ್ಕಂಥ ಅದರಲ್ಲೂ CNG ವೆಹಿಕಲ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ 12.5 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಯುಗಾದಿ ಆಫರ್ಗೆ 11,80,000 ರೂಪಾಯಿಗೆ ಟಾಪ್ ಅಂಡ್ ವರ್ಷನ್ ZXi ಪ್ಲಸ್ ಕೊಡ್ತಾ ಇದೀನಿ ಸರ್. ಓಕೆ 11 ಲಕ್ಷ ಲೋನೇ ಆಗುತ್ತೆ. 11 ಲಕ್ಷ ಲೋನೇ ಆಗುತ್ತೆ. ಹಂಗಂದ್ರೆ 80,000 ತನ್ನಿ CNG ವೆಹಿಕಲ್ ಮನೆಗೆ ತಗೊಂಡು ಹೋಗ್ಬೋದು. ಜಸ್ಟ್ 11,80,000ಕ್ಕೆ CNG ವೆಹಿಕಲ್ ಜಸ್ಟ್ 50,000 ಓಡಿರ್ತಕ್ಕಂಥ ಸಿಂಗಲ್ ಓನರ್, ಅದರಲ್ಲೂ 22 ಮಾಡಲ್ ಸಿಗುತ್ತೆ. Ertiga ಟಾಪ್ ಅಂಡ್ ZXi ಪ್ಲಸ್. ಹೌದು. ಓಕೆ ನೆಕ್ಸ್ಟ್ ಇದು ಸರ್. ಸರ್ ನಮ್ಮ ಹತ್ರ ಇನ್ನೊಂದು ಡೆಸ್ಟರ್ ಕೇಳೋರಿಗೆ ನಮ್ಮ ಹತ್ರ ಪೆಟ್ರೋಲ್ ವೆಹಿಕಲ್ ಇದೆ. ಪೆಟ್ರೋಲ್ ವೆಹಿಕಲ್ ನೋಡಬಹುದು. ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್, 360 ಡಿಗ್ರಿ ಕ್ಯಾಮ್ರಾ, ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್ ಈ ಗಾಡಿನಲ್ಲಿ. ಸಿಸ್ಟಮ್, ಲೆದರ್ ಸೀಟ್ಸ್ ನೋಡಿ ತುಂಬಾನೇ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ ಅಂತ ಜಾಸ್ತಿ ಓಡಿಸಲ್ಲ ಅನ್ನೋರಿಗೆ ಒಂದು ಬೆಸ್ಟ್ ವೆಹಿಕಲ್ SUV ರೇಂಜ್ ಅಲ್ಲಿ ಗಾಡಿ ಇದೆ ಸರ್ ನಮ್ಮ ಹತ್ರ. SUV ರೇಂಜ್ ಅಲ್ಲಿ ಒಳ್ಳೆ ಪ್ರೈಸ್ ಕೂಡ ಇರತಕ್ಕಂತ 82,000 ಅಷ್ಟೇ ಓಡಿರೋದು. ಎಷ್ಟು? 82,000. 82,000 ಪೆಟ್ರೋಲ್ ಅಲ್ಲಿ ಓಡಿರ್ತಕ್ಕಂತ ಡಸ್ಟರ್. ಪ್ರೈಸ್ ಏನು ಹೇಳ್ತೀರಾ ಸರ್? 2013 ಮಾಡಲು ಅವ್ರ ಮನೆಯಲ್ಲಿ ಸೆಕೆಂಡ್ ಓನರ್ ಆಗಿದೆ. ಸರ್ ಸೆಕೆಂಡ್ ಗಾಡಿ ವೆಲ್ ಮೇಂಟೆನೆನ್ಸ್ ಅಲ್ಲಿ ಗಾಡಿ ಇದೆ. ಓಕೆ ಬಾಡಿ ಲೈನು, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಂಡೀಷನ್ ಆಗಲಿ, ಇಂಜಿನ್ ಕಂಡೀಷನ್ ಆಗಲಿ, ಇಂಟೀರಿಯರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಸರ್ 4.5 ಹೇಳ್ತಾ ಇದೀವಿ. ಈ ಯುಗಾದಿ ಆಫರ್ಗೆ ಒಂದು ಬೆಸ್ಟ್ ಪ್ರೈಸ್ ಗಾಡಿ ಕೊಡ್ತಾ ಇದೀವಿ ಸರ್. ಫೈನಲ್ ಟು ಫೈನಲ್ 3,95,000 ರೂಪಾಯಿಗೆ 13 ಮಾಡಲು 13 ಮಾಡಲು 3,95,000 ರೂಪಾಯಿ ಸಿಗ್ತಾ ಇದೆ ನೋಡಿ. ರೆನಾಲ್ಟ್ ಡಸ್ಟರ್ ಅದರಲ್ಲೂ 13 ಮಾಡಲ್ ಸಿಗ್ತಾ ಇದೆ. ಲೋನ್ ಬೇಕು ಅಂದ್ರೆ ಲೋನು ಆಗ್ಬಿಡುತ್ತೆ ನಿಮಗೆ. ಲೋನ್ ಬೇಕಂದ್ರೆ 3.5 ಲಕ್ಷ ಲೋನೇ 3.5 ಲಕ್ಷ ಲೋನ್ ಆದ್ರೆ 45,000 ತಂದ್ರೆ ಸಾಕ. ಓಕೆ ಸೂಪರ್. 45,000 ತಂದ್ರೆ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಂಡು ಹೋಗಬಹುದು. ಡೀಸೆಲ್ i20 ಇದೆ ಸರ್. ಡೀಸೆಲ್ i20 ಇದೆ ನೋಡಿ. ಅದರಲ್ಲೂ ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇರತಕ್ಕಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ಸೂಪರ್ ಆಗಿ 2011 ಮಾಡಲ್ ಸರ್ ಇದು. 2011 ಮಾಡಲ್ ಡೀಸೆಲ್ ವೆಹಿಕಲ್, ಮ್ಯಾಗ್ನಾ ವೇರಿಯಂಟ್. ಡೀಸೆಲ್ ಸರ್? ಹೌದು ಡೀಸೆಲ್. ಓಕೆ ಡೀಸೆಲ್ ವೇರಿಯಂಟ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರ್ತಕ್ಕಂಥ ಸಾರಿ ಕುಶನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ. ಬಾಡಿ ಲೈನ್ ನೋಡಬಹುದು ಹೆಂಗಿದೆ ಅಂತ. ಇದು ಟಚ್ ಅಪ್ ಪೇಂಟ್ ಏನಾಗಿಲ್ಲ ಸರ್. ಗಾಡಿ ನೋಡಿ ಸರ್ ಹೆಂಗಿದೆ, ಸೂಪರ್ ಆಗಿದೆ. ಎಲ್ಲಿ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗುತ್ತೆ ನೋಡಿ. ಯಾವ ಮಾಡಲ್ ಅಂದ್ರಿ ಸರ್ ಇದು? 2011 ಮಾಡಲ್ ಸರ್. 11 ಮಾಡಲ್. ಓಕೆ ತುಂಬಾ ಚೆನ್ನಾಗಿದೆ. 2011 ಮಾಡಲ್ ವೆಲ್ ಮೇಂಟೆನೆನ್ಸ್ ಗಾಡಿ. ಓಡಿರೋದು 80,000 ಓಡಿದೆ ಸರ್. ಫೈನಲ್ ಟು ಫೈನಲ್ ಈ ಗಾಡಿನ ನಾವು 2,65,000 ರೂಪಾಯಿ ಗಾಡಿ ಕೊಡ್ತೀವಿ. 2,65,000 ಡೀಸೆಲ್ ವೇರಿಯಂಟ್, ಅದರಲ್ಲೂ 11 ಮಾಡಲು ಸೂಪರ್ i20 ಸಿಗುತ್ತೆ ನೋಡಿ. ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ ಮಾತ್ರ ಸರ್. ಹೋಂಡಾ ಇಯಾನ್ ಕೇಳೋರ್ಗೆ ನಮ್ಮ ಹತ್ರ ಒಂದು ಬೆಸ್ಟ್ ವೆಹಿಕಲ್ 34,000 ಓಡಿರೋ ಸಿಂಗಲ್ ಓನರ್ ಗಾಡಿ ಇದೆ ಸರ್. 34,000 ಅಷ್ಟೇ ಓಡಿದೆ ಇದು. ಅದರಲ್ಲೂ ಸಿಂಗಲ್ ಓನರ್ ನೋಡಿ. ಬಾಡಿ ಲೈನ್ ನೋಡಿ ಯಾವ ತರ ಇದೆ ಅಂತ. ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಅಲ್ಲಿ ಬರ್ತಕ್ಕಂಥ ಅಪೋಲೋ ಟೈರ್ ಇರ್ತಕ್ಕಂಥ ವೆಹಿಕಲ್ ಇಯಾನ್, ಕಡಿಮೆ ಬಜೆಟ್ ಅಲ್ಲಿ ವಿತ್ ಲೋನ್ ಆಗಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಆಪ್ಷನ್ ಅಲ್ಲೂ ಇದು ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಈ ಗಾಡಿಗೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನೋಡಬಹುದು. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಬಾಡಿ ಲೈನ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಅದರಲ್ಲೂ ಸಿಂಗಲ್ ಓನರ್ 34,000 ಓಡಿರ್ತಕ್ಕಂಥ ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 17 ಮಾಡಲ್. ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಬಂದು 3,65,000 ಹೇಳ್ತಾ ಇದೀವಿ. ಬೆಸ್ಟ್ ಪ್ರೈಸ್ ಈ ಯುಗಾದಿ ಆಫರ್ ಫೈನಲ್ ಟು ಫೈನಲ್ 3,25,000 ರೂಪಾಯಿ ಗಾಡಿ. 3,25,000ಕ್ಕೆ 17 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 34,000 ಓಡಿದೆ. ಸೂಪರ್ ಸರ್. 3 ಲಕ್ಷ ಲೋನ್ ಕೊಡಿಸ್ತೀವಿ ಸರ್. ವಿತ್ ಏರ್ ಬ್ಯಾಗ್ ಬರ್ತಕ್ಕಂಥ ವೆಹಿಕಲ್ 3 ಲಕ್ಷ ಲೋನೇ ಆಗ್ಬಿಡುತ್ತೆ ನಿಮಗೆ ನೋಡಿ. ಆಪ್ಷನಲ್ ಇದು. ಅದರಲ್ಲೂ ಆಪ್ಷನಲ್. ಓಕೆ ಸೂಪರ್. ನೆಕ್ಸ್ಟ್ ಆಲ್ಟೋ ಬೇಕು ಅಂದ್ರೆ ಅದು ಕೂಡ ಇದೆ ನೋಡಿ. ಬೇಕು ಅಂದ್ರೆ ಸಿಂಗಲ್ ಓನರ್ ಗಾಡಿ 2018 ಮಾಡಲ್ 46,000 ಡ್ರೈವರ್ ಆಗಿದೆ. 46,000 18 ಮಾಡಲ್ ಸಿಂಗಲ್ ಓನರ್. ಹೌದು VXi ಇದು. ಆಲ್ಟೋ 800 VXi ಮಾಡಲ್ ಗಾಡಿ. ಓಕೆ VXi ಮಾಡಲ್ ಮಿಡ್ ವೇರಿಯಂಟ್ ಬರುತ್ತೆ. ಗುಡಿಯರ್ ಟೈರ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಸಿಸ್ಟಮ್ ಇಲ್ಲ ಅದರಲ್ಲಿ, ಮತ್ತೆ AC ಬರುತ್ತೆ ನಿಮಗೆ ಆರಾಮಾಗಿ. ಬಾಡಿ ಲೈನ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಅದರಲ್ಲೂ ಸಿಂಗಲ್ ಓನರ್ 18 ಮಾಡಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ 3,80,000 ಹೇಳ್ತಾ ಇದೀವಿ. 3,60,000 ರೂಪಾಯಿಗೆ ಕೊಟ್ಬಿಡ್ತೀವಿ. 3,60,000. ಹೌದು 3,60,000ಗೆ 18 ಮಾಡಲ್ ಕೊಡ್ತೀವಿ. 18 ಮಾಡಲ್. ಇದರೊಳಗಡೆ ನಿಮಗೆ 3,20 ಲೋನೇ ಆಗುತ್ತೆ ಸರ್. 3,20 ಲೋನೇ ಆಗ್ಬಿಡುತ್ತೆ ಅಂತ ನೋಡಿ. 18 ಮಾಡಲ್ ನೋಡಿ ಗಾಡಿ ಕೊಡ್ತೀವಿ ಸರ್. ಓಕೆ ಒಳ್ಳೆ ಪ್ರೈಸ್ಗಿದೆ. ಬರೀ 46,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್ 18 ಮಾಡಲು ಸಿಂಗಲ್ ಓನರ್ ಸಿಗುತ್ತೆ ನಿಮಗೆ ಆ ಪ್ರೈಸಲ್ಲಿ. ನೆಕ್ಸ್ಟ್ ಒಂದು i10 ಬೇಕು ಅಂದರೆ ಅದು ಇದೆ ನೋಡಿ ಸರ್. i10 ಬೇಕು ಅಂದವರಿಗೆ 2012 ಮಾಡಲ್ ಗಾಡಿ ಇದೆ ನಮ್ಮ ಹತ್ರ. ಓಕೆ 69,000 ಓಡಿದೆ. ಸೆಕೆಂಡ್ ಓನರ್, ಇದೊಂದು ಗಾಡಿ ಸೆಕೆಂಡ್ ಓನರ್ ಆಗಿದೆ. ಓಕೆ ಜಸ್ಟ್ 69,000 ಓಡಿದೆ ಇದು. ಪೆಟ್ರೋಲ್ ವೆಹಿಕಲ್. ಓಕೆ 3,35,000 ಹೇಳ್ತಾ ಇದೀವಿ. ಈ ಯುಗಾದಿ ಆಫರ್ಗೆ 2,85,000 ರೂಪಾಯಿ ಗಾಡಿ ಕೊಡ್ತೀವಿ. 2,85,000 ಆಗುತ್ತಾ ನೋಡಿ. ಅದರಲ್ಲೂ ಕಡಿಮೆ ಓಡಿದೆ. 69,000 ಕಿಲೋಮೀಟರ್ ಓಡಿರ್ತಕ್ಕಂಥ 12 ಮಾಡಲು. ಲೋನ್ ಆಗುತ್ತೆ ಸರ್ ಇದು? ಸರ್ ಲೋನ್ ಆಗುತ್ತೆ. 2,500 ಲೋನೇ ಕೊಡಿಸ್ತೀವಿ. 2,500 ಲೋನ್ ಆಗ್ಬಿಡುತ್ತೆ. ಜಸ್ಟ್ ಒಂದು 34,000 ತಂದ್ರೆ ಗಾಡಿ ಕೊಟ್ಬಿಡ್ತೀವಿ. 34,000 ತನ್ನಿ ಲೋನ್ ಆಗ್ಬಿಡುತ್ತೆ ನಿಮ್ಗೆ ಆರಾಮಾಗಿ. ನೆಕ್ಸ್ಟ್ ಒಂದು ಕ್ವಿಡ್ ಬೇಕು ಅನ್ನೋರಿಗೆ ಕ್ವಿಡ್ ಕೂಡ ಅವೈಲೇಬಲ್ ಇದೆ ನೋಡಿ. ಬರೀ 24,000 ಓಡಿದ ಒಂದು ಕ್ವಿಡ್ ಇದೆ ನಮ್ಮ ಹತ್ರ. ಜಸ್ಟ್ 24,000 ಓಡಿದೆ ಇದು. ಹೌದು. ಓಕೆ ಮಾಡಲು 24,000 ಓಡಿದೆ. 17 ಮಾಡಲು ನೋಡಿ. 17 ಮಾಡಲು ಕ್ವಿಡ್ RXL ಇದು. ಇದರಲ್ಲಿ ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ ಸಿಎಟ್ ಟೈರ್ ಇದೆ. ಬ್ರಾಂಡ್ ನ್ಯೂ ಟೈರ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಪೈನರ್ ಸಿಸ್ಟಮ್ ಇದೆ ನೋಡ್ಬೋದು. ಎಷ್ಟು ಹೇಳ್ತೀರಾ ಸರ್ ಪ್ರೈಸ್ ಇದಕ್ಕೆ?
ಜಸ್ಟ್ ಪ್ರೈಸ್ ಬಂದು 3,60,000 ಹೇಳ್ತಾ ಇದೀವಿ. ಹಾ ಈ ಯುಗಾದಿ ಆಫರ್ಗೆ ಹಾ 3 ಲಕ್ಷ ಬರೀ 20,000 ರೂಪಾಯಿ ಕೊಟ್ಬಿಡಿ ಸರ್. 3,20,000 ರೂಪಾಯಿಗೆ. ಹೌದು 3,20,000 ರೂಪಾಯಿ. ಓಕೆ 17 ಮಾಡಲ್ ಸಿಂಗಲ್ ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 24,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್ ನೋಡಿ. ಬಾಡಿಲೇನೆ ಸಿಂಗಲ್ ಸ್ಕ್ರಾಚ್ ನೋಡಕ್ಕೆ ಸಿಗಲ್ಲ. ಲೋನೇ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ. ಅಂದ್ರೆ 20,000 ತಂದ್ರೆ ಸಾಕ ಇದಕ್ಕೆ. ಸಾಕು 20,000. ಜಸ್ಟ್ 20,000 ತನಿ ಲೋನ್ ಆಗುತ್ತೆ ನೋಡಿ ಈ ಗಾಡಿಗೆ. ನೆಕ್ಸ್ಟ್ ಇನ್ನೊಂದು ಗ್ರ್ಯಾಂಡ್ i10 ಬೇಕು ಅಂದ್ರೆ ಅದು ಇದೆ, ಹೇಳಿ ಸರ್. ಸರ್ ಇದು ಗ್ರ್ಯಾಂಡ್ i10 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್? ಹೌದು ಸಿಂಗಲ್ ಓನರ್ ಗಾಡಿ. ಓಕೆ ಸೂಪರ್. ಸಿಂಗಲ್ ಓನರ್ ಗ್ರ್ಯಾಂಡ್ i10 ಬಾಡಿ ಲೈನ್ ನೋಡಿ ಗುರು ಯಾವ ತರ ಇದೆ ಅಂತ. ವೆಲ್ ಮೇಂಟೈನ್ಡ್ ಆಗಿದೆ. ಟೈರ್ ಪ್ರೊಫೈಲ್ ಎಲ್ಲ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಸ್ಪಾಯ್ಲರ್ ಎಲ್ಲ ಬರುತ್ತೆ ನಿಮಗೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ನೋಡ್ಬೋದು. ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇರೋ ಬರಲ್ಲ. ಮತ್ತೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ? ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಗ್ರ್ಯಾಂಡ್ i10 ಯಾವ ಮಾಡಲ್ ಅಂದ್ರಿ ಸರ್ ಇದು? ಸರ್ ಗ್ರ್ಯಾಂಡ್ i10 ಮ್ಯಾಗ್ನಾ ಇದು. ಹಾ 2018 ಮಾಡಲ್ ಸಿಂಗಲ್ 62,000 ಓಡಿದೆ. ಜಸ್ಟ್ 62,000 ಓಡಿದೆ. ಪೆಟ್ರೋಲ್ ವೆಹಿಕಲ್ ಸರ್ ಇದು, ಪೆಟ್ರೋಲ್ ವೆಹಿಕಲ್. ಓಕೆ ಸರ್ ಫೈನಲ್ ಟು ಫೈನಲ್ 4,80,000 ಹೇಳ್ತಾ ಇದೀವಿ. ಹಾ ಈ ಯುಗಾದಿ ಆಫರ್ಗೆ ಅಂತ 4,60,000 ರೂಪಾಯಿಗೆ 18 ಮಾಡಲು ಕೊಡ್ತಾ ಇದೀನಿ ಸರ್. 4,60,000 ರೂಪಾಯಿಗೆ ಸಿಂಗಲ್ ಓನರ್ 18 ಮಾಡಲ್ ಸಿಗುತ್ತೆ ನೋಡಿ. ಅದರಲ್ಲೂ ಜಸ್ಟ್ 62,000 ಓಡಿರ್ತಕ್ಕಂಥ ವೆಹಿಕಲ್ ನೋಡಿ. ಗ್ರ್ಯಾಂಡ್ i10 ಸಿಗುತ್ತೆ. ಓಕೆ ಹಾಗೆ ಸ್ವಿಫ್ಟ್ ಯಾರಾದ್ರೂ ಡೀಸೆಲ್ ಅಲ್ಲಿ ಹುಡುಕ್ತಾ ಇದ್ರೆ ಅದು ಕೂಡ ಅವೈಲೇಬಲ್ ಇದೆ, ಹೇಳಿ ಸರ್. ಸರ್ ಸ್ವಿಫ್ಟ್ 2011 ಮಾಡಲ್ ಸರ್ ಇದು. 11 ಮಾಡಲು VDI ಡೀಸೆಲ್ ವೆಹಿಕಲ್ 80,000 ಓಡಿದೆ. ಹಾ ಎಷ್ಟು ಓಡಿದೆ ಸರ್? 80,000 ಓಡಿದೆ. 80,000 ಡೀಸೆಲ್ ಅಲ್ಲಿ ಓಡಿದ್ಯಾ? ಡೀಸೆಲ್. ಓಕೆ ಸೂಪರ್. ಇದಕ್ಕೂ ನಿಮಗೆ ಸ್ಪಾಯ್ಲರ್ ಗಿಲ್ಲರ್ ಎಲ್ಲ ಇದೆ. ಸ್ಪಾಯ್ಲರ್ ಎಲ್ಲ ಬಂದ್ಬಿಡುತ್ತೆ ನೋಡಿ. ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ ಹಾಕಿದ್ದಾರೆ ನೋಡಿ. ಬ್ಯಾಕ್ ಮೇಲ್ಗಡೆ ಹೀಟ್ ಆಗಬಾರ್ದು ಅಂತ ಹೇಳಿ ಬ್ಲಾಕ್ ಡೆಂಟ್ ಬ್ಲಾಕ್ ಇದು ಹಾಕೊಂಡಿದ್ದಾರೆ ನೋಡಿ. ಹಾ ಡ್ಯುಯಲ್ ಟೋನ್ ಮಾಡಿಸ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಮ್ಯಾಗ್ವಿಲ್ ಬರಲ್ಲ. ಟೈರ್ಸ್ ಇದೆ. ಹಾ ಬ್ರ್ಯಾಂಡ್ ಓಡಿರೋದು ಸರಿ. ಇದು ಬರೀ ಓಡಿರೋದು 80,000 ಅಷ್ಟೇ. 80,000 ಜಸ್ಟ್. ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಇದೆಯಾ? ಹೌದು ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಸೂಪರ್. ಹಾ ಇಲ್ಲಿವರೆಗೂ ಸರ್ವಿಸ್ ಆಗಿರೋದೆಲ್ಲ ಶೋರೂಮ್ ಅಲ್ಲೇ ಗಾಡಿ ಇದು. ಓಕೆ ಸರ್. ಎಲ್ಲ ಒರಿಜಿನಲ್ ಗಾಡಿ ಸರ್ ಇದು. ಓಕೆ ಅವ್ರ ಮನೇಲಿ ಅವ್ರು US ಗೆ ಹೋದಂತ ಅವ್ರ ಮಗ US ಗೆ ಹೋದಂತ ಕೊಟ್ಬಿಟ್ರು ನಮಗೆ ಗಾಡಿ. ಕೊಟ್ಬಿಟ್ಟಿದಾರ ಸ್ಪಾಯ್ಲರ್ ಎಲ್ಲ. ಅದಕ್ಕೆ ಹುಡುಗರು ಹಾಕೊಂಡಿರೋದು. ಹುಡುಗರು ಓಡಿಸಿರೋ ವೆಹಿಕಲ್. 3,60,000 ಹೇಳ್ತಾ ಇದೀವಿ. ಹಾ ಫೈನಲ್ ಟು ಫೈನಲ್ 3,30,000 ರೂಪಾಯಿ ಗಾಡಿ ಕೊಟ್ಬಿಟ್ಟು. 3,30,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ 11 ಮಾಡಲ್ ಜಸ್ಟ್ 80,000 ಓಡಿರ್ತಕ್ಕಂಥ ರೆಡ್ ಕಲರ್ ವೆಹಿಕಲ್ ಸಿಗುತ್ತೆ ನೋಡಿ. ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಬರುತ್ತೆ ವಿತ್ ನಿಮ್ಗೆ ಸ್ಪಾಯ್ಲರ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಅದರಲ್ಲೂ ಡೀಸೆಲ್ ಸ್ವಿಫ್ಟ್ ಯಾರು ಹುಡುಕ್ತಾ ಇದ್ದೀರಾ ನೋಡಿ. ಒಳ್ಳೆ ಪ್ರೈಸ್ ಗಿದೆ. 3 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. ಹೌದು ವಿತ್ ಹಿಸ್ಟ್ರಿ ಕೊಡ್ತೀವಿ. ಬ್ರಾಂಡೆಡ್ ನ್ಯೂ ವೆಹಿಕಲ್ ತರ ಇರುತ್ತೆ. ಮತ್ತೆ ಆಸ್ಟನ್ ಫ್ರೀ ವೆಹಿಕಲ್ US ಗೆ ಹೋದ ಅಂತ ಹೇಳ್ಬಿಟ್ಟು ಅವ್ರ ಫಾದರ್ ನಮಗೆ ಕೊಟ್ಟಿದ್ದಾರೆ ಸೇಲ್ ಮಾಡಿ. ಓಕೆ ಅದು US ಗೆ ಹೋಗಿದಾರಂತೆ ಈ ಗಾಡಿ ಓನರು. ಸೊ ಅದಕ್ಕೋಸ್ಕರ ಈ ಗಾಡಿನ ಒಳ್ಳೆ ರೇಟ್ಗೆ ಕೊಡ್ತಾ ಇದ್ದಾರೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಹಾಗೆ ಆಲ್ಟೋ K10 ಬೇಕು ಅನ್ನೋರಿಗೆ ಅದು ಕೂಡ. ಆಲ್ಟೋ K10 CNG ಇದೆ ಸರ್ ಗಾಡಿನಲ್ಲಿ. ಏನ್ ಸರ್ CNG ಇದೆಯಾ? ಹೌದು CNG ಇದೆ. ಓಕೆ CNG ಇರ್ತಕ್ಕಂಥ ಆಲ್ಟೋ K10 ನೋಡಿ. ನೀವು ಫಿಕ್ಸ್ ಮಾಡ್ಕೊಳಕ್ ಹೋಗ್ಬೇಕಂದ್ರೆ 30,000 ಮೇಲೆ ಆಗುತ್ತೆ. ಸುಮ್ಮನೆ ಜಸ್ಟ್ 60,000 ಮೇಲೆ. 60,000ನಾ? ಓಕೆ 60,000 ಮೇಲೆ ಯಾರು CNG ಹಾಕಲ್ಲ. 60,000 ಮಿನಿಮಮ್ 60,000 ಅಲ್ವಾ? ನೀವು ಆಫ್ಟರ್ ಮಾರ್ಕೆಟ್ ಎಲ್ಲೇ ಹುಡ್ಕೋದ್ರು ಇವರಂತೂ ಜಾಸ್ತಿ ರೇಟ್ ಹೇಳಕ್ಕಾಗಲ್ಲ. ನೀವೇ CNG ಹಾಕಕ್ ಹೋಗಿದ್ರೆ ಸೆಕೆಂಡ್ ವೆಹಿಕಲ್ ತಗೊಂಡು ಹೋದ್ರೆ 60,000 ಏನು ಕೊಡ್ತೀರಾ? ಒಳ್ಳೆ ಪ್ರೈಸ್ ಸಿಗುತ್ತಲ್ಲ ಇದನ್ನು ಕೂಡ. CNG ಸರ್ ಮೈಲೇಜ್ ಎಲ್ಲ 30-32 ಬರುತ್ತೆ. 30-32 ಮೈಲೇಜ್ ಬರುತ್ತೆ ನೋಡಿ. AC ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಸರ್ ಇದು. ಓಕೆ ಸ್ಟೇರಿಂಗ್ ಲೆದರ್ ರಾಪ್ ಎಲ್ಲ ಮಾಡಿದ್ದಾರೆ ಗಾಡಿ. ಹೌದು ಸೆಕೆಂಡ್ ಓನರ್ ಆಗಿದೆ. 62,000 ಓಡಿದೆ. 14 ಮಾಡಲು. ಹೌದು ಸರ್ ಇದು ಫೈನಲ್ ಟು ಫೈನಲ್ 3 ಲಕ್ಷ ಹೇಳ್ತಾ ಇದೀವಿ. ಬಟ್ ಈ ಯುಗಾದಿ ಆಫರ್ಗೆ 2,65,000 ರೂಪಾಯಿ ಕೊಟ್ರೆ ಈ 14 ಮಾಡಲು VXI ಅದ್ರಲ್ಲೂ K10 32 ಮೈಲೇಜ್ ಬರೋಂತ CNG ವೆಹಿಕಲ್ ನ ಕೊಡ್ತಾ ಇದೀವಿ. ಇದಕ್ಕೆ ನಿಮಗೆ 2,20,000 ರೂಪಾಯಿ ಲೋನೇ ಹಾಕ್ಸ್ಕೊಡ್ತೀವಿ. ಲೋನೇ ಆಗ್ಬಿಡುತ್ತೆ. ಓಕೆ ನೋಡಿ 2,20,000 ಲೋನೇ ಆಗಿರ್ತಕ್ಕಂಥ CNG ವೆಹಿಕಲ್ ತಂದ್ರೆ ಗಾಡಿ ಕೊಡ್ತೀನಿ ಸರ್ ಲೋನ್ ಮಾಡಿಸಿ. ಏನ್ ಸರ್? 50,000 ತಂದ್ರೆ ಈ ಗಾಡಿ ಲೋನ್ ಮಾಡಿಸ್ಕೊಡ್ತೀನಿ. 50,000 ತನ್ನಿ ಈ ಗಾಡಿ ಲೋನ್ ಆಗುತ್ತೆ. ಮೈಲೇಜ್ 32 ಬರುತ್ತೆ. ಜಸ್ಟ್ ಅಂದ್ರೆ ನೋಡಿ 32 ಕಿಲೋಮೀಟರ್ ಮೈಲೇಜ್ ಬರ್ತಕ್ಕಂಥ ವೆಹಿಕಲ್ ನಿಮಗೆ ಎಲ್ಲಿ ಸಿಗುತ್ತೆ? ಇವನ್ ಎರಟಿಗಾಗಿ ನೀವು CNG ಹಾಕ್ತೀರಾ ಅಂತ ಹೇಳಿದ್ರು 30,000 ಬರುತ್ತೆ. ಅದರಲ್ಲಿ 2 ಕಿಲೋಮೀಟರ್ ಜಾಸ್ತಿನೇ ಸಿಗುತ್ತೆ. 32 ಕಿಲೋಮೀಟರ್ ಇದೆ ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನೋಡಿ ನಿಮ್ಗೆ. ಫ್ರಂಟ್ ಈ ಕಡೆದು ಮಾತ್ರ ಹೋಗಿದೆ. ಹಿಂದ್ಗಡೆ ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಇದು ಸ್ವಲ್ಪ ಸರ್ ಗಾಡಿನ ತುಂಬಾ ಚೆನ್ನಾಗಿ ಸರ್ ನೋಡಿ. ಅದು ಸ್ಟೆಪ್ನಿ ಹಾಕಿದೀವಿ. ಇಲ್ಲೆಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ ಇಲ್ಲ ತುಂಬಾ ಚೆನ್ನಾಗಿದೆ. ನಿಮಗೆ 3 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸ್ಟೆಪ್ನಿ ವೆಹಿಕಲ್ ಸ್ಟೆಪ್ನಿ ಟೈರ್ ಆ ಕಡೆ ಹಾಕಿದ್ದಾರೆ. ನೆಕ್ಸ್ಟ್ ಸರ್ 2010 ಮಾಡಲ್ i10 ಕೇಳೋರಿಗೆ ನಮ್ಮ ಹತ್ರ i10 ಮ್ಯಾಗ್ನಾ ಇದೆ ಸರ್. ತುಂಬಾ ವೆಲ್ ಮೇಂಟೆನೆನ್ಸ್ ಆಗಿರೋ ಗಾಡಿ. ಓಕೆ 90,000 ನೋಡಿದೆ. ಪೆಟ್ರೋಲ್ ವೇರಿಯಂಟ್. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ದುಗುಳು ಹಿಡಿದಿರೋದಕ್ಕೆ ಬಾಡಿ ಲೈನಿಂಗ್ ಚೆನ್ನಾಗಿದೆ. ಇಂಟೀರಿಯರ್ ಚೆನ್ನಾಗಿದೆ. ಓಕೆ ಸರ್ ವೆಲ್ ಮೇಂಟೆನೆನ್ಸ್ ಗಾಡಿ ಸರ್. ಓಕೆ ಫೈನಲ್ ಟು ಫೈನಲ್ ಗಾಡಿ 2,25,000 ರೂಪಾಯಿ ಗಾಡಿ ಕೊಡ್ತೀವಿ ಸರ್. 2,25,000ಕ್ಕೆ i10 ಸಿಗುತ್ತೆ. ಜಸ್ಟ್ ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ವೆಹಿಕಲ್. 90,000 90,000 ಪೆಟ್ರೋಲ್ ಅಲ್ಲಿ ಓಡಿರ್ತಕ್ಕಂಥ ವೆಹಿಕಲ್ ನೋಡಿ.
ಇನ್ನೋವಾ ಕ್ರೆಸ್ತಾ ಹುಡುಕೋರಿಗೆ ನೋಡಿ ಆ ಗಾಡಿ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. 2018 ಮಾಡಲು ವಿ ವರ್ಷನ್ ಹಾ. ಸಿಂಗಲ್ ಓನರ್ ವೈಟ್ ಕಲರ್ ಗಾಡಿ ನಮ್ಮ ಹತ್ರ ಇದೆ. ಸಿಂಗಲ್ ಓನರ್ ಕ್ರಿಸ್ತಾ. ಹೌದು. ಓಕೆ, ಎಷ್ಟು ಓಡಿದೆ ಸರ್? ಸರ್ ಓಡಿರೋದು 190 ಓಡಿದೆ. ಶೋರೂಮ್ ಹಿಸ್ಟ್ರಿ ಗಾಡಿ ಸರ್. Showroom ಗಾಡಿ history. ಇದು. ಓಕೆ, ಅದರಲ್ಲೂ ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇಂಟೀರಿಯರ್ ನೋಡಬಹುದು ನೀವು. ತುಂಬಾ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಇಂಟೀರಿಯರ್ ನೋಡಿ, ಪುಷ್ಪ ಸ್ಟಾರ್ಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಮತ್ತೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹಾ ಹಾ ಹಾ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಯಾರ ಇಂಟ್ರೆಸ್ಟ್ ಬೈ ಮಾಡೋದು 8 ಸೀಟರ್ ವೆಹಿಕಲ್ ಇದು. 8 ಸೀಟರ್ ವೆಹಿಕಲ್ ಬರುತ್ತೆ. ಹೌದು, 8 ಇಂಟೀರಿಯರ್ seater ನೋಡಿ, vehicle. ಇಂಟೀರಿಯರ್ ವೆಲ್ ಮೇಂಟೈನ್ಡ್ ಆಗಿದೆ. ಸೀಟ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಎಲ್ಲಾ ತರ ಆಪ್ಷನ್ಸ್ ಬರ್ತಕ್ಕಂತ ಇನ್ನೋವಾ ಕ್ರಿಸ್ತಾ ಏನ್ ಪ್ರೈಸ್ ಹೇಳ್ತೀರಾ ಸರ್ ಈ ಗಾಡಿಗೆ? ಸರ್ ಪ್ರೈಸ್ 18,000 ಹೇಳ್ತಾ ಇದೀವಿ. ಹಾ, ಬಟ್ ಯುಗಾದಿ ಆಫರ್ಗೆ ಹಾ, ಒಂದು ಬೆಸ್ಟ್ ಆಫರ್ ಗಾಡಿ ಕೊಡ್ತಾ ಇದೀನಿ ಸರ್. ಹಾ, 17,75,000 ರೂಪಾಯಿಗೆ ಹಾ, ಡೀಸೆಲ್ ವೇರಿಯಂಟ್ ವಿ ವರ್ಷನ್ ಸಿಂಗಲ್ ಓನರ್ ವೈಟ್ ಕಲರ್ ಗಾಡಿ ಹಾ, ಕೊಟ್ಬಿಡ್ತಾ ಇದೀನಿ ಸರ್. 17,75,000ಕ್ಕೆ ಸಿಂಗಲ್ ಓನರ್ 2018 ಮಾಡಲು ಇನ್ನೋವಾ ಕ್ರಿಸ್ತಾ ಸಿಗುತ್ತೆ. ಅದರಲ್ಲೂ ಯುಗಾದಿ ಆಫರ್ಗೆ ಕೊಡ್ತಿರೋದು 17,75,000ಕ್ಕೆ ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ, ಜೆನ್ಯೂನ್ ರೆಕಾರ್ಡ್ ಸಮೇತ ಸಿಗ್ತಕ್ಕಂಥ ವೆಹಿಕಲ್ VH ಕಾರ್ಸ್ ಅಲ್ಲಿ ಇದೆ ನೋಡಿ. ಹೌದು.